ಓಕೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪವರ್ BI ಕನ್ನಡ ಸೆಷನ್ಗೆ ಸ್ವಾಗತ. ಇವತ್ತು 14ನೇ ದಿನ ಮತ್ತು ಇವತ್ತು ನಮ್ಮ ಪವರ್ BI ಕನ್ನಡದಲ್ಲಿ ನಾವೇನು ಕಲಿತಾ ಇದ್ದೀವಿ ಇದಕ್ಕೆ ಕೊನೆಯ ದಿನ. ಅಂದರೆ ಕಲಿಯೋದಕ್ಕೆ ಕೊನೆ ಅಲ್ಲ, ಇವತ್ತಿನ ಕೋರ್ಸ್ ಇದು ಕೊನೆಯ ದಿನ ಅಷ್ಟೇ. ನಾನು ನಿಮಗೆ ನೆನ್ನೆ ಕೂಡ ಹೇಳಿದೆ ಬೇರೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ವಾರದಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೀನಿ. ಬಟ್ ಇವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಒಂದು ಟಾಪಿಕ್, ಅದು ಬಂದು ಡ್ಯಾಶ್ ಬೋರ್ಡ್ ಆ್ಯಂಡ್ ರಿಪೋರ್ಟ್ಸ್. ಓಕೆ, ನೀವು ಎಷ್ಟೇ ಪವರ್ BI ಕಲ್ತ್ರೂ ಕೊನೆಗೆ ನೀವು ಮಾಡಬೇಕಾದಂಥದ್ದು ರಿಪೋರ್ಟ್ಸ್ ಮತ್ತು ಡ್ಯಾಶ್ ಬೋರ್ಡನ್ನು ಜನ್ರೇಟ್ ಮಾಡಬೇಕು. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನೀವು ಎಷ್ಟೊಂದು ಥರ ಡ್ಯಾಶ್ ಬೋರ್ಡ್ಸ್ ನೋಡಿರ್ಬೋದು. ನಾನು ಲಿಂಕ್ಡ್ಇನ್ನಲ್ಲಿ ಎಷ್ಟೊಂದು ಜನ ಏನೇನೋ ಡ್ಯಾಶ್ ಬೋರ್ಡ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಮತ್ತು ತುಂಬ ಏನೋ ಇನ್ಸೈಟ್ಸ್ಗಳು ಅಥವಾ ಅದಕ್ಕೊಂದಷ್ಟು ಟಾಪಿಕ್ಸ್ಗಳು, ಅದಕ್ಕೊಂದಷ್ಟು ಕಂಟೆಂಟ್ಸ್ಗಳು ಹಾಕಿರ್ತಾರೆ. ಅದನ್ನೆಲ್ಲ ಕೆಲವರೆಲ್ಲ ನೋಡಿದಾಗ ನಾನು ಕೇಳ್ತಾರೆ, ಸರ್ ಅದೆಲ್ಲ ಹೆಂಗೆ ಮಾಡೋದು ಸರ್, ಅದು ತುಂಬ ಅಡ್ವಾನ್ಸ್ಡ್ ಆಗಿ ಮಾಡಿದ್ದಾರೆ ಹಿಂಗೆ ಅಂತ. ಯಾವುದು ಅಡ್ವಾನ್ಸ್ಡ್ ಅಲ್ಲ, ಯಾವುದೂ ಬೇಸಿಕ್ ಅಲ್ಲ, ಎಲ್ಲದೂ ಇಂಪಾರ್ಟೆಂಟ್, ಅಷ್ಟು ನಾನು ಹೇಳಬಲ್ಲೆ. ಓಕೆ ರೈಟ್. ಇವಾಗ ಫಸ್ಟ್ ಥಿಂಗ್, ನೀವು ಯಾವ್ದಾದ್ರು ಒಂದು ಡ್ಯಾಶ್ ಬೋರ್ಡ್ಸ್ ಮಾಡಬೇಕು ಅಂತಿದ್ರೆ ಏನೆಲ್ಲ ನಾನು ಫಸ್ಟ್ ಪ್ಲ್ಯಾನ್ ಮಾಡಬೇಕು ಅದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೋಡಿ, ಯಾವುದೇ ಒಂದು ಕಂಪನಿ ಆಯಿತಾ, ಫಸ್ಟ್ ಹೆಂಗಿರುತ್ತೆ ಅಂದರೆ ಒಂದು ರಿಪೋರ್ಟ್ಸ್ ಮಾಡಬೇಕು. ನಮ್ಮ ಹತ್ರ ಒಂದಷ್ಟು ಡೇಟಾ ಇದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಅಂದರೆ ಒಂದಷ್ಟು ಡೇಟಾ ಇರುತ್ತೆ, ಅವ್ರಿಗೆ ಅದನ್ನು ಈಸಿಗೆ ಅರ್ಥ ಮಾಡಿಸ್ಬೇಕು. ಸೊ ಈ ಡ್ಯಾಶ್ ಬೋರ್ಡ್ಸು ರಿಪೋರ್ಟ್ಸು ಇದೆಲ್ಲ ಬರೋದೇ ಫಸ್ಟು ಅಲ್ಲಿಂದ. ಒಂದು 5 ವರ್ಷದ 10 ವರ್ಷದ ಡೇಟಾ ಇರುತ್ತೆ, ಅಥವಾ 1 ವರ್ಷದ್ದು 1 ತಿಂಗಳದ ಡೇಟಾ ಇರುತ್ತೆ. ನಮ್ಗೆ ಹೆಂಗೆ ಬೇಕು ಅಂದರೆ ಅದು ನಮಗೆ ಈಸಿಗೆ ಅರ್ಥ ಆಗೋ ರೀತಿಲಿ ನಾವು ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮ್ಯಾನೇಜರ್ಗೆ ಅವ್ರಿಗೆ ಟೆಕ್ನಿಕಲ್ ಏನೂ ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ ಕಂಪ್ನಿಯಲ್ಲೇ ಯಾರಿಗೋ ಒಂದಷ್ಟು ಜನಕ್ಕೆ ಈ ನಂಬರ್ಸ್ಗಳಾಗಲಿ ಆ ರಿಪೋರ್ಟ್ ನಾವೇನು ಸ್ಟೋರ್ ಮಾಡಿರ್ತೀವಲ್ಲ ಡೇಟಾ ಅದು ಅರ್ಥ ಆಗಲ್ಲ ಅಂತ ಇಟ್ಕೊಳ್ಳಿ. ತುಂಬ ಸುಲಭವಾಗಿ ಅರ್ಥ ಮಾಡಿಸ್ಬೇಕು. ಯಾವ ರೀತಿ ಅಂದರೆ, ಇನ್ನೂ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದರೆ, ನಮಗೆ ಒಂದು ಕಾದಂಬರಿ ಇರುತ್ತೆ ಅಂತ ಇಟ್ಕೊಳ್ಳೋಣ ಆಯಿತಾ. ಒಂದು ಕಥೆ ಇದೆ, ಒಂದು ದೊಡ್ಡ ಕಾದಂಬರಿ ಇದೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಓದ್ತಾ ಕೂತ್ಕೋತೀವಿ. ಕೆಲವ್ರಿಗೆ ಓದೋಕ್ಕಾಗಲ್ಲ, ಅಂದರೆ ಓದ್ತಾ ಏನಾಗುತ್ತೆ ಅಂದರೆ ಅದು ಬೋರ್ ಆಗಿಬಿಡುತ್ತೆ, ಅಥವಾ ಅಷ್ಟು ದೊಡ್ಡ ದೊಡ್ಡ ಬುಕ್ಗಳು ಅಥವಾ ಯಾವುದೋ ಒಂದು ಕಾದಂಬರಿ ಓದೋಕ್ಕಾಗಲ್ಲ. ನೀವು ಎಷ್ಟೊಂದು ಕಾದಂಬರಿಗಳು ನೋಡ್ಬೋದು, ಕಥೆಗಳು ನೋಡ್ಬೋದು, ಅದನ್ನು ಈ ಮೂವಿಗೆ ಕನ್ವರ್ಟ್ ಮಾಡಿರ್ತಾರೆ. ಅಂದರೆ ಪಿಕ್ಚರ್ ತೆಗೆದಿರ್ತಾರೆ, ಒಂದು ಮೂವಿ ತೆಗೆದಿರ್ತಾರೆ, ಒಂದು ಫಿಲಮ್ ತೆಗೆದಿರ್ತಾರೆ. ಸೊ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ನಮಗೆ ಆ ಓದೋದಕ್ಕಿಂತ ಹೆಚ್ಚಾಗಿ ಆ ಮೂವಿ ನೋಡಿದಾಗ ಆ ಕಥೆ ಇನ್ನೂ ಈಸಿಗೆ ಅರ್ಥ ಆಗುತ್ತೆ. ಅಂದರೆ ಆ ವಿಜುವಲೈಸೇಷನ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಸೊ ಅದನ್ನೇ ನಾವು ಈ ನಂಬರ್ಸ್ ಏನಿದೆಯಲ್ಲ ಅದನ್ನು ಓದೋದು ತುಂಬ ಕಷ್ಟ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಈ ರಿಪೋರ್ಟ್ಸನ್ನು ಜನ್ರೇಟ್ ಮಾಡ್ತೀವಿ. ಸೊ ಈ ರಿಪೋರ್ಟ್ಸ್ ಏನು ಮಾಡುತ್ತೆ ಅಂತಂದರೆ, ಯಾರಿಗೆಲ್ಲ ಅಕಸ್ಮಾತ್ತಾಗಿ ಈ ನಂಬರ್ಸ್ ಆಗಿರ್ಬೋದು ಅಥವಾ ಡೀಟೇಲ್ಸ್ ಆಗಿರ್ಬೋದು ಇದೆಲ್ಲ ಅರ್ಥ ಆಗಲ್ವಲ್ಲ ಅಂಥವ್ರಿಗೆ ನಾವೇನು ಮಾಡ್ತೀವಿ, ಚಾರ್ಟ್ಸ್ ಮೂಲಕ ಅಥವಾ ಸಿಂಪಲ್ ಟೇಬಲ್ ಮೂಲಕ, ಇಮೇಜಸ್ ಮೂಲಕ. ಸೊ ನೀವು ನೋಡ್ಬೋದು, ಪ್ರೆಸೆಂಟೇಷನ್ ಮಾಡ್ತೀವಿ ನಾವು PPTಯಲ್ಲಿ. ಏನಕ್ಕೆ ಮಾಡ್ತೀವಿ, ಯಾವುದೊಂದು ವಿಷಯ ಈಸಿಗೆ ಅರ್ಥ ಆಗಬೇಕು. PPT ಮಾಡಿದಾಗ ನೀವು ಇಡೀ ಡಾಕ್ಯುಮೆಂಟನ್ನು ಎಲ್ಲ ಟೈಪ್ ಮಾಡಿ ಅಲ್ಲಿ ಕೊಡಲ್ಲ, ಒಂದು ಪಾಯಿಂಟ್ ಇರುತ್ತೆ, ಅದಕ್ಕೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ. ಅದೇ ನೀವು ವರ್ಡ್ ಫೈಲ್ ತಗೊಳ್ಳಿ, ಅದರಲ್ಲಿ ಫುಲ್ ಡೀಟೇಲ್ಡ್ ಡಾಕ್ಯುಮೆಂಟೇಷನ್ ಇರುತ್ತೆ. ಸೊ ನೀವು ಆ ರೀತಿ ಅರ್ಥ ಮಾಡ್ಕೋಬೇಕು. ಸೊ ಪವರ್ ಪಾಯಿಂಟ್ ಏನು ಮಾಡುತ್ತೆ ಅಂದರೆ, ಪ್ರೆಸೆಂಟೇಷನ್ ಕೊಡೋದಕ್ಕೆ ಒಂದು 2-3 ಪಾಯಿಂಟ್ ಇರುತ್ತೆ, ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತು ಇನ್ನು ಡೀಟೇಲ್ ಆಗಬೇಕು ಅಂತಂದರೆ ನಾವೇನು ಮಾಡ್ತೀವಿ, ವರ್ಡ್ ಫೈಲಲ್ಲಿ ಡಾಕ್ಯುಮೆಂಟೇಷನ್ ಮಾಡ್ತೀವಿ. ಅದೇ ರೀತಿ ನಮಗೇನಾದರೂ ಡೈನಾಮಿಕ್ ಆಗಿ ಏನಾದರೂ ರಿಪೋರ್ಟ್ಸನ್ನು ಮಾಡಬೇಕು ಅಂದರೆ ಎಕ್ಸೆಲ್ ಅಥವಾ ಬೇರೆ ಯಾವುದಾದ್ರೂ ಒಂದು ಟೂಲ್ಸ್ಗಳನ್ನು ತಗೋತೀವಿ. ಓಕೆ, ಸೊ ಇದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಕಂಪ್ನಿಯಲ್ಲಿ ಒಂದಷ್ಟು ಡೇಟಾ ಇದೆ, ಇವಾಗ ಅದನ್ನು ನಾವು ಅರ್ಥ ಮಾಡಿಸ್ಬೇಕು ತುಂಬ ಸುಲಭವಾಗಿ. ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ರಿಪೋರ್ಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಮೊದಲು ನಮಗೆ ಡೇಟಾ ಬೇಕು. ಡೇಟಾ ಸ್ಟೋರ್ ಆಗಿದೆ, ಎಲ್ಲಿ ಸ್ಟೋರ್ ಆಗಿದೆ ಅಂದರೆ ಆ ಡೇಟಾ ಸೋರ್ಸ್ ಯಾವುದು ಅಂತ ನಾವು ನೋಡಬೇಕು. ಇದು ಫಸ್ಟ್ ನೀವು ಮಾಡಬೇಕಾಗಿರುತ್ತೆ. ನಾನು SQL ಸರ್ವರಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಎಕ್ಸೆಲಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ನಮ್ಮ ಡೇಟಾ CSV ಫೈಲಲ್ಲಿ ಇದೆ, ಟೆಕ್ಸ್ಟ್ ಫೈಲಲ್ಲಿ ಇದೆ, JSON ಫಾರ್ಮೆಟಲ್ಲಿ ಇದೆ, ವೆಬ್ ಪೇಜಲ್ಲಿ ಇದೆ, ಅಥವಾ ಅಶ್ಯೂರಲ್ಲಿ ಇಟ್ಟಿದ್ದಾರೆ, AWS ಅಲ್ಲಿ ಎಲ್ಲೋ ಒಂದು ಡೇಟಾ ಎಲ್ಲ ನಮಗೆ ಕ್ಲೌಡಿಂದ ಬರ್ತಿದೆ. ನೀವು ಡೇಟಾ ಎಲ್ಲಿಂದನಾದರೂ ಬರಲಿ ಆಯಿತಾ, ಡೇಟಾ ಸೋರ್ಸ್ ಅಂತ ತಗೊಳ್ಳಿ.
ಬಟ್ ಅದ್ರ ಮೇಲೆ ಹೆಂಗ್ ವರ್ಕ್ ಮಾಡಬೇಕು ಇದ್ರ ಮೇಲೆ ಇರುತ್ತೆ. ಇವಾಗ ಇದೇನಿದೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈ ಡೇಟಾ ಸೋರ್ಸ್ ಇಲ್ಲಿ ಮೇಲೆ ಇರುತ್ತಲ್ಲ, ನನ್ನ ಡೆಸ್ಕ್ಟಾಪ್ ಅಲ್ಲಿ ಇದೆಯಾ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಇದೆಯಾ, ಕ್ಲೌಡ್ ಅಲ್ಲಿ ಇದೆಯಾ, ಸರ್ವರ್ ಅಲ್ಲಿ ಇದೆಯಾ, ಅದು ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ಒಂದು ಸರಿ ನಂಗೆ ಡೇಟಾ ಸೋರ್ಸ್ ನನಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿಂದ ನಾವು ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಈ ಡೇಟಾ ಸೋರ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಡೇಟಾ ಇರಲಿ, SQL ಸರ್ವರ್ ಅಲ್ಲಿ ಡೇಟಾ ಇರಲಿ, ಅಥವಾ ಕ್ಲೌಡ್ ಅಲ್ಲೇ ಡೇಟಾ ಇರಲಿ, ಎಲ್ಲಿದ್ರೂ ಕೂಡ ನಾವು ಅದನ್ನ ನಮ್ಮ ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡ್ಕೋಬೇಕು. ಆಯ್ತಾ? ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಟೆಕ್ನಾಲಜಿ, ಯಾವುದೇ ಡೇಟಾ ಬೇಸ್, ಯಾವುದೇ ಡೇಟಾ ಸೋರ್ಸ್ ಅಲ್ಲಿ ಇಲ್ಲಿ ರಿಪೋರ್ಟ್ಸ್ ಅನ್ನ ಮಾಡಬಹುದು. ಆಯ್ತಾ? ಇಲ್ಲಿ ಕನೆಕ್ಷನ್ಸ್ ಇದ್ರ ಮೇಲ್ಗಡೆ, ಯಾಕಂದ್ರೆ ಅದನ್ನ ನಾವು ಮಾಡ್ತಿಲ್ಲ, ನಾವು ಇಲ್ಲಿಂದ ಏನ್ ಮಾಡ್ತೀವಿ, ಇದನ್ನ ನಾವು ತಗೋತಾರ ಇಲ್ಲಿಂದ, ಇದ್ರ ಮೇಲೆ ಏನಿರುತ್ತಲ್ಲ ಅದು ಡೇಟಾ ಹೆಂಗ್ ಬರುತ್ತೆ ಅಂತ ಅದನ್ನ ನೀವು ಅದನ್ನ ಕಲ್ತ್ಕೋಬೇಕು. ಏನನ್ ಕಲಿಬೇಕು? ಸೇ ಫಾರ್ ಎಕ್ಸಾಂಪಲ್ ನಾನು ಎಕ್ಸೆಲ್ ಕಲಿಬೇಕು, SQL ಸರ್ವರ್ ಕಲಿಬೇಕು, AWS ಕಲಿಬೇಕು, ಅಶ್ಯೂರ್ ಕಲಿಬೇಕು. ಈ ರೀತಿ ಇದನ್ನ ಇಲ್ಲಿ ನೀವು ಕಲಿಬೇಕು. ಅಲ್ಲಿಂದ ಇಲ್ಲಿ ಬರುತ್ತಲ್ಲ ಡೇಟಾ ಸೋರ್ಸ್, ಇದು ಡೇಟಾ ಸೋರ್ಸ್ ಅಂದ್ರೆ ಡೇಟಾ ಇದೆ, ಅಲ್ಲಿಂದ ನಾನು ಕನೆಕ್ಷನ್ ಮಾಡ್ಕೊಂಡು ರಿಪೋರ್ಟ್ಸ್ ಅನ್ನ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನಾನು ಡೇಟಾ ಸೋರ್ಸ್ ಅನ್ನ ಪ್ಲಾನ್ ಮಾಡ್ಕೋತೀನಿ. ಪ್ಲಾನ್ ಮಾಡಾದ್ಮೇಲೆ ನನಗೆ ಡೇಟಾ ಒಂದ್ ಕಡೆ ಇದೆ ಅಂತ ಗೊತ್ತಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಆ ಡೇಟಾನ ಸ್ಟಡಿ ಮಾಡಬೇಕು. ಡೇಟಾ ಸ್ಟಡಿ ಮಾಡೋದು ಅಂದ್ರೆ ಸುಮ್ಮನೆ ಏನೋ ನೋಡ್ಬಿಟ್ಟು ಹಿಂಗ್ ಬಿಟ್ಬಿಡೋದು ಅಂತಲ್ಲ. ಹೆಂಗೆ ಅಂದ್ರೆ ಡೇಟಾ ಇದಕ್ಕೆ ಸ್ಟಡಿ ಡೇಟಾ ಅಂತ ಕೊಡೋಣ. ಸ್ಟಡಿ ದಿ ಡೇಟಾ. ಸ್ಟಡಿ ದ ಡೇಟಾ ಅಂತಂದ್ರೆ ನಮಗೆ ಇರೋಂಥ ಡೇಟಾ ಎಲ್ಲಾ ಕಾಲಮ್ಸ್ ಇದೆಯಾ, ಎಲ್ಲಾ ರೆಕಾರ್ಡ್ಸ್ ಇದೆಯಾ, ಅಂದ್ರೆ ಎಲ್ಲಾದ್ರೂ ಬ್ಲಾಂಕ್ಸ್ ಇದೆಯಾ, ನಲ್ ವ್ಯಾಲ್ಯೂಸ್ ಇದೆಯಾ, ಅಥವಾ ನಂಬರ್ ಇರೋ ಕಡೆ ಟೆಕ್ಸ್ಟ್ ಫಾರ್ಮೆಟ್ ಆಗ್ಬಿಟ್ಟಿದ್ಯಾ, ಟೆಕ್ಸ್ಟ್ ಇರೋ ಕಡೆ ಏನಾದ್ರೂ ಇವಾಗ ನೇಮ್ ಇದೆ, ನೇಮ್ ಇರಬೇಕಾಗಿತ್ತು, ಅಲ್ಲಿ ಬೇರೆ ಏನೋ ಸಿಟಿ ಅಂತ ಅಂದ್ರೆ ಕೆಲವೊಂದು ಸಿಟೀಸ್ ಬಂದ್ಬಿಟ್ಟಿದೆ, ಅಥವಾ ಬೇರೆ ಏನೋ ಡೇಟಾ ಬಂದಿದೆ. ಡೇಟ್ ಕಾಲಮ್ ಇದೆ, ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಜಾಯ್ನಿಂಗ್ ಡೇಟ್ ಇರ್ಬೋದು, ಅಲ್ಲಿ ಡೇಟ್ ಫಾರ್ಮೆಟ್ ಇಲ್ಲ, ಬೇರೆ ಏನೋ ಫಾರ್ಮೆಟ್ಸ್ ಇದೆ. ಸೊ ಈ ತರ ಏನ್ ಬೇಕಾದ್ರೂ ಇರ್ಬೋದು. ಇದನ್ನ ನಾವು ನೋಡ್ಬೇಕು, ಇದನ್ನ ಸ್ಟಡಿ ಮಾಡಬೇಕು. ಇದಾದ್ಮೇಲೆ ಅಕಸ್ಮಾತ್ ಏನಾದ್ರೂ ಡೇಟಾ ಸರಿ ಇಲ್ಲ, ನಮ್ ಪ್ರಕಾರ ಡೇಟಾ ಇಲ್ಲ ಅಂತಂದ್ರೆ ದೆನ್ ಡೇಟಾ ಕ್ಲೀನಿಂಗ್ ಮಾಡಬೇಕು. ಡೇಟಾ ಕ್ಲೀನಿಂಗ್ ಅಥವಾ ಕ್ಲೆನ್ಸಿಂಗ್ ಅಂತನೂ ಕರೀತಾರೆ, ಎರಡೂ ಒಂದೇ ಆಲ್ಮೋಸ್ಟ್. ಆಯ್ತಾ? ಡೇಟಾ ಕ್ಲೀನಿಂಗ್ ಅಥವಾ ಡೇಟಾ ಕ್ಲೆನ್ಸಿಂಗ್ ಅಂತ ಮಾಡ್ತೀವಿ. ಇಲ್ಲೇನ್ ಮಾಡ್ತೀವಿ, ಏನಾದ್ರೂ ಅಕಸ್ಮಾತ್ಗೆ ಡೇಟಾ ನಮ್ಗೆ ಕಾಲಮ್ ಸರಿ ಇಲ್ಲ, ಬೇಡದಿರೋ ಕಾಲಮ್ಸ್ ಅನ್ನು ಡಿಲೀಟ್ ಮಾಡಬೇಕು, ಎಕ್ಸ್ಟ್ರಾ ರೆಕಾರ್ಡ್ಸ್ ಇದೆ ಡಿಲೀಟ್ ಮಾಡಬೇಕು, ಅಥವಾ ನಲ್ ವ್ಯಾಲ್ಯೂಸ್ ಇದೆ ಅದನ್ನ ಫಿಲ್ ಮಾಡಬೇಕು, ಡೂಪ್ಲಿಕೇಟ್ಸ್ ಇದೆ ಅದನ್ನ ತೆಗಿಬೇಕು, ಎರರ್ಸ್ ಇದೆ ಅದನ್ನ ತೆಗಿಬೇಕು. ಈ ತರ ಎಷ್ಟೊಂದು ನಾವು ಒಂದು ಲಿಸ್ಟ್ ಆಫ್ ಟಾಪಿಕ್ಸ್ ಅನ್ನ ನಾವು ನೋಡಿದ್ವಿ. ಯಾವ್ದ್ರಲ್ಲಿ? ಪವರ್ ಕ್ವೆರಿ ಎಡಿಟರ್. ಆಯ್ತಾ? ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಡೇಟಾ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ಡೇಟಾ ಕ್ಲೀನ್ ಮಾಡ್ತೀವಿ. ಸೊ ಇದೆಲ್ಲ ಇಲ್ಲಿ ಬರುತ್ತೆ, ರೈಟ್? ಇದೆಲ್ಲ ಆದ್ಮೇಲೆ ಅಂದ್ರೆ ಪವರ್ ಕ್ವೆರಿ ಎಡಿಟರ್ ನಾನು ಪವರ್ BI ಅಥವಾ ಎಕ್ಸೆಲ್ ಯೂಸ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಅಕಸ್ಮಾತ್ ಏನಾದ್ರು ಕ್ಲೀನಿಂಗ್ ಮಾಡಬೇಕು, ಇದು ಜಸ್ಟ್ ಮೆನ್ಷನ್ ಮಾಡಿದೆ ಅಷ್ಟೇ, ನಾನು ಇನ್ನೂ ಯಾವ ಸಾಫ್ಟ್ವೇರ್ ಡಿಸೈಡ್ ಮಾಡಿಲ್ಲ. ಸೊ ಪವರ್ ಕ್ವೆರಿ ಒಂದು ಟೂಲ್ ನಿಮಗೆ ಡೇಟಾ ಕ್ಲೀನ್ ಮಾಡೋದಕ್ಕೆ, ಅಥವಾ ನೀವು SQL ಅಲ್ಲಿ ಮಾಡ್ಬೋದು, ಅಥವಾ ಎಕ್ಸೆಲ್ ಅಲ್ಲಿ ಮಾಡ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಆಯ್ತಾ? ಕನ್ಫ್ಯೂಷನ್ ಆಗ್ಬೇಡಿ, ನಾನು ಡೈರೆಕ್ಟ್ ಪವರ್ BI ಹೋಗ್ತಾ ಇಲ್ಲ, ನಿಮ್ಗೆ ಜಸ್ಟ್ ಸ್ಟೆಪ್ಸ್ ಹೇಳ್ತಾ ಇದ್ದೀನಿ. ಇದೆಲ್ಲ ಆದ್ಮೇಲೆ ಕಂಪ್ಲೀಟ್ ಡೇಟಾ ಕ್ಲೀನ್ ಆಗಿದೆ, ನೀವು ಯಾವ್ದಾನ ಸೋರ್ಸ್ ಯೂಸ್ ಮಾಡಿ. ಆಯ್ತಾ? ನಾನು ಎಕ್ಸಾಂಪಲ್ ನಿಮ್ಗೆ ನಾವು ಇಲ್ಲಿ ಏನ್ ಕಲ್ತಿದೀವಿ ಈ ಒಂದು ಕೋರ್ಸ್ ಅಲ್ಲಿ ಅದನ್ನ ನಾನು ಮೆನ್ಷನ್ ಮಾಡಿದೀನಿ. ಇದಾದ್ಮೇಲೆ ಡೇಟಾ ರೆಡಿ ಇದೆ ನನಗೆ, ನಾನಿವಾಗ ಡ್ಯಾಶ್ ಬೋರ್ಡ್ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು. ಈಗ ನಾನು ಡಿಸೈಡ್ ಮಾಡಬೇಕು ನಾನು ಯಾವ ಟೂಲ್ ಅಲ್ಲಿ ನನ್ನ ಡ್ಯಾಶ್ ಬೋರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಒಂದೊಂದು ಕ್ಲೈಂಟ್ ಒಂದೊಂದ್ ತರ ನಾವು ರಿಪೋರ್ಟ್ಸ್ ಅಂದ್ರೆ ಸಾಫ್ಟ್ವೇರ್ ಹೇಳ್ತಾರೆ, ಅವರೇ ಹೇಳ್ತಾರೆ, ಇಲ್ಲ ಅಂದ್ರೆ ಅವರೇ ನಮ್ಮನ್ನು ಕೇಳ್ತಾರೆ ಯಾವ್ದು ಈಸಿಯೆಸ್ಟ್ ಅಪ್ಲಿಕೇಶನ್ ನಾವು ನಮ್ಮ ರಿಪೋರ್ಟ್ಸ್ ಅನ್ನ ನೋಡೋದಕ್ಕೆ ಅಂತ. ನಾವೇನ್ ಮಾಡ್ತೀವಿ, ಯೂಶಲಿ ಎಕ್ಸೆಲ್ ಪ್ರಿಫರ್ ಮಾಡ್ತಾರೆ. ಆಯ್ತಾ? ಯಾತಕ್ಕೆ ಅಂದ್ರೆ ಎಲ್ರಿಗೂ ಎಕ್ಸೆಲ್ ಗೊತ್ತು, ಮತ್ತೆ ಅದು ಎಲ್ಲಾರ ಸಿಸ್ಟಮ್ ಅಲ್ಲೂ ಇರುತ್ತೆ. ಇವತ್ತಿಗೂ ಕೂಡ ಪವರ್ BI ಬಂದು ಹೆಚ್ಚು ಕಮ್ಮಿ 2016-17 ಅಲ್ಲಿ ಬಂದಿದ್ದು, ಆಲ್ಮೋಸ್ಟ್ 8 ವರ್ಷ ಆಗಿದೆ. ಇನ್ನೂ ಎಷ್ಟೋ ಜನಕ್ಕೆ ಪವರ್ BI ಅಂದ್ರೆ ಗೊತ್ತಿಲ್ಲ.
ಓಕೆನಾ? ಸೊ ನಾವ್ ಇವಾಗ ಯಾರಿಗಾನ ಪವರ್ ಬಿ ಐ ಅಂತಂದ್ರೆ ಎಷ್ಟೋ ಜನಕ್ಕೆ ಅದು ಪವರ್ ಬಿ ಐ ಅಂತ ಹೇಳಕ್ಕೂ ಬರಲ್ಲ, ಪವರ್ ಬಿ ಅಂತಾನೆ ಕರೆಯೋದು. ಆಯ್ತಾ? ಅಂದ್ರೆ ನಾನು ಹೇಳ್ತಾ ಇರೋದು ಇನ್ನು ಎಷ್ಟೋ ಜನಕ್ಕೆ ಅದು ಪರಿಚಿತ ಅಲ್ಲ. ನಾವೇನ್ ಮಾಡ್ತೀವಿ, ಅವಾಗ ಸಜೆಸ್ಟ್ ಮಾಡ್ತೀವಿ ಪವರ್ ಬಿ ಐ ತಗೊಳ್ಳಿ ಅಂತ. ಅವ್ರು ಕೇಳ್ಬೋದು ನಮ್ಗೆ, ಯಾಕೆ ಎಕ್ಸೆಲ್ ಅಲ್ಲಿ ಮಾಡಬೇಕು, ಯಾಕೆ ಪವರ್ ಬಿ ಐ? ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡೋಷ್ಟು ಕೆಪಾಸಿಟಿ ನಿಮ್ಗೆ ಇರಬೇಕು. ಅದು ಯಾವಾಗ ಬರುತ್ತೆ? ಎಕ್ಸ್ಪೀರಿಯನ್ಸ್ ಮೇಲೆ. ಇಲ್ಲ ಅಂದ್ರೆ ಟ್ಯಾಬ್, ಇಲ್ಲ ಅಂದ್ರೆ ಕ್ಲಿಕ್, ಇನ್ನು ತುಂಬಾ ಇದಾವೆ. ಸೊ ಈ ರೀತಿ ನಾವು ಯಾವ ಒಂದು ಅಪ್ಲಿಕೇಶನ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಅಂದ್ರೆ ಡ್ಯಾಶ್ ಬೋರ್ಡ್ಸ್ ಅಥವಾ ರಿಪೋರ್ಟ್ಸ್ ಅನ್ನ ಮಾಡಬೇಕಾಗುತ್ತೆ, ಇದನ್ನ ನಾವು ಕ್ಲೈಂಟ್ಗೆ ಸಜೆಸ್ಟ್ ಮಾಡಬೇಕು. ಇಲ್ಲ ಕ್ಲೈಂಟ್ ನಮಗೆ ಹೇಳ್ತಾರೆ, ಅಥವಾ ನಮ್ಮ ಮ್ಯಾನೇಜರೇ ಒಂದು ಪ್ರಾಜೆಕ್ಟ್ ಮಾಡಿಸ್ಬೇಕು ಅಂತಿದ್ರೆ ಅವರೇ ಹೇಳ್ತಾರೆ ಯಾವ್ದ್ರಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ. ಬಟ್ ನಾವು ಇಲ್ಲಿ ಕಲಿತಾ ಇರೋದು ಯಾವುದು? ಪವರ್ ಬಿ ಐ. ಸೊ ನಾವು ಇವಾಗ ಪ್ರಾಜೆಕ್ಟ್ ಏನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಪವರ್ ಬಿ ಐನ ತಗೋತೀವಿ. ಸೊ ಏನ್ ಮಾಡ್ತೀವಿ, ಇವಾಗ ಡ್ಯಾಶ್ ಬೋರ್ಡ್ ಮಾಡಬೇಕು, ಏನ್ ಮಾಡ್ತೀನಿ, ಪವರ್ ಬಿ ಐ ತಗೋತೀವಿ. ಅವ್ರು ಇವಾಗ ನಾವು ಮಾಡ್ತಾ ಇರೋದು ಡ್ಯಾಶ್ ಬೋರ್ಡ್ ಪವರ್ ಬಿ ಐ. ಈಗ ಒಂದು ಕನ್ಫ್ಯೂಷನ್ ಇದೆ ಎಲ್ಲರಿಗೂ, ಈ ಡ್ಯಾಶ್ ಬೋರ್ಡ್ ಅಂದ್ರೇನು, ರಿಪೋರ್ಟ್ಸ್ ಅಂದ್ರೇನು ಅಂತ. ಆಯ್ತಾ? ಇದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಪೋರ್ಟ್ಸ್ ಅಂದ್ರೇನು, ಡ್ಯಾಶ್ ಬೋರ್ಡ್ ಅಂದ್ರೇನು ಅಂತ. ನಿಮ್ಗೆ ನೀವು ನೋಡ್ಬೋದು, ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಆಗಲಿ ಲಿಂಕ್ಡ್ಇನ್ ಅಲ್ಲಿ ಏನೋ ತುಂಬಾ ಎಲ್ಲ ಹಾಕಿರ್ತಾರೆ. ಆಯ್ತಾ? ಅವೆಲ್ಲ ನೀವ್ ಏನ್ ತಲೆ ಕೆಡಿಸ್ಕೋಬಿಡಿ. ನಿಮ್ಗೆ ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ನೀವೇನಾದ್ರೂ ಒಂದು ಕಂಟೆಂಟ್ ಕೊಟ್ರೆ ಎಲ್ಲ ಅದೇ ಕೊಡುತ್ತೆ ನಿಮ್ಗೆ. ಆಯ್ತಾ? ಅಲ್ಲಿರುವಂತ ಕಂಟೆಂಟ್ ತಗೊಂಡು ಅಲ್ಲಿ ಪೇಸ್ಟ್ ಮಾಡ್ತಾರೆ, ಅದೆಲ್ಲ ಒಳ್ಳೊಳ್ಳೆ ಟೆಕ್ನಿಕಲ್ ವರ್ಡ್ಸ್ ಕೊಡುತ್ತೆ. ಅವರು ಸಖತ್ ಅಡ್ವಾನ್ಸ್ ಅಂತ ಅನ್ಕೊಂತಾರೆ. ನೀವು ಕೂಡ ಅದನ್ನ ಟ್ರೈ ಮಾಡ್ಬೋದು. ನಾನು ಪ್ರತಿಯೊಬ್ಬರು ನನ್ನ ಸ್ಟೂಡೆಂಟ್ಸ್ಗೆ, ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಕೂಡ ಅಷ್ಟೇ, ನಿಮಗೂ ಅಷ್ಟೇ, ಎಲ್ಲರಿಗೂ ಹೇಳೋದು, ಇವಾಗ ನಾನು ಒಂದು ಪ್ರೊಫೈಲ್ ರೆಡಿ ಮಾಡ್ತೀನಿ, ನಾನು ರೆಸ್ಯೂಮೆ ರೆಡಿ ಮಾಡ್ತೀನಿ, ಅದರಲ್ಲಿ ಪವರ್ ಬಿ ಐ ಕಲ್ತಿದ್ದೀನಿ, ಎಕ್ಸೆಲ್ ಕಲ್ತಿದ್ದೀನಿ ಅಂತ ಹಾಕಿದ್ರೆ ನಿಮಗೆ ಕೆಲಸ ಸಿಗೋದು ತುಂಬಾ ಕಷ್ಟ. ಮತ್ತೆ ಏನ್ ಮಾಡಬೇಕು? ನಾನು ಲಿಂಕ್ಡ್ಇನ್ ಅಲ್ಲಿ ಏನ್ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ಏನ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡಬೇಕು, ಇವತ್ತೇನೋ ಕಲ್ತಿದ್ದೀನಿ, ಅದ್ರದ್ದು ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ಹಾಕ್ಬೇಕು. ಯಾರಾದ್ರೂ ಅಕಸ್ಮಾತ್ ನೋಡಿದ್ರೆ ಅವ್ ಪರವಾಗಿಲ್ಲಪ್ಪ, ಅವ್ನಿಗೇನೋ ಚೆನ್ನಾಗಿ ಗೊತ್ತಿದೆ ಅವನಿಗೆ ಅಂತ. ನೆಟ್ವರ್ಕ್ ಬಿಲ್ಡ್ ಮಾಡಬೇಕು. ಸರ್ಟಿಫಿಕೇಟ್ ನಿಮ್ಗೆ ನಾನೊಂದು ಟೂಲ್ ನಾವೇ ರೆಡಿ ಮಾಡಿದ್ದೀವಿ, ಅದು ನಿಮ್ಗೆ ಕಳಿಸ್ತೀನಿ. ಆ ಲಿಂಕ್ ಕಳಿಸಿದಷ್ಟು ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಮೇಲ್ ಬಂದ್ಬಿಡುತ್ತೆ. ಅದನ್ನ ನೀವು ನಿಮ್ಮ ಸಕ್ಸಸ್ ಏನಿದೆ, ನೀವೇನೆಲ್ಲ ನೀವು ಕಲ್ತಿದ್ರ ನೋಡಿ. ಇವಾಗ ನಾನು ಹೇಳ್ದೆ ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್, ಅದು ಹಾಕಿದ್ರು ಒಂದೇ ಬಿಟ್ರು ಒಂದೇ. ಬಟ್ ಏನೋ ಒಂದು ಕಲ್ತಿದ್ದೀರ ಅಂತ ನೀವು ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಅದನ್ನ ನಿಮ್ಮ ಪ್ರೊಫೈಲ್ ಅಲ್ಲಿ ಹಾಕ್ಬಾರ್ದು. ಬಟ್ ಇವಾಗ ನೀವೇನ್ ಪವರ್ ಬಿ ಐ ಕಲ್ತಿದ್ರಲ್ಲ ಇವಾಗ ಒಂದು 14 ದಿನ, ಇದನ್ನ ನಿಮ್ ಪ್ರೊಫೈಲ್ ಅಲ್ಲಿ ಹಾಕೋಬಹುದು. ಯಾಕಂದ್ರೆ ಇದು ಕಂಪ್ಲೀಟ್ ಕೋರ್ಸ್. ಇದನ್ನ ನಿಮ್ಮ ಲಿಂಕ್ಡ್ಇನ್ ಅಲ್ಲಿ ಕೂಡ ಹಾಕೋಬಹುದು. ನಾವೇನೇನ್ ಅಚೀವ್ ಮಾಡಿದೀವಿ, ನಾವೇನೇನ್ ಕಲ್ತೀವಿ, ಅದನ್ನೆಲ್ಲ ನೀವು ಪ್ರೊಫೈಲ್ ಅಲ್ಲಿ ಹಾಕಿ, ನೀವು ಜನಕ್ಕೆ ಹೆಂಗ್ ಇರ್ಬೇಕು ಅಂದ್ರೆ, ನನಗೂ ಕೂಡ ಇಂಥ ಒಂದು ಟೆಕ್ನಾಲಜಿ, ಇಂಥ ಒಂದು ಸಬ್ಜೆಕ್ಟ್ ಗೊತ್ತು, ಇದನ್ನ ನೀವು ತೋರಿಸ್ಕೊಂಡ್ರೆ ಇವಾಗ ನಿಮ್ಮ ನೆಟ್ವರ್ಕ್ ಅಲ್ಲಿ ನಿಮ್ಮನ್ನ ರೆಕಗ್ನೈಸ್ ಮಾಡೋದು. ಸುಮ್ಮನೆ ನಾನು ಏನೋ ಒಂದು ಕಲಿತೀನಿ, ಒಂದು ಸರ್ಟಿಫಿಕೇಟ್ ಬಂತು, ಆ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಪ್ರೊಫೈಲ್ ರೆಡಿ ಮಾಡಿ ಕಳಿಸ್ತೀನಿ ಅಂತಂದ್ರೆ ನಿಮಗೆ ಆ ರೀತಿ ವರ್ಕ್ ಆಗಲ್ಲ ಇವಾಗ. ಓಕೆನಾ? ರೈಟ್. ಸೊ ಇವಾಗ ಇದು ಒಂದು ಜಸ್ಟ್ ಒಂದು ಸ್ಮಾಲ್ ಸ್ಟೆಪ್ಸ್ ನಿಮ್ಗೆ ಹೇಳ್ತಾ ಇದೀನಿ. ಇವಾಗ ನಾನು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಬೇಕು ಪವರ್ ಬಿ ಐ. ನಾನೇನ್ ಮಾಡ್ತೀನಿ, ಇವಾಗ ಪವರ್ ಬಿ ಐಗೆ ಹೋಗ್ತೀನಿ. ಪವರ್ ಬಿ ಅಪ್ಲಿಕೇಶನ್ ಇದೆ, ಎಲ್ಲ ರೆಡಿ ಇದೆ. ನನಗೆ ಇವಾಗ ಡೇಟಾ ಬೇಕಿಲ್ಲಿ. ನಾನು ಸೇಮ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಅದೇ ಡೇಟಾನೇ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ, ನಾವು ಡಿಸೈಡ್ ಮಾಡಿದೀವಿ ಇವಾಗ ಪವರ್ ಬಿ ಐ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ. ನಾ ಏನ್ ಮಾಡ್ತೀನಿ, ಅಸ್ಯೂಮಿಂಗ್ ದಟ್ ನನಗೆ ಈ ಡೇಟಾ ಸೋರ್ಸ್ ಎಕ್ಸೆಲ್ ತಗೋತಾ ಇರೋದು ಡೇಟಾ ಆಲ್ರೆಡಿ ನಾವು ಸ್ಟಡಿ ಮಾಡಿದೀವಿ ಅಂದ್ರೆ, ನಾವು ಫಸ್ಟ್ ಇಂದ ಅದೇ ಡೇಟಾ ಯೂಸ್ ಮಾಡ್ತಾ ಇದೀವಿ ಡೇ 1 ಇಂದ ಇಲ್ಲಿವರೆಗೂ. ಸೊ ನಮ್ಗೆ ಆಲ್ರೆಡಿ ನಮಗೆ ಡೇಟಾ ಬಗ್ಗೆ ಗೊತ್ತು. ಡೇಟಾ ಕ್ಲೀನ್, ಇದು ಆಲ್ರೆಡಿ ನಾವು ಹೆಂಗ್ ಕ್ಲೀನ್ ಮಾಡಬೇಕು ಅಂತ ನಾವು ನೋಡಿದೀವಿ. ಇವಾಗ ಇರುವಂತ ಡೇಟಾ ಏನ್ ತಗೋತಾ ಇದೀನಿ ಅದು ಕ್ಲೀನ್ಡ್ ಡೇಟಾ ಇರುತ್ತೆ. ಮತ್ತೆ ನಾವು ಪವರ್ ಬಿ ಐನ ಡಿಸೈಡ್ ಮಾಡಿದೀವಿ. ಈಗ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೋಗ್ತೀನಿ, ಇವಾಗ ಗೆಟ್ ಡೇಟಾ, ನಾನು ಎಕ್ಸೆಲ್ ವರ್ಕ್ ಬುಕ್ ಅನ್ನು ಕೊಡ್ತೀನಿ. ನನಗೆ ಡೇಟಾ ಬೇಕು, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಡೇಟಾ ತಗೋಣ. ಆಯ್ತಾ? ಇಲ್ಲಿರೋಂಥ ಡೇಟಾ ನಾನು ತಗೋತೀನಿ, ಎಕ್ಸೆಲ್ ಡೇಟಾ. ನಾನು ಏನ್ ಮಾಡ್ತೀನಿ, ಓಪನ್ ಅಂತ ಕೊಡ್ತೀನಿ. ಅಂದ್ರೆ ನಮ್ಗೆಲ್ಲ ಡೇಟಾ ಪ್ರಾಪರ್ ಆಗಿದೆ ಅನ್ಕೊಂಡು ನಾನು ಡೇಟಾ ತಗೋತೀನಿ. ಇದನ್ನ ನಾವು ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ, ಆಯ್ತಾ, ನಾವು ಈ ಡೇಟಾ ಹೆಂಗ್ ತಗೋಬೇಕು ಅಂತ ನೋಡಿದ್ವಿ. ಅದೇ ಡೇಟಾ ತಗೋತಾ ಇದ್ದೀನಿ. ಬಟ್ ಇವಾಗ ಬೇರೆ ಬೇರೆ ಸೋರ್ಸ್ ಇಂದ ತಗೋತಾ ಇಲ್ಲ, ಕಂಪ್ಲೀಟ್ ಎಕ್ಸೆಲ್ ಇಂದಾನೆ ತಗೋತಾ ಇದೀನಿ. ಇದೆಲ್ಲ ಡೇಟಾ ಎಕ್ಸೆಲ್ ಅಲ್ಲಿ ಇದೆ. ಇದು ನಿಮ್ಗೆ SQL ಸರ್ವರ್ ಅಲ್ಲಿ ಇರಲಿ,
ಕ್ಲೌಡಲ್ಲಿ ಎಲ್ಲೇ ಇರಲಿ ಇದೇ ರೀತಿ ನೀವು ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಮಾಡ್ಕೊಂಡು ಇವಾಗ ನನಗೆ ಡೇಟಾ ಕರೆಕ್ಟ್ ಇದೆಯಾ ಅಂತ ಇನ್ನೂ ಒಂದ್ಸರಿ ನಾನು ಚೆಕ್ ಮಾಡ್ತೀನಿ. ಕಾಲಮ್ 1 ಕಾಲಮ್ 2 ತಪ್ಪಿದೆ, ಇದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಆಯ್ತಾ? ಅಂದ್ರೆ ಇವಾಗ ನಾ ಏನ್ ಮಾಡಬೇಕು, ಮತ್ತೆ ನಾನು ಎಷ್ಟೇ ಡೇಟಾ ಕ್ಲೀನ್ ಮಾಡಿದ್ರು ಅಕಸ್ಮಾತ್ ಒಳಗಡೆ ಬಂದಾಗೂ ನನಗೆ ಏನಾದ್ರು ಸರಿ ಇಲ್ಲ ಅಂತಂದ್ರೆ ದೆನ್ ನಾನು ಟ್ರಾನ್ಸ್ಫಾರ್ಮ್ ಡೇಟಾ ಅಂದ್ರೆ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ತೀನಿ. ಇಲ್ಲಿ ನೀವು ಪವರ್ ಕ್ವೆರಿ ಎಡಿಟರ್ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು ಅಥವಾ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು. ಬಟ್ ಇಲ್ಲಿ ಮಾತ್ರ ನೀವು ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ಬೇಕು. ಸೊ ಇದು ಓಪನ್ ಆಗಲಿ. ರೈಟ್, ಓಪನ್ ಆಯ್ತು. ಇವಾಗ ನಾ ಏನ್ ಮಾಡಬೇಕು, ನನಗೆ ಏನೇನೆಲ್ಲ ಚೇಂಜಸ್ ಮಾಡ್ಬೇಕು ಇಲ್ಲಿ ನಾನು ಒಟ್ಟಿಗೆ ಇಲ್ಲಿ ಚೇಂಜಸ್ ಅನ್ನ ಮಾಡ್ತೀನಿ. ಕಸ್ಟಮರ್ ಫಸ್ಟ್ ರೋ ಆಸ್ ಹೆಡರ್ಸ್, ಡೇಟಾ ಒಂದ್ಸರಿ ಎಲ್ಲ ನೋಡಬೇಕು ಕರೆಕ್ಟ್ ಇದೆ, ಲೊಕೇಶನ್ ಕರೆಕ್ಟ್ ಇದೆ, ಪ್ರಾಡಕ್ಟ್ ಓಕೆ, ಇದು ಚೇಂಜ್ ಮಾಡಬೇಕು, ಸೆಗ್ಮೆಂಟ್ ಶಿಪ್ ಮೋಡ್ ರೈಟ್. ಸೊ ಇಷ್ಟು ಚೇಂಜಸ್. ಇದು ಬಿಟ್ಟು ಇನ್ನು ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ದಯವಿಟ್ಟು ಇಲ್ಲೇ ಅದನ್ನ ಕ್ಲೀನ್ ಮಾಡ್ಕೊಂಬಿಡಿ. ಈಗ ನಾನೇನ್ ಮಾಡ್ತೀನಿ, ಎಲ್ಲಾ ಚೇಂಜಸ್ ಆಗಿದೆ ಅಂತ ಅನ್ಕೊಂಡು ನಾನೇನ್ ಮಾಡ್ತೀನಿ, ಕ್ಲೋಸ್ ಅಂಡ್ ಅಪ್ಲೈ ಅಂತ ಕೊಡ್ತೀನಿ. ರೈಟ್, ಇವಾಗ ನೋಡಿ, ಕ್ಲೋಸ್ ಅಂಡ್ ಅಪ್ಲೈ, ಎಲ್ಲ ಡೇಟಾ ಮಾಡಿಫಿಕೇಶನ್ ಟ್ರಾನ್ಸ್ಫಾರ್ಮೇಶನ್ ಏನೇ ಆಗಿದ್ರು ಕೂಡ ಎಲ್ಲ ನನಗೆ ರೆಡಿ ಆಗ್ಬಿಟ್ಟು ಇಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಗೆಟ್ ಡೇಟಾ ಆಯ್ತಾ. ಆಮೇಲೆ ಏನ್ ಮಾಡಿದೆ, ಪವರ್ ಕ್ವೆರಿ ಎಡಿಟರ್ ಕೊಟ್ಟೆ, ಅಂದ್ರೆ ಕ್ಲೀನಿಂಗ್ ಟ್ರಾನ್ಸ್ಫಾರ್ಮೇಶನ್ ಆಯ್ತಾ. ಇದು ಮಾಡೋದು. ನೆಕ್ಸ್ಟ್ ಬಂದು ಸಪೋಸ್ ನನಗೇನಾದರೂ ಡೇಟಾ ಕನೆಕ್ಷನ್ ಸರಿ ಇಲ್ಲ ಅಂತಿದ್ರೆ, ಮಲ್ಟಿಪಲ್ ಟೇಬಲ್ಸ್ ತಗೊಂಡಾಗ ಎಲ್ಲಾ ಟೇಬಲ್ ಕನೆಕ್ಟ್ ಆಗಿರಬೇಕು. ನೋಡಿ, ಇಲ್ಲಿ ಪ್ರಾಡಕ್ಟ್ ಕನೆಕ್ಟ್ ಆಗಿಲ್ಲ, ರೀಸನ್ ನಿಮಗೂ ಗೊತ್ತು, ಯಾಕಂದ್ರೆ ಇದರಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂ ಇದೆ ಅಂತ. ನಾ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಪ್ರಾಡಕ್ಟ್ ID ಕೊಡ್ತೀನಿ. ಓಕೆ, ಇದು ಮೆನಿ ಟು ಮೆನಿ ಇದೆ, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ಇಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಹೋದ್ರೆ ಡೇಟಾದಲ್ಲಿ ನೋಡಿದ ಯಾವುದೋ ಒಂದಷ್ಟು ಕಾಲಮ್ಸ್ ಇದೆ, ಕಾಲಮ್ 1 ಕಾಲಮ್ 2 ಕಾಲಮ್ 3, ಏನೋ ಪ್ರಾಬ್ಲಮ್ ಇದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮತ್ತೆ ಟ್ರಾನ್ಸ್ಫಾರ್ಮ್ ಡೇಟಾ ಹೋಗ್ತೀನಿ. ನಿಮ್ಗೆ ಒಂದ್ಸರಿ ಎಲ್ಲ ಮಾಡ್ಬಿಟ್ಟು ಬಂದು ಮತ್ತೆ ವಾಪಸ್ ಹೋಗ್ಬಾರ್ದು ಅಂತ ಏನಿಲ್ಲ ಆಯ್ತಾ. ಚೇಂಜಸ್ ಮಾಡ್ಬೇಕು ಅಂದ್ರೆ ಖಂಡಿತವಾಗಿ ನೀವು ಹೋಗ್ಬೋದು. ಇಲ್ಲೇನೋ ಒಂದಷ್ಟು ಬ್ಲ್ಯಾಂಕ್ ಇದೆ, ಡಿಲೀಟ್ ಮಾಡ್ತೀನಿ. ಓಕೆ, ರಿಮೂವ್ ಕಾಲಮ್ಸ್, ಇದೆಲ್ಲ ನಾವು ಆಲ್ರೆಡಿ ನಮ್ಮ ಪವರ್ ಕ್ವೆರೀಸ್ ಅಲ್ಲಿ ಮಾಡಿದ್ದೀವಿ. ಸೇವ್ ಮಾಡ್ಕೋತೀನಿ. ಇವಾಗ ಇದು ಬ್ಲ್ಯಾಂಕ್ ಕಾಲಮ್ಸ್ ಅನ್ನ ತೆಗೆದೆ. ಈಗ ನನಗೆ ಡೇಟಾ ರೆಡಿ, ಡೇಟಾ ಮಾಡಲಿಂಗ್ ರೆಡಿ, ಎಲ್ಲ ರೆಡಿ ಇದೆ. ಅಕಸ್ಮಾತ್ ಏನಾದರೂ ಕ್ಯಾಲ್ಕುಲೇಷನ್ಸ್ ಬೇಕಂದ್ರೆ ನಾವು ಮಾಡ್ಕೋಬಹುದು. ಈ ಕ್ಯಾಲ್ಕುಲೇಷನ್ಸ್ ಅನ್ನ ಕೆಲವು ಟೈಮ್ ನೀವು ರಿಪೋರ್ಟ್ಸ್ ಮಾಡಬೇಕಾದ್ರೂ ಕೂಡ ಮಾಡಬಹುದು, ಎಲ್ಲಾನು ಇವಾಗಲೇ ಮಾಡಬೇಕು ಅಂತಿಲ್ಲ. ಅಕಸ್ಮಾತ್ ನಿಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಪ್ಲಾನ್ ಇತ್ತು ಅಂದ್ರೆ ನೀವು ಆಲ್ರೆಡಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಯಾವಾಗ ನೀವು ಪ್ರಾಜೆಕ್ಟ್ಸ್ ಅಂದ್ರೆ ರಿಪೋರ್ಟ್ಸ್ ಮಾಡ್ತಾ ಇರ್ತೀರ ಅವಾಗ ಕೂಡ ಮಾಡ್ಬೋದು. ಬಟ್ ಅದು ಸ್ವಲ್ಪ ಡೇಂಜರ್, ಯಾಕಂದ್ರೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವುದೋ ಒಂದು ರಿಪೋರ್ಟ್ಸ್ ಎಕ್ಸ್ಟ್ರಾ ರಿಪೋರ್ಟ್ಸ್ ಬಂದ್ಬಿಟ್ಟಾಗ ನಮ್ಗೆ ಅಲ್ಲಿ ಮಧ್ಯದಲ್ಲಿ ಜೋಡ್ಸಕ್ಕಾಗಲ್ಲ. ಆದಷ್ಟು ಕಂಪ್ಲೀಟ್ ನೀವು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಆಮೇಲೆ ರಿಪೋರ್ಟ್ಸ್ ಅನ್ನ ಮಾಡಿ. ಓಕೆ, ರೈಟ್. ಸೊ ನಮ್ಗೆ ಇವಾಗ ಡೇಟಾ ಎಲ್ಲ ರೆಡಿ ಇದೆ. ನೆಕ್ಸ್ಟ್ ನಾನು ರಿಪೋರ್ಟ್ಸ್ ಮಾಡಬೇಕು. ರಿಪೋರ್ಟ್ಸ್ ಮಾಡೋದಕ್ಕೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ನಾವು ರಿಪೋರ್ಟ್ಸ್ ಮಾಡ್ಬೋದು. ನಿಮಗೆ ಅನುಕೂಲ ಆಗಲಿ ಅಂತ ನಾನು ನಿಮಗೆ ಯಾವ್ಯಾವ ರೀತಿಯೆಲ್ಲ ನಾವು ಈ ಡ್ಯಾಶ್ ಬೋರ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ನಾನು ಕಲ್ಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಡಿಸೈನ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನನಗೆ ಡಿಸೈನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ನನಗೆ ಗ್ರಾಫಿಕ್ಸ್ ಗೊತ್ತಿಲ್ಲ, ನಂಗೆ ಗ್ರಾಫಿಕ್ ಡಿಸೈನಿಂಗ್ ಗೊತ್ತಿಲ್ಲ, ಅಥವಾ ನಂಗೆ ಗ್ರಾಫಿಕ್ ವರ್ಕ್ ಮಾಡೋದಕ್ಕೆ ಟೂಲ್ಸ್ ಬಗ್ಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಾಜೆಕ್ಟ್ ಮಾತ್ರ ಸಖತ್ತು ತುಂಬಾ ಚೆನ್ನಾಗಿ ಬರಬೇಕು, ಮಾಡರ್ನೈಸ್ಡ್ ಆಗಿರ್ಬೇಕು. ಸೊ ಇದನ್ನ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ ಆಯ್ತಾ. ಹೆಂಗ್ ಮಾಡಬಹುದು ನಾನು ನಿಮ್ಗೆ ತೋರಿಸ್ತೀನಿ. ಒಂದು, ಇವಾಗ ನಾನು ಪವರ್ ಪಾಯಿಂಟ್ ಓಪನ್ ಮಾಡ್ತೀನಿ ಆಯ್ತಾ. ಇಲ್ಲಿ ಆಲ್ರೆಡಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದಷ್ಟು ಬ್ಯಾಕ್ ಗ್ರೌಂಡ್ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ, ಸುಮ್ಮನೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಒಂದು JPEG ಅಥವಾ PNG ಫಾರ್ಮೆಟ್ ಅಲ್ಲಿ ಇರುತ್ತೆ. ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಗೊತ್ತಿಲ್ಲ ಅಂದ್ರೆ
ಈ ಜೆಪೆಗ್ ಅಥವಾ PNG ಫಾರ್ಮ್ಯಾಟ್ ಏನಿದೆ ಇದು ಇಮೇಜ್ ಫಾರ್ಮ್ಯಾಟ್. ಅಂದ್ರೆ ನಮಗೆ ಒಂದು ಇಮೇಜ್, ಒಂದು ಫೋಟೋ ಏನು ಬರುತ್ತಲ್ಲ ಆ ರೀತಿ. ಇದು ಓಪನ್ ಮಾಡ್ತೀನಿ ನಿಮ್ಗೆ. ಇದೆಲ್ಲ ಸ್ಯಾಂಪಲ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋವಂಥದ್ದು. ಆಯ್ತಾ, ನೋಡಿ ಇದೆಲ್ಲ ಆಲ್ರೆಡಿ ಕ್ರಿಯೇಟ್ ಮಾಡಿರೋವಂಥದ್ದು. ನಾವು ಇದನ್ನ ಪವರ್ ಪಾಯಿಂಟ್ ಅಥವಾ ಕ್ಯಾನ್ವಾದಲ್ಲಿ ಮಾಡಿದ್ವಿ. ಇದೆಲ್ಲ ಬಂದು ಪವರ್ ಪಾಯಿಂಟ್ ಅಲ್ಲಿ ಮಾಡಿರೋದು ಇದೆಲ್ಲ. ಆಯ್ತಾ, ನೋಡಿ ಈ ಥರದ್ದೆಲ್ಲ ಡಿಸೈನ್ಸ್ ಅನ್ನು ನಾವು ಪವರ್ ಪಾಯಿಂಟ್ ಅಲ್ಲಿ ಮಾಡಿರೋದು. ನಿಮಗೆ ತೋರಿಸ್ತೀನಿ ಒಂದು. ನೋಡಿ ಇದು ಟೂಲ್ ಟಿಪ್ ನಾನು ಮಾಡಿದ್ದು TIEI ಅಂದ್ರೆ ಟೊಯೋಟಾ ಇಂಡಸ್ಟ್ರೀಸ್ ಅವ್ರಿಗೆ ಈ ಒಂದು ಪ್ರಾಜೆಕ್ಟ್ ನಾನು ಮಾಡಿದ್ದೆ. ಆಕ್ಚುಲಿ ಅವ್ರು ತೋರಿಸಿದ್ದೆ, ಗೊತ್ತಿಲ್ಲ. ಇಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ. ಇದನ್ನ ಹೆಂಗ್ ಮಾಡಿದೆ ಅಂದ್ರೆ ಪವರ್ ಪಾಯಿಂಟ್. ನೋಡಿ ನಿಮ್ಗೆ ಅಕಸ್ಮಾತ್ ಕ್ಯಾನ್ವಾ ಇಲ್ಲ, ಫೋಟೋಶಾಪ್ ಇಲ್ಲ, ಕೋರಲ್ ಡ್ರಾ ಇಲ್ಲ, ಈ ಥರದ್ದು ಯಾವುದೇ ರೀತಿಯಾದ ಗ್ರಾಫಿಕ್ ಸಾಫ್ಟ್ವೇರ್ ಇಲ್ಲ ಅಂತಂದ್ರೆ ಪವರ್ ಪಾಯಿಂಟ್ ಅಲ್ಲೇ ನೀವು ಮಾಡ್ಬೋದು. ನೋಡಿ ಇದೆಲ್ಲ ಇದೆಲ್ಲ ಪವರ್ ಪಾಯಿಂಟ್ ಅಲ್ಲಿ ಮಾಡಿದ್ದೆ ಈ ರೀತಿ. ನೋಡಿ ಇದೆಲ್ಲ ನಾನು ಪವರ್ ಪಾಯಿಂಟ್ ಅಲ್ಲೇ ಮಾಡಿದ್ದೆ. ಹೆಂಗ್ ಮಾಡ್ಬೋದು ಬೇಕಿದ್ರೆ ನಾನು ಒಂದು ಕ್ವಿಕ್ ಒಂದು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿ ನಿಮಗೆ ಇನ್ಸರ್ಟ್ ಅಂತ ಹೋದ್ರೆ ಶೇಪ್ಸ್ ಇರುತ್ತೆ. ಆಯ್ತಾ, ಇದು ನಾನು ಮಾಡ್ತಾ ಇರೋದು ಪವರ್ ಪಾಯಿಂಟ್ ಅಲ್ಲಿ. ಮೊದಲೆಲ್ಲ ಕ್ಯಾನ್ವಾ ಇರ್ತಿರಲ್ಲ, ನಾವು ಇದರಲ್ಲೇ ಮಾಡ್ಬೇಕಾಯ್ತು. ಇವಾಗ ಕ್ಯಾನ್ವಾ ಇದೆ, ಸೊ ನಮಗೆ ಈಸಿಗೆ ವರ್ಕ್ ಮಾಡ್ಬೋದು. ಜಸ್ಟ್ ಇನ್ ಕೇಸ್ ನಿಮ್ಮ ಹತ್ರ ಕ್ಯಾನ್ವಾ ಫುಲ್ ಲೈಸೆನ್ಸ್ ಇಲ್ಲ ಅಂತಂದ್ರೆ ನೋಡಿ ಈ ತರ ನಾವು ರೊಟೇಟ್ ಮಾಡ್ಕೋಬಹುದು. ಹಿಂಗೆ ಈ ತರ ಅಂದ್ರೆ ನಮ್ಗೆ ಯಾವ ತರ ಡಿಸೈನ್ ಬೇಕು ನಾವು ಆ ರೀತಿ ಪವರ್ ಪಾಯಿಂಟ್ ಅಲ್ಲೇ ತುಂಬಾ ಚೆನ್ನಾಗಿ ಮಾಡ್ಬೋದು. ನೋಡಿ ಇದಕ್ಕೆ ಸೈಡ್ ಬಾರ್ ಅಥವಾ ಸೈಡ್ ಪ್ಯಾನ್. ಮತ್ತೆ ನಾನು ಏನ್ ಮಾಡ್ತೀನಿ, ಇದನ್ನೇ ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್ ಮಾಡಿದ್ರೆ ಇನ್ನೊಂದು ಬರುತ್ತೆ. ನೋಡಿ ಇಲ್ಲಿ ಇಟ್ಕೊಂಡು ಈ ತರ ನಾವು ರಿವರ್ಸ್ ಮಾಡ್ಬೋದು. ಹಿಂಗೆ ಈ ತರ ಇಡ್ಬೋದು. ಹಿಂಗೆ ನಾನು ಮೊನ್ನೆ ಇದೆಲ್ಲ ತೋರಿಸಿದೆ ನಿಮ್ಗೆ ಡಿಸೈನ್ ಅಲ್ಲಿ. ನೋಡಿ ಆಯ್ತಾ, ಈಗ ಇಲ್ಲೇನ್ ಮಾಡ್ತೀವಿ, ಇದು ನಿಮಗೆ ಕ್ವಿಕ್ ಆಗಿ ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಹೋಗ್ಬಿಟ್ಟು ಔಟ್ಲೈನ್ ತೆಗೆದ್ಬಿಡ್ತೀನಿ. ಇದನ್ನ ಏನ್ ಮಾಡ್ತೀನಿ, ಔಟ್ಲೈನ್ ಕೊಟ್ಬಿಟ್ಟು ಇದನ್ನ ವೈಟ್ ಮಾಡ್ಬಿಡ್ತೀನಿ. ನೋಡಿ ಈ ರೀತಿ ಮಾಡ್ಬೋದು. ನನಗೆ ಇಲ್ಲೊಂದು ಇಮೇಜ್ ಬೇಕು. ನೋಡಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಐಕಾನ್ ಅಂತ ಇದೆಯಲ್ಲ, ಐಕಾನ್ ಕ್ಲಿಕ್ ಮಾಡ್ತೀನಿ. ಅಂದ್ರೆ ಇದು 365 ಇದ್ರೆ ಮಾತ್ರ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಸ್ಟಿಕ್ಕರ್ಸ್ ಇದೆಲ್ಲ ತುಂಬಾ ಇದೆ. ನೋಡಿ ಇಮೇಜಸ್ ಹೋಗ್ತೀನಿ. ಇಮೇಜಸ್ ಹೋಗ್ಬಿಟ್ಟು ಇಲ್ಲಿ ಕಾರ್ಪೊರೇಟ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನಮಗೆ ಎಷ್ಟೊಂದು ಇಮೇಜಸ್ ಬರುತ್ತೆ. ಯಾವ್ದಾದ್ರು ಒಂದು ಇಮೇಜ್ ಇದೆ ತಗೋಣ. ಓಕೆನಾ, ಇನ್ಸರ್ಟ್. ಇಲ್ಲಿ ಯಾಕೆ ತಗೋಬೇಕು ಅಂತ ನಾನು ಹೇಳ್ತೀನಿ. ನೀವೇನಾದ್ರೂ ಗೂಗಲ್ ಅಲ್ಲಿ ತಗೊಂಡ್ರೆ ಏನಾದ್ರು ಗೊತ್ತಾ, ಕಾಪಿ ರೈಟ್ ಇಶ್ಯೂಸ್ ಬರುತ್ತೆ. ಆಯ್ತಾ, ನೋಡಿ ಇವಾಗ ನನಗೆ ಇದು ಇಲ್ಲಿ ಇದೆಲ್ಲ ಇದು ಇಲ್ಲಿ ಇದನ್ನ ಹಾಕೋದು ಇಲ್ಲ, ನಿಂಗೆ ಇಟ್ರೆ ಬ್ಯಾಕ್ ಕಳಿಸ್ತೀನಿ. ನೋಡಿ ಆಯ್ತಾ, ಈ ತರ ಇದೆ. ಏನ್ ಮಾಡ್ತೀನಿ ಗೊತ್ತಾ, ಇದನ್ನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಪಿಕ್ಚರ್ ಫಾರ್ಮ್ಯಾಟ್ ಇಲ್ಲಿ ಹೋಗ್ಬಿಟ್ಟು ಬೇಡ, ಶೇಪ್ ಫಾರ್ಮ್ಯಾಟ್. ನೋಡಿ ಇದೆಲ್ಲ ಇದು ಸಬ್ಟ್ರಾಕ್ಟ್ ಅನ್ನು ಕೊಟ್ಬಿಡ್ತೀನಿ ಅಥವಾ ಫ್ರಾಗ್ಮೆಂಟ್. ಓಕೆ, ಫ್ರಾಗ್ಮೆಂಟ್. ನೋಡಿ ನೋಡಿ ಇಲ್ಲಿ ಕಟ್ ಆಡ್ತೀನಿ. ಸೊ ಇಲ್ಲಿ ಇನ್ನೂ ಒಂದು ಮಾಡ್ಬೋದು. ನಾನು ಏನು ಮಾಡ್ತೀನಿ, ಇದು ಒಂದು ಕಾಪಿ ಮಾಡಿ ಇಟ್ಕೊಂಡಿರ್ತೀನಿ ನಿಮಗೆ. ಓಕೆನಾ, ಇದು ಮತ್ತೆ ಇದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತೆ ಶೇಪ್ ಫಾರ್ಮ್ಯಾಟ್ ಇಲ್ಲಿ ಹೋಗ್ಬಿಟ್ಟು ಫ್ರಾಗ್ಮೆಂಟ್. ನೋಡಿ ಆಯ್ತಾ, ಇದನ್ನು ತಗೊಂಡು ಇಲ್ಲಿ ಇಟ್ಬಿಡ್ತೀನಿ. ಎಕ್ಸಾಕ್ಟ್ ಆಗಿ ಅದು ಕಟ್ ಆಗುತ್ತದ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಟ್ರಾನ್ಸ್ಪರೆಂಟ್ ಮಾಡೋಣ. ಫಾರ್ಮ್ಯಾಟ್ ಶೇಪ್ ಲೈಟ್ ಆಗಿ ಫಿಲ್. ನೋಡಿ ಟ್ರಾನ್ಸ್ಪರೆನ್ಸಿ ಕೊಟ್ಬಿಡ್ತೀನಿ. ನೋಡಿ ಎಷ್ಟು ಬೇಕು ಅಷ್ಟಿತ್ತು. ನೋಡಿ ಈ ರೀತಿ ಮಾಡ್ಬೋದು ನೀವು. ಇದಕ್ಕೂ ಬೇಕಾದ್ರೆ ಅದೇ ರೀತಿ ಮಾಡ್ಬೋದು. ಸೊ ಇದು ಮಾಡಾದ್ಮೇಲೆ ನಾ ಏನ್ ಮಾಡ್ತೀನಿ, ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಸೇವ್ ಆಸ್ ಪಿಕ್ಚರ್ ಇಲ್ಲೇ ಕೊಡೋಣ. ಇದಕ್ಕೆ ಕೊಟ್ಬಿಡ್ತೀನಿ. ಇಲ್ಲೇ ನಮ್ಮೆಲ್ಲ ಇಮೇಜಸ್ ಇಲ್ಲೇ ಕೊಟ್ಬಿಡ್ತೀನಿ. ಓಕೆ, ಹೋಗ್ಬಿಟ್ಟು ಪವರ್ BI ಇನ್ ಕನ್ನಡ ಅಂತ ಕೊಡ್ತೀನಿ. ಓಕೆನಾ, ಒಂದು ಇಮೇಜ್ ಸೇವ್ ಆಯ್ತು. ನಾನು ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ರೈಟ್ ಕ್ಲಿಕ್ ಫಾರ್ಮ್ಯಾಟ್ ಕ್ಯಾನ್ವಾಸ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ,
ಇಲ್ಲಿ ನೋಡಿ ಬ್ರೌಸ್ ಅಂತ ಕೊಟ್ಬಿಟ್ಟು ನಾನು ಅದೇ ಪಾತ್ ಕೊಟ್ಬಿಡ್ತೀನಿ. ಈಗ ನೋಡಿ ಇದು ಪವರ್ ಬಿ ಐ ಕನ್ನಡ ಅಂತ ಇರುತ್ತೆ ನೋಡಿ, ಪವರ್ ಬಿ ಐ ಕನ್ನಡ ನೋಡಿ, ಇದು ನಾನು ಈಗ ಡಿಸೈನ್ ಮಾಡಿದ್ದೆ. ಓಪನ್ ಅಂತ ಕೊಡ್ತೀನಿ, ಟ್ರಾನ್ಸ್ಪರೆನ್ಸಿ ಇಲ್ಲಿ ಮಾಡ್ಬಿಟ್ಟು ಫಿಟ್ ಅಂತ ಕೊಟ್ಟರೆ ನೋಡಿ ಕರೆಕ್ಟಾಗಿ ಅದು ಬಂದ್ಬಿಡ್ತೀನಿ. ಅದು ಫಿಲ್ ನಾನು ನೋಡಿ, ಇಲ್ಲಿ ನಾನು ಇವಾಗ ರಿಪೋರ್ಟ್ಸ್ಗಳನ್ನು ಮಾಡ್ಬೋದು. ಸೊ ಈ ರೀತಿ ಇದು ಒನ್ ವೇ ನಾನು ಮಾಡ್ಬೇಕಾಗಿರೋದು. ಅಂದ್ರೆ ನನಗೆ ಅಕಸ್ಮಾತ್ ಏನಾದ್ರು ಡಿಸೈನಿಂಗ್ ಪವರ್ ಪಾಯಿಂಟ್ ಅಲ್ಲೇ ಮಾಡಬೇಕು ಅಂದ್ರೆ ಇಲ್ಲಿ ನಾನು ಬೇಕಾದ್ರೆ ಒಂದಷ್ಟು ಬಟನ್ಸ್ಗಳನ್ನ ಮಾಡ್ಕೋಬಹುದು, ನಂಗೆ ಬೇಕಾಗಿರೋಂಥ ಬಟನ್ಸ್ನ ಮಾಡ್ಕೋಬಹುದು. ಸರಿನಾ? ಡನ್. ಇದು ಬಂತು. ಸೆಕೆಂಡ್, ನನಗೆ ಏನಾದ್ರು ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಏನಾದ್ರು ಬೇಕು ನನಗೆ ಡಿಸೈನ್ಸ್, ನಾನೇನ್ ಮಾಡ್ತೀನಿ ಗೊತ್ತಾ, ಅವಾಗ ಕ್ಯಾನ್ವಾ ಅಂತಿದೆ. ಯೂಶಲಿ ಮುಂಚೆ ನಾನು ಪವರ್ ಪಾಯಿಂಟ್ ಅಲ್ಲಿ ಡಿಸೈನ್ ಮಾಡ್ತಿದ್ದೆ. ಇವಾಗ ಕ್ಯಾನ್ವಾ ಬಂದ್ಮೇಲೆ ನಾನು ಆದಷ್ಟು ಪವರ್ ಪಾಯಿಂಟ್ ನ ಸ್ಟಾಪ್ ಮಾಡಿ, ಯಾಕಂದ್ರೆ ಇದ್ರಲ್ಲಿ ನಮ್ಗೆ ತುಂಬಾ ಲಕ್ಷಾಂತರ ಡಿಸೈನ್ಸ್ ಇಲ್ಲೇ ಬಂದ್ಬಿಡುತ್ತೆ. ನಮ್ಗೆ ತೋರಿಸ್ತೀನಿ ನಿಮ್ಗೆ ಹಿಂಗೆ ಅಂತ ನೋಡಿ. ಇಲ್ಲಿ ಹೋಗಿ ಜಸ್ಟ್ ಟೆಂಪ್ಲೇಟ್ಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಡ್ಯಾಶ್ ಬೋರ್ಡ್ ಅಂತ ಕೊಡ್ತೀನಿ. ಆಯ್ತಾ? ಇಲ್ಲಿ ನೋಡಿ ಸ್ಟೋನ್ ಡ್ಯಾಶ್ ಬೋರ್ಡ್ಸ್ ಅಲ್ಲಿ ಬಂದ್ಬಿಡುತ್ತೆ. ನಮಗೆ ಯಾವ ಡ್ಯಾಶ್ ಬೋರ್ಡ್ ಬೇಕೋ ನಾನು ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಇವಾಗ ಈ ಡ್ಯಾಶ್ ಬೋರ್ಡ್ ಅಂತ ಇಟ್ಕೋಣ ಸಿಂಪಲ್ ಆಗಿ. ಇದು ಕ್ಲಿಕ್ ಮಾಡ್ತೀನಿ. ಓಕೆ, ಕಸ್ಟಮೈಸ್. ಇಲ್ಲೂ ಸ್ಟೋನ್ ಬರುತ್ತೆ ನಿಮ್ಗೆ, ಅದೆಲ್ಲ ಸಿಮಿಲರ್ ಸ್ಟೋನ್ ಬರ್ತೀನಿ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ. ಸುಮ್ಮನೆ ನಿಮ್ಗೊಂದು ಸಿಂಪಲ್ ಆಗಿ ತೋರಿಸೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿದೆ ನೋಡಿ, ಡ್ಯಾಶ್ ಬೋರ್ಡ್ ಇಲ್ಲಿ ಬಂತು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ತೆಗೆದ್ಬಿಟ್ಟಿದ್ದೇನೆ. ಯಾಕೆಂದ್ರೆ ನನಗೆ ಬೇಕಾಗಿರೋದು ಬರೀ ಟೆಂಪ್ಲೇಟ್ ಅಷ್ಟೇ. ಓಕೆ ನೋಡಿ, ಈ ಟೆಕ್ಸ್ಟ್ ಇದನ್ನೆಲ್ಲ ತೆಗೆದ್ಬಿಡ್ತೀನಿ. ಇದನ್ನ ನಾವು ಪವರ್ ಬಿ ಅಲ್ಲಿ ನಮ್ ಡೇಟಾಗೆ ಹಾಕೋಬೇಕು. ಆಯ್ತಾ? ಇದೆಲ್ಲ ಟೆಂಪ್ಲೇಟ್ ಏನಿದೆ ಇದನ್ನ ತೆಗೆದ್ಬಿಟ್ಟು ಈ ತರ ಬ್ಲ್ಯಾಂಕ್ ಟೆಂಪ್ಲೇಟ್ ಮಾಡ್ಕೋಬೇಕು. ನಮ್ಗೆ ಬ್ಲ್ಯಾಂಕ್ ಟೆಂಪ್ಲೇಟ್ ಸಿಗಲ್ಲ, ಸಿಕ್ಕಿದ್ರೆ ಓಕೆ, ಬಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ಈ ತರ ಡೇಟಾ ಇರುತ್ತೆ. ಓಕೆ ನೋಡಿ, ಆಯ್ತಾ? ಇದು ಐಕಾನ್ಸ್ ಇರಲಿ, ಇದನ್ನು ತೆಗಿಬೇಕು ಆಕ್ಚುಲಿ, ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ನೋಡಿ. ಇದು ಬಂತಲ್ವಾ? ಈಗ ಹೋಗ್ಬಿಟ್ಟು ಶೇರ್ ಅಂತ ಕೊಡ್ತೀನಿ, ಡೌನ್ಲೋಡ್, ಮತ್ತೆ ನಾನು ಏನ್ ಮಾಡ್ತೀನಿ, ಪಿ ಎನ್ ಜಿ ಅಂತ ಕೊಡ್ತೀನಿ, ಡೌನ್ಲೋಡ್. ಆಯ್ತಾ? ಡೌನ್ಲೋಡ್ ಆಗುತ್ತೆ ನೋಡಿ. ಇವಾಗ ಈ ಫಾರ್ಮ್ಯಾಟ್ ಇದನ್ನು ನಾವು ಆಕ್ಚುಲಿ ತೆಗಿಬೇಕು, ಸಪ್ರೇಟ್ ಹಾಕ್ಬೇಕಾಗ್ತದೆ ಇದನ್ನ. ಡನ್. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಟೆಂಪ್ಲೇಟ್ ರೆಡಿ ಆಯ್ತಲ್ವಾ? ಇಲ್ಲಿ ಹೋಗ್ಬಿಟ್ಟು ಒಳ್ಳೆದೆ, ಇದನ್ನ ನಮ್ಮ ಈ ಫೋಲ್ಡರ್ ಇಟ್ಬಿಡ್ತೀನಿ. ಆಲ್ವೇಸ್ ಏನ್ ಮಾಡಿ ಅಂದ್ರೆ ಫೋಲ್ಡರ್ ಸ್ಟ್ರಕ್ಚರ್ ಅನ್ನ ಮೇಂಟೈನ್ ಮಾಡೋದು ಕಲ್ತ್ಕೊಳ್ಳಿ. ಸರಿನಾ? ಈ ನೋಡಿ, ಇಲ್ಲಿ ಹೋಗ್ಬಿಟ್ಟು ಪವರ್ ಬಿ ಐ ಮತ್ತದೇ ಬ್ರೌಸ್ ನೋಡಿ, ಇದು ನಾವೀಗ ಜಸ್ಟ್ ಮಾಡಿದ್ದೆ. ಓಕೆ ಅಂತ ಕೊಡ್ತೀನಿ, ಟ್ರಾನ್ಸ್ಪರೆನ್ಸಿ ತೆಗೆದ್ಬಿಟ್ಟು ಫಿಲ್ ಅಂತ ಕೊಡ್ತೀನಿ, ಅಥವಾ ಫಿಟ್ ಕೊಡೋಣ ನೋಡಿ, ಇಲ್ಲಿ ಬಂತು. ಇದನ್ನ ಒಂದು ಜಸ್ಟ್ ಸಿಂಪಲ್ ಆಗಿ ಒಂದು ಕ್ವಿಕ್ ಆಗಿ ಒಂದು ರಿಪೋರ್ಟ್ಸ್ ಮಾಡ್ತೀನಿ ನಿಮ್ಗೆ ತೋರಿಸೋದಕ್ಕೆ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ, ಆರ್ಡರ್ ಡೇಟ್, ಮಂತ್. ಆಯ್ತಾ? ಸುಮ್ಮನೆ ಎಷ್ಟು ಕ್ವಿಕ್ ಆಗಿ ನೀವು ರಿಪೋರ್ಟ್ಸ್ ಅನ್ನ ಮಾಡಬಹುದು ಅಂತ. ಆಯ್ತಾ? ಸೇಲ್ಸ್ ಇಲ್ಲಿ ರಿಪೋರ್ಟ್ ಬಂತ. ನಾ ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಕರೆಕ್ಟ್ ಆಗಿ ಈ ರಿಪೋರ್ಟ್ಸ್ ಇಲ್ಲಿ ಇಟ್ಬಿಟ್ಟು ಡಬಲ್ ಕ್ಲಿಕ್ ಮಾಡ್ತೀನಿ, ಬ್ಯಾಕ್ ಗ್ರೌಂಡ್ ತೆಗುತ್ತೆ ನೋಡಿ. ಆಯ್ತಾ? ಎಲ್ಲ ತೆಗೆದ್ಬಿಡೋಣ. ಇದು ಇಲ್ಲಿ ಹೋಗ್ಬಿಟ್ಟು ಇವಾಗ ವೈಟ್ ಕಲರ್, ಸೆಂಟರ್, ಏರಿಯಾ, ಮತ್ತೆ ಇದು ಅಷ್ಟೇ ಎಲ್ಲ ವೈಟ್ ಕಲರ್ ಮಾಡ್ಬಿಡ್ತೀನಿ. ಓಕೆ, ಸೊ ಈ ರೀತಿ ನಾವು ಟೆಂಪ್ಲೇಟ್ಸ್ ಮಾಡ್ಕೊಂಡ್ರೆ ನೋಡಿ ಒಂದು ರಿಪೋರ್ಟ್ ಬಂತು. ಇಲ್ಲಿ ಬೇಕಾದ್ರೆ ನಾವು ಬೇಗ ಯಾವ್ಯಾವ ರಿಪೋರ್ಟ್ಸ್ ಬೇಕೋ ಅದೆಲ್ಲ ವಿತ್ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ನಾವು ಅದನ್ನ ಮಾಡಬಹುದು. ಸೊ ಇದು ಇನ್ನೊಂದು ರೀತಿಯಾದ ಡಿಸೈನ್ ಅನ್ನ ಮಾಡಿ ನಾವು ಡ್ಯಾಶ್ ಬೋರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಆಯ್ತಾ? ಸೊ ನಿಮಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಅಥವಾ ಯಾವುದೇ ಒಂದು ಬಟನ್ಸ್ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಬಟನ್ಸ್ ಮಾಡಬೇಕು ನೋಡಿ, ಇಲ್ಲಿ ಹೋಗ್ತೀನಿ ತೋರಿಸ್ತೀನಿ, ಎಲಿಮೆಂಟ್ಸ್ ಹೋಗ್ತೀನಿ. ಆಯ್ತಾ? ನಿಮಗೆ ಕ್ಯಾನ್ವಾ ಬಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಅಲ್ಲಿ ಕ್ಯಾನ್ವಾ ಬಗ್ಗೆ ಒಂದಷ್ಟು ಟ್ರೈನಿಂಗ್ಸ್ ಅನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೋಬಹುದು ನೋಡಿ. ಇಲ್ಲಿ ಹೋಗ್ಬಿಟ್ಟು
ಬಟನ್ಸ್ ಅನ್ನು ಕೊಡ್ತೀನಿ. ನೋಡಿ ಇಲ್ಲಿ ಇಷ್ಟೊಂದು ಬಟನ್ ಬರುತ್ತೆ. ಸಿ ಆಲ್. ಓಕೆ, ನಿಮ್ಗೆ ಇಲ್ಲಿ ಯಾವ್ದಾದ್ರು ಒಂದು ಬಟನ್ ಸೆಲೆಕ್ಟ್ ಆಯ್ತು ಅಂದ್ರೆ ಇದನ್ನ ತಗೊಂಡು ನೋಡಿ, ಇದು ಚೆನ್ನಾಗಿದೆ. ಆಯ್ತಾ, ನಾನು ಏನ್ ಮಾಡ್ತೀನಿ, ಇದನ್ನ ತಗೋಣ. ರೈಟ್, ಇಲ್ಲಿ ಅಡ್ವಾಂಟೇಜ್ ಅಂದ್ರೆ ನೋಡಿ, ಇಲ್ಲಿ ರೆಡ್ ಕಲರ್ ಇದೆಯಾ, ನಂಗೆ ಬ್ಲೂ ಕಲರ್ ಬೇಕು. ನೋಡಿ ಚೇಂಜ್ ಆಗೋದು, ನೋಡಿ ಚೇಂಜ್ ಆಯ್ತು. ಆಯ್ತಾ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಚೂಸ್ ಮಾಡ್ಕೋಬೋದಿಲ್ಲ. ಓಕೆ, ಈಗ ಇದನ್ನ ನಾನು ಏನ್ ಮಾಡ್ತೀನಿ ನೋಡಿ, ಇದನ್ನ ತಗೋತೀನಿ. ಇದನ್ನ ಬೇಕಾದ್ರೆ ನಾನು ಸೇವ್ ಮಾಡ್ಕೊಂಡು ನಾನು ಇಲ್ಲಿ ಅದನ್ನ ಇಂಪೋರ್ಟ್ ಮಾಡ್ಕೋಬೋದು. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇದು ಒಂದನ್ನೇ ನಾವು ಸೇವ್ ಮಾಡೋಕ್ಕಾಗಲ್ಲ, ಅದಕ್ಕೆ ಏನ್ ಮಾಡ್ತೀನಿ, ಅದು ಒಂದೇ ಇಮೇಜ್ ಹೋಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ನನ್ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್, ಡೌನ್ಲೋಡ್ ಸೆಲೆಕ್ಷನ್. ಆಯ್ತಾ, ಡೌನ್ಲೋಡ್ ಅನ್ನು ಕೊಡ್ತೀನಿ ಇವಾಗ. ಸಾರಿ, ಡೌನ್ಲೋಡ್. ಇದು PNG ಇರಲಿ, ಜೊತೆಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಇರಲಿ. ಓಕೆನಾ, ಯಾಕಂದ್ರೆ ನನಗೆ ಬಟನ್ ಟ್ರಾನ್ಸ್ಪರೆಂಟ್ ಇರಬೇಕು. ಡೌನ್ಲೋಡ್ ನೋಡಿ. ಆಯ್ತಾ, ಇವಾಗ ಈ ಬಟನ್ ನಾನು ಹೆಂಗ್ ತಗೋಬೇಕು ನೋಡಿ, ಈ ಡೈರೆಕ್ಟ್ ಹಂಗೆ ತಗೋತೀನಿ. ಹೋಗ್ಬಿಟ್ಟು ಡೌನ್ಲೋಡ್ಸ್, ಲೆಟರ್. ಸೊ ಇಲ್ಲಿ ನಮ್ ಬಟನ್ ಇದೆಯಾ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಈ ಬಟನ್ ಇಲ್ಲಿ ಬರ್ಬೇಕಾ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಇಮೇಜ್. ಓಕೆ, ಇದು ತಗೋತೀನಿ ನೋಡಿ. ಈ ತರ ನನ್ನ ಬಟನ್ ಬರುತ್ತೆ. ಬೇರೆ ತಗೋಬೇಕಿತ್ತು, ಒಂದು ನಿಮಿಷ, ಬೇಡ, ಇದೇ ತಗೋಣ. ಇದು ಆಕ್ಚುಲಿ ತಗೋಬೇಕಿದ್ದು ನಾನು. ರೈಟ್, ಇಲ್ಲಿ ಹೋಗ್ತೀನಿ, ಇಮೇಜ್, ಈ ಬಟನ್ ಇದೆಯಾ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಈ ರೀತಿ ನಾನು ಬಟನ್ಸ್ಗಳನ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಇರ್ಬೇಕಾ ಅಥವಾ ಇಲ್ಲಿ ಇಡ್ಬೇಕಾ, ಎಲ್ಲಾದ್ರೂ ಇಟ್ಕೊಳ್ಳಿ ನೀವು ಬಟನ್ಸ್. ನ್ಯಾವಿಗೇಷನ್ ಬಟನ್ ತರ ನೀವು ಮಾಡ್ಕೋಬಹುದು ಈ ತರ ನೋಡಿ, ಈ ರೀತಿ ನೀವು ಮಾಡ್ಬೋದು. ಸರ್ ನಿಮ್ಗೆ ಯಾವ ತರ ಡಿಸೈನ್ ನಿಮ್ಗೆ ಹೆಂಗ್ ಬೇಕು ಆ ತರ ಕ್ರಿಯೇಟಿವ್ ಆಗಿ ನೀವು ಮಾಡ್ಬೋದು. ಓಕೆನಾ, ಸೊ ಇದು ನಿಮ್ಗೆ ಡ್ಯಾಶ್ ಬೋರ್ಡ್ ಡಿಸೈನಿಂಗ್, ನೀವು ಹೆಂಗ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ. ಆಯ್ತಾ, ಈಗ ನೆಕ್ಸ್ಟ್ ಇನ್ನೊಂದು ಬಂದು ಫೈನಲಿ ಇನ್ನೊಂದು ಮೆಥಡ್ ನಾವ್ ಇಲ್ಲಿ ಏನ್ ಮಾಡೋಣ ಅಂದ್ರೆ, ಒಂದು ರಿಪೋರ್ಟ್ಸ್ ಅನ್ನ ಮಾಡೋಣ, ಒಂದು ಡ್ಯಾಶ್ ಬೋರ್ಡ್ ಅನ್ನು ಕ್ರಿಯೇಟ್ ಮಾಡೋಣ. ಓಕೆ, ರೈಟ್, ನೋಡಿ ಪವರ್ BI ಅಲ್ಲಿ ಮೇನ್ ಬೇಕಾಗಿರೋದು ಡೇಟಾ ಯಾವ ಸೋರ್ಸ್ ಇಂದ ಬರ್ತಿದೆ, ಡೇಟಾ ಕ್ಲೀನ್ ಆಗಿದೆಯಾ, ಡೇಟಾ ಹೆಂಗ್ ಅರೇಂಜ್ ಆಗಿದೆ, ನಮ್ಮ ರಿಪೋರ್ಟ್ಸ್ಗೆ ಅದು ಕರೆಕ್ಟಾಗಿ ಕೂತಿದೆಯಾ ಅನ್ನೋದು ಅಷ್ಟೇ ನೀವು ನೋಡಬೇಕು. ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹೊರತು ರಿಪೋರ್ಟ್ಸ್ ಮಾಡೋದಕ್ಕೆ ಟೈಮ್ ಹಿಡಿಯಲ್ಲ. ನಿಮ್ಗೆ ಏನಾದರೂ ಡೇಟಾ ಕರೆಕ್ಟ್ ಆಗಿತ್ತು ಅಂದ್ರೆ ರಿಪೋರ್ಟ್ಸ್ ಮಾಡೋದು ಎಷ್ಟು ಸುಲಭ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಈಗ ನನಗೆ ಈ ಡಿಸೈನ್ಸ್ ಎಲ್ಲ ಬೇಡ, ಸಿಂಪಲ್ ಆಗಿ ನಾನು ಪವರ್ BI ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು. ಆಯ್ತಾ, ಈ ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಈ ತರ ಡಿಸೈನ್ಸ್ ಮಾಡ್ಕೊಂಡು ಮಾಡ್ತೀನಿ. ನಿಮ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಜಸ್ಟ್ ಒಂದು ರಿಪೋರ್ಟ್ಸ್, ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮ್ಗೆ ತೋರಿಸ್ತೀನಿ. ಬಟ್ ಇಲ್ಲಿದೆಯಲ್ಲ, ಈ ತರ ಮಾಡಿದ್ರೆ ನಿಮ್ಗೆ ನೋಡೋದಕ್ಕೆ ತುಂಬಾ ಮಾಡರ್ನೈಸ್ಡ್ ಆಗಿರುತ್ತೆ. ಬಟ್ ನಿಮ್ಗೆ ಕ್ರಿಯೇಟಿವ್ ಇರಬೇಕು, ಮತ್ತೆ ಇದೆಲ್ಲ ತುಂಬಾ ಪೇಷನ್ಸ್ ಇರಬೇಕು. ಓಕೆ, ಇದು ಒಂದು, ಇದನ್ನ ಮಾಡೋಣ. ಬೇಕಿದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು, ನಾನು ಹೇಳಿದ್ನಲ್ಲ ನಾವು ಪ್ರತಿ ವಾರ ಒಂದು ಸೆಷನ್ಸ್ ಅನ್ನು ಇಡೋಣ ಅಂತ, ಅವಾಗ ನಾನು ಹೇಳ್ತೀನಿ. ಬರೀ ಡಿಸೈನಿಂಗ್ಸ್ಗೆ ಒಂದು ಸೆಷನ್ ಅನ್ನ ಬೇಕಾದ್ರೆ ಮಾಡಿ.
ರೈಟ್, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ನಾವೊಂದು ಡ್ಯಾಶ್ ಬೋರ್ಡ್ ಮಾಡಿ ರಿಪೋರ್ಟ್ಸ್ ಅನ್ನ ಮಾಡಬೇಕು. ನಿಮ್ಗೆ ರಿಪೋರ್ಟ್ಸ್ ಮತ್ತೆ ಡ್ಯಾಶ್ ಬೋರ್ಡ್ ಡಿಫ್ರೆನ್ಸ್ ಏನು ಅಂತ ಕೂಡ ನಿಮ್ಗೆ ಇಲ್ಲೇ ಲೈವ್ ಆಗಿ ತೋರಿಸ್ತೀನಿ. ಯೂಶಲಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ವ್ಯೂಗೆ ಹೋಗ್ತೀನಿ. ಇಲ್ಲಿ ನನಗೆ ಥೀಮ್ಸ್ ಅಂತ ಇರುತ್ತೆ. ಥೀಮ್ಸ್ ಅಂದ್ರೆ ನನಗೆ ಇಲ್ಲಿ ನಾನು ಏನ್ ಪ್ರಾಜೆಕ್ಟ್ ಮಾಡ್ತೀನಲ್ಲ, ಯಾವ ಕಲರ್ ಇರಬೇಕು, ಫಾಂಟ್ ಯಾವ್ದಿರಬೇಕು, ಫಾಂಟ್ ಸೈಜ್ ಹೆಂಗಿರ್ಬೇಕು, ಅದೆಲ್ಲ ಯೂನಿಫಾರ್ಮ್ ಆಗಿ ನಾನು ಮೊದಲೇ ಎಲ್ಲ ಡಿಸೈಡ್ ಮಾಡೋದಕ್ಕೆ ನಾವು ಥೀಮ್ಸ್ ಅಂತ ಕರಿತೀವಿ. ನೀವು ಮೊಬೈಲಲ್ಲಿ ಥೀಮ್ಸ್ ಇಟ್ಟಿರ್ತೀರ, ಎಷ್ಟೊಂದು ಥರ ಥೀಮ್ಸ್ ಇರುತ್ತೆ. ನಾನು ಅಕಸ್ಮಾತ್ ಏನಾದ್ರು ಒಂದು ಥೀಮ್ ಚೇಂಜ್ ಮಾಡಿದ್ರೆ ನಿಮಗೆ ಫಾಂಟ್ಸ್ ಮತ್ತೆ ಐಕಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅದೇ ರೀತಿ ಇದು ಕೂಡ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇದೊಂದು ಒಂದು ಥೀಮ್ ಇದೆ, ಇದು ತಗೋತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ನೋಡಿ ಈ ರೀತಿ ಚೇಂಜ್ ಆಗುತ್ತೆ. ಅಂದರೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬೋದು. ನಿಮ್ಗೆ ಎಷ್ಟೊಂದು ನೋಡಿ ಇದು ತಗೋತೀನಿ ಬೇಕಿದ್ರೆ, ಇದು ವೈಟ್ ಇದೆ. ಬಟ್ ನೀವು ಅನ್ಕೋಬೋದು ಇದೆಲ್ಲ ವೈಟೇ ಇದೆಯಲ್ಲ ಅಂತ. ಬಟ್ ನೋಡಿ ಕಲರ್ ನೋಡಿ ಇಲ್ಲಿ ಇದು ಈ ರೀತಿ ಕಲರ್ಸ್ ಇರುತ್ತೆ. ಏನದು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನೋಡೋಕೆ ಚೆನ್ನಾಗಿರುತ್ತೆ, ಡಾರ್ಕ್ ಬ್ಯಾಕ್ಗ್ರೌಂಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಫೈನ್. ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಕಸ್ಟಮ್ ಕರೆಂಟ್ ಥೀಮ್ ಅಂತಿದೆ. ಕಸ್ಟಮ್ ಕರೆಂಟ್ ಥೀಮ್ ಅಂದ್ರೆ ನಾನು ಕಸ್ಟಮೈಸ್ ಮಾಡ್ಬೋದು. ನನಗೆ ಟೆಕ್ಸ್ಟ್ ಏನಿದೆ ಇಲ್ಲಿ ನೋಡೋಣ. ಟೈಟಲ್ಗೆ ಏರಿಯಲ್ ಇದೆ 12 ಇದೆ, ಫೈನ್. ಕಾರ್ಡ್ಸ್ಗೆ 45 ಇದೆ, ಬೇಡ. ನಾನು ಏನು ಮಾಡ್ತೀನಿ, ಒಂದು 28, ಓಕೆ 28 ಕೊಟ್ಟರೋಣ. ಬೇಕಾದ್ರೆ ಆಮೇಲೆ ಚೇಂಜ್ ಮಾಡ್ಕೋಬೋದು. ಟ್ಯಾಬ್ ಹೆಡರ್ಸ್ ಏನು ಬೇಕು, ಸೊ ಎಲ್ಲ ನಾನು ಇಲ್ಲೇ ಕೊಡ್ಬೋದು. ಜನರಲ್ ಆಗಿ ಇದು ಏರಿಯಲ್ ಇದೆ, ಸೊ ಫೈನ್. ನೇಮ್ ಆ್ಯಂಡ್ ಕಲರ್ಸ್ ನೋಡಿ ಇಲ್ಲಿ ಇದೆಲ್ಲ ಇದು ಇನ್ನೋವೇಟ್ ಅಂತ ಈ ಒಂದು ಟೆಂಪ್ಲೇಟ್ ಅಥವಾ ಏನು ಥೀಮ್ ಇದೆ, ಅದು ನೇಮ್ ಇದೆ. ಟೆಂಪ್ಲೇಟ್ ಅಲ್ಲ, ಥೀಮ್ಗೆ ಅದು ಹೆಸರದು. ನಾನು ಇವಾಗ ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಫಸ್ಟ್ ಕಲರ್ ಬಂದು ಈ ಬ್ಲೂ ಇದೆ, ಆಮೇಲೆ ಆರೆಂಜ್ ಇದೆ, ಈ ಥರ ಇದೆ. ಆಯ್ತಾ? ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಫೈನ್ ಅಪ್ಲೈ ಮಾಡೋಣ. ಈಗ ರಿಪೋರ್ಟ್ಸನ್ನು ಮಾಡ್ತೀನಿ. ನಾವು ಯಾವಾಗಲೇ ರಿಪೋರ್ಟ್ಸ್ ಮಾಡಬೇಕಾದ್ರೆ ಫಸ್ಟ್ ಬಂದು ನಾವು ಈ KPIs ಅಥವಾ ಸಮ್ಮರೈಸ್ಡ್ ರಿಪೋರ್ಟ್ ಅಂತ ಕರಿತೀವಿ. ಇದನ್ನು ಫಸ್ಟ್ ನಾವು ಮಾಡ್ಕೋಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ ಇಲ್ಲಿಂದಷ್ಟು ಡೇಟಾ ಇದೆ ನನಗೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ಓವರ್ ಆಲ್. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾರ್ಡ್ ಅಂತ ಬರುತ್ತೆ ನಮಗೆ. ಆಯ್ತಾ? ಕಾರ್ಡ್. ಈ ಕಾರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಆಲ್ರೆಡಿ ನಾನು ವಿಜುವಲೈಸೇಷನ್ ನೋಡಿದ್ದೆ. ಇದು ಬಂದು ಸಮ್ಮರೈಸ್ ರಿಪೋರ್ಟ್ಗೆ. ನಾನು ಹೋಗ್ಬಿಟ್ಟು ನೋಡಿ ಇಲ್ಲಿ ಸೇಲ್ಸ್ ಅಂತ ತಗೋತೀನಿ. ನೋಡಿ ಇದು ಏರಿಯಲ್ ಬಂದ್ಬಿಡ್ತಿಲ್ಲ, ಆಟೋಮೆಟಿಕ್ ಏರಿಯಲ್ ಬಂತು. ಆಯ್ತಾ? ಇಲ್ಲ ಅಂದ್ರೆ ನಮಗೆ ಬೇರೆ ಡಿಫಾಲ್ಟ್ ಯಾವ್ದಾದ್ರು ಫಾಂಟ್ ಬಂದಿರುತ್ತೆ. ರೈಟ್, ಇವಾಗ ಇದನ್ನ ಹಿಂಗೆ ತಗೋತೀನಿ, ಹಿಂಗೆ ಏರಿಯಲ್. ನನಗೆ ಇದು ಇನ್ನೂ ಫಾರ್ಮ್ಯಾಟ್ ಬೇಕು ಅಂತಂದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ಗೆ ಹೋಗ್ತೀನಿ. ಕ್ವಿಕ್ಕಾಗಿ ಫಾರ್ಮ್ಯಾಟ್ ಮಾಡೋಣ. ನನಗೆ ಟೈಟಲ್ ಬೇಕು. ಟೈಟಲ್ ಬಂತು ನೋಡಿ, ಇಲ್ಲಿ ಟೈಟಲಲ್ಲಿ ನಾನೇನು ಮಾಡ್ತೀನಿ, ಟೋಟಲ್ ಸೇಲ್ಸ್. ನೋಡಿ ಎಷ್ಟು ಸುಲಭವಾಗಿ, ಎಷ್ಟು ಈಸಿಗೆ ನೀವು ಈ ಒಂದು ಪ್ರಾಜೆಕ್ಟನ್ನು ತುಂಬ ಚೆನ್ನಾಗಿ ಫಾರ್ಮ್ಯಾಟಿಂಗ್ಗೂ ನೀವು ಎಷ್ಟು ಬೇಗ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಟೋಟಲ್ ಸೇಲ್ಸ್, ಓಕೆ. ಬೋಲ್ಡ್, ಮತ್ತೆ ನಿಮ್ಗೆ ಏನಾದ್ರು ಫಾಂಟ್ ಸೈಜ್ ಇನ್ಕ್ರೀಸ್ ಆಗಬೇಕು ಅಂದರೆ ನೀವು ಇದನ್ನು ಮಾಡ್ಕೋಬೋದು. 16 ಅಂತ ಕೊಟ್ಟಿರ್ತೀನಿ. ಸೆಂಟ್ರಲ್ ಲೈನ್. ಆಯ್ತಾ? ಬ್ಯಾಕ್ಗ್ರೌಂಡ್ ಕಲರ್. ಬ್ಯಾಕ್ಗ್ರೌಂಡ್ ಕಲರ್ ನಾನು ಏನು ಮಾಡ್ತೀನಿ ನೋಡಿ, ಇಲ್ಲಿದೆ ಅಲ್ಲ ರೀಸೆಂಟ್ ಕಲರ್ಸ್, ಇಲ್ಲಿ ಥೀಮ್ ಕಲರ್ಸ್. ಥೀಮ್ ಕಲರ್ಸ್ ಅನ್ನ ತಗೊಳ್ಳಿ, ಇಲ್ಲಿ ಕಲರ್ಸ್ ಅನ್ನ ತಗೋಬೇಡಿ. ಥೀಮ್ ಕಲರ್ಸ್ ತೊಗೊಂಡ್ರೆ ಏನು ಗೊತ್ತಾ, ಅಕಸ್ಮಾತ್ ನಾನೇನಾದ್ರು ಇಲ್ಲಿ ಕಲರ್ ಚೇಂಜ್ ಮಾಡಿದ್ರೆ ಇನ್ನೂ ಕೂಡ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ನಾನೇನು ಮಾಡ್ತೀನಿ, ಈ ಕಲರ್ ತಗೋತೀನಿ. ರೈಟ್, ನನಗೆ ಇವಾಗ ಈ ಟೋಟಲ್ ಸೇಲ್ಸ್ ಬಂದು ಬ್ಲ್ಯಾಕ್ ಕಲರ್ ತೊಗೊಂಡ್ಬಿಡ್ತೀನಿ. ನೋಡಿ, ಈ ತೊಗೋಬೇಕಾರೆ ಥೀಮ್ ಕಲರನ್ನೇ ತಗೊಳ್ಳಿ. ಆಯ್ತಾ? ಫೈನ್. ಈಗ ನನಗಿಲ್ಲಿ ನೋಡಿ ಈ ಥರ ಇದೆ, ನನಗೆ ಈ ರೀತಿ ಬೇಡ. ಇದೊಂದು ಬಾಕ್ಸ್ ಥರ ಇದ್ದರೆ ನಮಗೆ ಗೊತ್ತಾಗುತ್ತೆ. ಆಯ್ತಾ? ಇಲ್ಲಿ ಸಮ್ ಆಫ್ ಸೇಲ್ಸ್ ಇದೆಯಲ್ಲ, ಅದು ಬೇಡ, ತೆಗೆದುಬಿಡೋಣ. ಇಲ್ಲಿ ಹೋದ್ರೆ ನನಗೆ ಈ ಕ್ಯಾಟಗರಿ ಲೇಬಲ್ ಅಂತಿದೆ, ತೆಗೆದುಬಿಡ್ತೀನಿ. ಆಯ್ತಾ? ಇನ್ನೊಂಚೂರು ಸ್ವಲ್ಪ ಸ್ಪೇಸ್ ತೊಗೋಬೋದು. ನನಗೆ ಕಾಲ್ ಔಟ್ ವ್ಯಾಲ್ಯೂ ಇದೆ. ಈ ಕಾಲ್ ಔಟ್ ವ್ಯಾಲ್ಯೂಗೆ ಹೋದರೆ ಇದ್ರದ್ದು ಏನಾದ್ರು ಫಾರ್ಮ್ಯಾಟಿಂಗ್ ಇನ್ನೂ ನಾನು ಮಾಡಬೇಕು ಅಂದರೆ ನೋಡಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ 28 ಇದೆಯಲ್ಲ, ನಾನು ಅಲ್ಲಿ 28 ಕೊಟ್ಟಿದ್ದೆ ನಿಮಗೆ ಥೀಮಲ್ಲಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಕಸ್ಟಮೈಸ್ ಥೀಮ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಟೆಕ್ಸ್ಟ್ ಕಾರ್ಡ್ಸ್ ನೋಡಿ 28 ಕೊಟ್ಟಿದೆ. ತುಂಬ ದೊಡ್ಡದಾಯ್ತಾರೆ, 26 ಕೊಡ್ತೀನಿ. ನೋಡಿ 26 ಕೊಟ್ಬಿಟ್ಟು ಅಪ್ಲೈ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಹೋಗಿ ಚೆಕ್ ಮಾಡಿದ್ದ ನೋಡಿ 26 ಆಗುತ್ತೆ. ಸೊ ಯೂನಿಫಾರ್ಮ್ ಆಗಿರುತ್ತೆ ಅಂತ. ನೀವು ನೆಕ್ಸ್ಟ್ ಅಕಸ್ಮಾತ್ ಏನೇ ಕಾರ್ಡ್ಸ್ ಮಾಡಿದ್ರು ಆಟೋಮೆಟಿಕ್ ಇದೇ ಬರುತ್ತೆ. ರೈಟ್, ಇವಾಗ ಇದೆಲ್ಲ ಮಿನಿಮೈಸ್ ಮಾಡ್ತೀನಿ.
ಆಯ್ತಾ. ಮಿನಿಮೈಸ್ ಮಾಡ್ಬಿಟ್ಟು ಇಲ್ಲೇನ್ ಮಾಡ್ತೀನಿ, ಸೈಜ್ ಅಂಡ್ ಸ್ಟೈಲ್ ಅಲ್ಲಿ ನನಗೆ ಬ್ಯಾಕ್ ಗ್ರೌಂಡ್ ಇರ್ಲಿ, ತೊಂದರೆ ಇಲ್ಲ, ಅದೇ ಕಲರ್ ಇದೆ. ವಿಜುವಲ್ ಬಾರ್ಡರ್ ಅಂತಿದೆ ನೋಡಿ. ವಿಜುವಲ್ ಬಾರ್ಡರ್ ಏನ್ ಮಾಡ್ತೀನಿ, ಇಲ್ಲಿ ವೈಟ್ ಕಲರ್ ತಗೋತೀನಿ, ಯಾಕಂದ್ರೆ ಡಾರ್ಕ್ ಇದೆಯಲ್ಲ, ವೈಟ್ ಬಾರ್ಡರ್ ತಗೋಣ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೌಂಡೆಡ್ ರೆಕ್ಟ್ಯಾಂಗಲ್ ತರ ಇದೆ, ಒಂದು 14 ಕೊಟ್ಟು ನೋಡೋಣ ಅಷ್ಟು ಚೆನ್ನಾಗಿ ಬಂದಿಲ್ಲ. ಓಕೆ, ಇನ್ನೊಂಚೂರು ಕೊಡೋಣ. ವಿಜುವಲ್ ಬಾರ್ಡರ್ ರೌಂಡೆಡ್ ಕಾರ್ನರ್ಸ್, ಆಯ್ತಾ. ಓಕೆ ಓಕೆ, ನೋಡಿ ಸಾಕು, ಚೆನ್ನಾಗಿದೆ. ಇದನ್ನ ನಾವೇನ್ ಮಾಡೋದು, ನಾನು ಚೂರು ಮಿನಿಮೈಸ್ ಮಾಡ್ಕೊಂಡು ನೋಡಿ, ಇಲ್ಲೇ ಏನ್ ಮಾಡ್ತೀನಿ, ನನಗೆ ಇಲ್ಲಿ ಟೋಟಲ್ ಸೇಲ್ಸ್ ಇದೆಯಾ, ಟೋಟಲ್ ಪ್ರಾಫಿಟ್ ಬೇಕು, ಎಷ್ಟು ಆರ್ಡರ್ಸ್ ಇದೆ, ಎಷ್ಟು ಕಸ್ಟಮರ್ಸ್ ಇದಾರೆ ಅಂತ ಬೇಕು. ನನಗೆ ಇವಾಗ ಸಮ್ಮರೈಸ್ ರಿಪೋರ್ಟ್ಸ್ ಎಷ್ಟು ಬೇಕು, ನಾನು ಏನ್ ಮಾಡ್ತೀನಿ, ಕಂಟ್ರೋಲ್-C ಕಂಟ್ರೋಲ್-V ನೋಡಿ. ಓಕೆ, ಕಂಟ್ರೋಲ್-V ಅದು ಕಂಟ್ರೋಲ್-V. ಎಲ್ಲ ತುಂಬಾ ಹತ್ರ ಇದೆಯಾ, ಇನ್ನೂ ಸ್ಪೇಸ್ ಇದೆ, ಇಲ್ಲಿ ತಗೋಣ. ಆಯ್ತಾ, ನನಗೆ ಇದು ಕರೆಕ್ಟ್ ಅರೇಂಜ್ ಆಗಬೇಕು. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಹಿಡ್ಕೊಂಡು ಈ 4 ಶೇಪ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ಮ್ಯಾಟ್ಗೆ ಹೋದ್ರೆ ಅಲೈನ್ ನೋಡಿ, ಡಿಸ್ಟ್ರಿಬ್ಯೂಟ್ ಹಾರಿಸಾಂಟಲ್ ಅಂತಿದೆ ನೋಡಿ, ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಫೈನ್, ನನಗೆ ಇವಾಗ 4 ಸಮ್ಮರೈಸ್ಡ್ ವ್ಯಾಲ್ಯೂಸ್ ಬಂತು. ಅಂದ್ರೆ ಶೇಪ್ ನಾನು ಮಾಡ್ಕೊಂಡಿದ್ದೀನಿ ಕಾರ್ಡ್ಸ್, ಇಲ್ಲಿ ಇದು ಸೆಲೆಕ್ಟ್ ಮಾಡ್ತೀನಿ. ನನಗೆ ಇವಾಗ ಇದು ಪ್ರಾಫಿಟ್ ಬೇಕು, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸಮ್ ಆಫ್ ಸೇಲ್ಸ್ ಕ್ಲಿಕ್ ಮಾಡ್ಬಿಟ್ಟು, ನನಗೆ ಇದು ಬೇಡ, ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಸೆಲೆಕ್ಟ್ ಮಾಡ್ತೀನಿ ಅಷ್ಟೇ. ಪ್ರಾಫಿಟ್ ಬಂತಾ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಂಗೆ ಆರ್ಡರ್ಸ್ ಬೇಕು, ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ID ಸೆಲೆಕ್ಟ್ ಮಾಡ್ಕೊತೀನಿ. ಬಟ್ ಆರ್ಡರ್ ID ಸೆಲೆಕ್ಟ್ ಮಾಡಿದ್ರೆ ನನಗೇನ್ ಬರುತ್ತೆ ನೋಡಿ, ಯಾಕಂದ್ರೆ ಅದು ಟೆಕ್ಸ್ಟ್ ಕಾಲಮ್. ಏನ್ ಮಾಡ್ತೀನಿ, ಇಲ್ಲೊಂದು ಡೇಟಾ ಆಪ್ಷನ್ಸ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಫಸ್ಟ್ ಅಂತಿದೆಯಲ್ಲ, ಡಿಸ್ಟಿಂಕ್ಟ್ ಕೌಂಟ್ ಅಂತ ಕೊಟ್ಬಿಡ್ತೀನಿ ನೋಡಿ, ಯುನೀಕ್ ಕೌಂಟ್ಸ್ ಬಂದ್ಬಿಡ್ತು. ನೆಕ್ಸ್ಟ್ ಇದು ಸೆಲೆಕ್ಟ್ ಮಾಡ್ಕೋತೀನಿ. ಸೇಮ್ ನನಗೆ ಎಷ್ಟು ಕಸ್ಟಮರ್ಸ್ ಇದಾರೆ ಅಂತ ಬೇಕು. ನೀವು ಯಾವುದೇ ರಿಪೋರ್ಟ್ಸ್ ಮಾಡೋದಾಗ್ಲಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ನಾನು ಇವಾಗ ಕಸ್ಟಮರ್, ಓಕೆ ಕಸ್ಟಮರ್ ಇಲ್ಲಿರಲ್ಲ, ಕಸ್ಟಮರ್ ಟೇಬಲ್ ಇರುತ್ತೆ ನೋಡಿ, ಕಸ್ಟಮರ್ ID ಇಲ್ಲಿ ಹೋಗ್ಬಿಟ್ಟು ಯುನೀಕ್ ಅಂತ ಕೊಟ್ಬಿಡ್ತೀನಿ, ಅಂದ್ರೆ ಕೌಂಟ್ ಡಿಸ್ಟಿಂಕ್ಟ್ ನೋಡಿ. ಡನ್. ಇವಾಗ ಮೇಲ್ಗಡೆ ಹೆಡ್ಡಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಕ್ರಾಲ್ ಮಾಡ್ತೀನಿ, ಟೈಟಲ್ ನೋಡಿ, ಪ್ರಾಫಿಟ್. ಆಯ್ತಾ, ಇದು ಆರ್ಡರ್ಸ್, ಟೋಟಲ್ ಆರ್ಡರ್ಸ್, ಟೋಟಲ್ ಕಸ್ಟಮರ್ಸ್ ಅಷ್ಟು ನೋಡಿ. ವಿತಿನ್ ಫ್ಯೂ ಮಿನಿಟ್ಸ್ ನನಗೆ ಸಮ್ಮರೈಸ್ ರಿಪೋರ್ಟ್ ಬಂತು. ಡನ್. ಓಕೆ, ಇದು ಬೇಕಿದ್ರೆ ಇದನ್ನ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಒಂಚೂರು ಕೆಳಗಡೆ ತಗೊಳ್ಳಿ, ಯಾಕಂದ್ರೆ ನಂಗೆ ಮೇಲ್ಗಡೆ ಟೈಟಲ್ ಬೇಕು. ಓಕೆನಾ, ಡನ್. ನೆಕ್ಸ್ಟ್ ನನಗೆ ರಿಪೋರ್ಟ್ಸ್ ಬರಬೇಕು. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಡ್ಯಾಶ್ ಬೋರ್ಡ್ ಅಂದ್ರೆ ಏನು, ರಿಪೋರ್ಟ್ಸ್ ಅಂದ್ರೆ ಏನು ಅಂತ. ನನಗೆ ಇಲ್ಲಿ ಇವಾಗ ರಿಪೋರ್ಟ್ಸ್ ಬರಬೇಕು. ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಿಂಪಲ್ ರಿಪೋರ್ಟ್ಸ್ ಮಾಡ್ತೀನಿ. ಒಂದು ಕಾಲಮ್ ಚಾರ್ಟ್ ತಗೋತೀನಿ, ಇಲ್ಲಿ ಇಡ್ತೀನಿ ನಿಮಗೆ. ಆಯ್ತಾ, ಆಮೇಲೆ ನೋಡೋಣ ಏನೇನೆಲ್ಲ ನಾವು ಮಾಡಿಫಿಕೇಶನ್ ಮಾಡ್ಬೋದು ಅಂತ. ನನಗೆ ಇವಾಗ ಒಂದು ರೀಜನ್ ಚಾರ್ಟ್ ಬೇಕು. ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಲೊಕೇಶನ್ ರೀಜನ್, ಓಕೆ, ಮತ್ತಿಲ್ಲಿ ಸೇಲ್ಸ್ ತಗೋತೀನಿ. ಎಲ್ಲಿದೆ ಸೇಲ್ಸ್, ಇದು ನೋಡಿ, ಇಲ್ಲಿ ಬ್ಲೂ ಕಲರ್ ಇದೆ. ಬಂತು ಬ್ಲೂ ಕಲರ್ ಇದು ಹಿಂಗೆ ಅಂದ್ರೆ ವ್ಯೂ ನೋಡಿ, ಇಲ್ಲಿ ನಾನು ಯಾವ ಥೀಮ್ ತಗೊಂಡಿದ್ದೀನಿ ನೋಡಿ, ಇಲ್ಲಿ ನೋಡಿ ಬ್ಲೂ ಆಮೇಲೆ ಆರೆಂಜ್ ಈ ತರ ಇದೆ. ಓಕೆನಾ, ಸೊ ನಿಮ್ ಕಲರ್ ಚೇಂಜ್ ಮಾಡ್ಬೇಕು. ನನಗೆ ಬ್ಲೂ ಕಲರ್ ಬೇಡ, ನನಗೆ ಬೇರೆ ಕಲರ್ ಬೇಕು. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೋಗಿ ಚೇಂಜ್ ಮಾಡ್ತಾರೆ. ಕಾಲಮ್ ಅಂತ ಇರುತ್ತೆ, ಒಂದು ನಿಮಿಷ ನೋಡಿ, ಇಲ್ಲೋಗಿ ಚೇಂಜ್ ಮಾಡ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಯಾಕೆ ಅಂದ್ರೆ ಅಕಸ್ಮಾತ್ ಆಗಿ ನನಗೆ ಈ ಥೀಮ್ ಇಷ್ಟ ಇಲ್ಲ, ನಾನು ಬೇರೆ ಥೀಮ್ ಚೇಂಜ್ ಮಾಡಬೇಕು ಅಂತಂದ್ರೆ ಅವಾಗ ಈ ಕಲರ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿ ಬರಲ್ಲ. ಓಕೆನಾ, ಏನ್ ಮಾಡಬೇಕು, ನನಗೆ ಬ್ಲೂ ಕಲರ್ ಇಷ್ಟ ಆಗಿಲ್ಲ, ಇಲ್ಲಿ ಹೋಗ್ತೀನಿ, ವ್ಯೂ ಕಸ್ಟಮ್, ಇಲ್ಲಿ ನೋಡಿ ಈ ಬ್ಲೂ ಕಲರ್, ನನಗೆ ಈ ಬ್ಲೂ ಕಲರ್ ಬೇಡ, ನನಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕು, ಈ ತರ ಅಂತ ಇಟ್ಕೊಂಡು ಬೇಡ, ಡಾರ್ಕ್ ಇದು ಮ್ಯಾಚ್ ಆಗಲ್ಲ, ಬೇರೆ ಯಾವ್ದಾದ್ರು ಕಲರ್ ಕೊಡೋಣ. ನಿಮಿಷ, ಸೇಮ್ ಅದು ಆರೆಂಜ್ ಆಗ್ಬಿಡುತ್ತೆ, ನಿಮಿಷ. ಓಕೆ, ಈ ಕಲರ್ ಕೊಡೋಣ. ಓಕೆನಾ, ಜಸ್ಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಷ್ಟೇ. ಆಯ್ತಾ, ಇದೇ ಕಲರ್ ತಗೋಬೇಕು ಅಂತಿಲ್ಲ, ನಿಮ್ಗೆ ತೋರಿಸೋದಕ್ಕೆ ನೋಡಿ. ಈಗ ನಾನು ಏನಾದ್ರು ಅಕಸ್ಮಾತಾಗಿ
ಹೋಗ್ಬಿಟ್ಟು ಇವಾಗ ನೋಡಿ ಸೆಲೆಕ್ಟ್ ಮಾಡ್ಕೋತೀನಿ ಕಾಲಮ್. ಆಯ್ತಾ ನೋಡಿ, ಇಲ್ಲಿ ಬ್ಲೂ ಕಲರ್ ಇತ್ತು, ಚೇಂಜ್ ಆಗೋಯ್ತು. ಇದು ಥೀಮ್ ಕಲರ್ 1, ಥೀಮ್ ಕಲರ್ 2, 3, 4, 5 ನೋಡಿ, ಇದೆಲ್ಲ ಥೀಮ್ ಕಲರ್. ಸೊ ನಾನು ಇವಾಗ ಏನಾದ್ರು ಥೀಮ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಈ ಕಲರ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ಅಲ್ಲಿ. ಓಕೆನಾ? ರೈಟ್. ನನ್ಗೆ ಇವಾಗ ಇಲ್ಲಿ ಒಂದು ರಿಪೋರ್ಟ್ ಬಂತು. ಏನ್ ಮಾಡ್ತೀನಿ, ಟೈಟಲ್ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಸೆಂಟ್ರಲ್ ಲೈನ್ ಮಾಡ್ಕೋತೀನಿ. ಆಯ್ತಾ? ಇದಕ್ಕೆ ನನಗೆ ಇವಾಗ ಕಲರ್ ಬ್ಯಾಕ್ ಗ್ರೌಂಡ್ ಕಲರ್ ನಾ ಏನ್ ಮಾಡ್ತೀನಿ, ಲೌಟ್ ನೋಡಿ ಇದು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇದು ಬ್ಲ್ಯಾಕ್ ಮಾಡಿ, ಬೋಲ್ಡ್ ನೋಡಿ. ಆಯ್ತಾ? ಬಾರ್ಡರ್ ಇಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು ಸೈಜ್ ಅಂಡ್ ಸ್ಟೈಲ್, ವಿಜುವಲ್ ಬಾರ್ಡರ್ಸ್, ಮತ್ತೆ ರೌಂಡೆಡ್ ಕಾರ್ನರ್ 14 ಕೊಟ್ಟಿದ್ನಲ್ಲ ಅಷ್ಟೇ ಕೋನ ಇಲ್ಲೊಂದು 10 ನೋಡಿ. ಓಕೆ, ವೈಟ್ ಕಲರ್ ಕೊಡಬೇಕು. ವಿಜುವಲ್ ಬಾರ್ಡರ್ಸ್, ಇಲ್ಲಿ ಹೋಗ್ಬಿಟ್ಟು ವೈಟ್ ಕಲರ್. ಸಿ, ಓಕೆ ರೈಟ್. ಈಗ ನಾನು ಇದನ್ನ ಕಾಪಿ ಮಾಡ್ಕೋತೀನಿ, ಪೇಸ್ಟ್ ಮಾಡ್ತೀನಿ. ಒಂದು ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್, ಅಲೈನ್, ಹಾರಿಜಾಂಟಲ್, ಡನ್. ಓಕೆ, ಈಗ ನನಗೆ ಈ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನನಗೆ ರೀಜನ್ ಬೇಡ, ಸಮ್ ಆಫ್ ಸೇಲ್ಸ್ ಇರಲಿ. ಇಲ್ಲಿ ಹೋಗ್ಬಿಟ್ಟು ಕ್ಯಾಟಗರಿ ತಗೋತೀನಿ ನೋಡಿ, ಕ್ಯಾಟಗರಿ ಬಂದ್ಬಿಟ್ಟು ಈ ಸೆಲೆಕ್ಟ್ ಮಾಡ್ಕೋತೀನಿ. ರೀಜನ್ ಬೇಡ, ಸೆಗ್ಮೆಂಟ್ ತಗೋತೀನಿ ನೋಡಿ, ಸೆಗ್ಮೆಂಟ್. ಇಲ್ಲಿ ಇನ್ನೂ ಸ್ಪೇಸ್ ಇದೆ, ಬೇಕಿದ್ರೆ ನಿಮ್ಗೆ ಏನಾದ್ರು ಅಕಸ್ಮಾತಾಗಿ ಬಟನ್ಸ್ಗೆಲ್ಲ ಬೇಡ ಯುಟಿಲೈಸ್ ಮಾಡ್ಕೋತೀನಿ ಅಂದ್ರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಯ್ತಾ? ತುಂಬಾ ನೋಡಿ, ಇಲ್ಲಿ ಇನ್ನೂ ಜಾಗ ಇದೆ ನಮ್ಗೆ. ಆಯ್ತಾ? ಅಕಸ್ಮಾತ್ ಆ ಥರ ಇತ್ತು ಅಂದ್ರೆ ನಿಮ್ಗೆ ಈ ತರ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಒಂಚೂರು ಇನ್ಕ್ರೀಸ್ ಮಾಡ್ತೀನಿ. ಇದೆಲ್ಲ ನೀವು ಫಸ್ಟೇ ಮಾಡ್ಕೋಬೇಕಿತ್ತು. ನಿಮ್ಗೆ ಇಲ್ಲಿ ತುಂಬಾ ಜಾಗ ಇಕ್ಕಟ್ಟಾಗ್ತದೆ ಅಂದ್ರೆ ನಾನು ಏನು ಮಾಡಿದೆ, ಒಂಚೂರು ಹಿಂಗೆ ಇನ್ಕ್ರೀಸ್ ಮಾಡಿಕೊಂಡೆ. ಬಟ್ ಆದಷ್ಟು ಇದನ್ನೆಲ್ಲ ನೀವು ಫಸ್ಟೇ ಮಾಡ್ಕೋಬೇಕು, ಯಾಕಂದ್ರೆ ಸೈಜ್ ವೇರಿ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಓಕೆ, 2 and 3. ಓಕೆ, ಫಾರ್ಮ್ಯಾಟ್, ಅಲೈನ್, ಆಯ್ತಾ? ನೋಡಿ, ರೈಟ್. ಓಕೆ, ನೆಕ್ಸ್ಟ್ ಇನ್ನೂ ರಿಪೋರ್ಟ್ಸ್ ಅನ್ನ ಮಾಡಬಹುದು. ನಾ ಏನ್ ಮಾಡ್ತೀನಿ ನೋಡಿ, ಎಷ್ಟು ಬೇಗ ಮಾಡಬೇಕು, ಒಂದು 10 ನಿಮಿಷನೂ ಆಗಿಲ್ಲ. ಓಕೆ, ನೆಕ್ಸ್ಟ್ ನನಗೆ ಇಲ್ಲಿ ಒಂದು ಟ್ರೆಂಡ್ ಚಾರ್ಟ್ ಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಕ್ರಿಯೇಟ್ ಮಾಡ್ಬೇಕು, ಇಷ್ಟು ಕೊಡೋಣ. ಆಯ್ತಾ? ಇಲ್ಲೇನ್ ಮಾಡ್ತೀನಿ, ಇವಾಗ ಲೈನ್ ಚಾರ್ಟ್ ಬೇಕು ನನಗೆ ನೋಡಿ. ಲೈನ್ ಚಾರ್ಟ್ ಯೂಶಲಿ ನಿಮ್ಗೆ ಮಂತ್ ಇರ್ಬೇಕಿಲ್ಲಿ. ಆಯ್ತಾ? ಅದು ಟೈಮ್ ಸೀರೀಸ್ ಚಾರ್ಟ್. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಬೇಡ ನನ್ಗೆ. ಆಯ್ತಾ? ಆಡ್ ಡೇಟಾ, ಇಲ್ಲಿ ಆರ್ಡರ್ ಡೇಟ್ ಇದೆಯಲ್ಲ, ಇಲ್ಲೇನ್ ಮಾಡ್ತೀನಿ, ಮಂತ್ ತಗೋತೀನಿ ನೋಡಿ, ಮಂತ್. ಇಲ್ಲಿ ನನಗೆ ಓವರ್ ಆಲ್ ಟೋಟಲ್ ಇದೆ. ನನಗೆ ಇದು ಏನ್ ಬೇಕಂದ್ರೆ ಬೈ ರೀಜನ್ ಬೇಕು. ಆಯ್ತಾ? ಇಲ್ಲೇನಿದೆ, ಇದು ಸಮ್ ಆಫ್ ಸೇಲ್ಸ್ ಇದೆಲ್ಲ ರೀಜನ್ ಇಲ್ಲಿ ಬೇಡ, ಲೆಜೆಂಡ್ ಅಲ್ಲಿ ಬೇಕು. ಇಲ್ಲ, ಲೆಜೆಂಡ್ ಅಲ್ಲಿ ರೀಜನ್ ಕೊಡ್ತೀನಿ, ಅಥವಾ ಸೆಗ್ಮೆಂಟ್ ತಗೋಣ. ಶಿಪ್ ಮೋಡ್ ತಗೋತೀನಿ, ಯಾಕಂದ್ರೆ ಶಿಪ್ ಮೋಡ್ ಅದು ತಗೊಂಡಿಲ್ಲ ನೋಡಿ. ಇಲ್ಲಿ ಶಿಪ್ ಮೋಡ್. ನಿಮ್ಗೆ ಏನಾರು ಅಕಸ್ಮಾತ್ ಇಲ್ಲಿ ಬೇರೆ ಬೇರೆ ಚಾರ್ಟ್ಸ್ ಬೇಕಾ, ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಪೈ ಚಾರ್ಟ್ ಬೇಕಾದ್ರೆ ನಾನು ಪೈ ಚಾರ್ಟ್ ಕೊಡಿ ನೋಡಿ, ಪೈ ಚಾರ್ಟ್ ಆಯ್ತು. ಅದನ್ನ ಹೇಳ್ತಾರೆ ನಿಮ್ಗೆ ಏನಾರು ಅಕಸ್ಮಾತ್ ಆಗಿ ಚೇಂಜ್ ಮಾಡಬೇಕು ಅಂತಿದ್ರೆ ಚಾರ್ಟ್ ಟೈಪ್ಸ್. ಟೈಟಲ್ ಬೇಡ ನನಗೆ, ಈ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇಲ್ಲಿದೆ ಲೆಜೆಂಡ್ ಬಂದು ಬಾಟಮ್ ಸೆಂಟರ್ ನೋಡಿ. ನಿಮ್ಗೆ ಜಸ್ಟ್ ನಾನೊಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ, ನೀವೇನೆಲ್ಲ ಮಾಡಬಹುದು ಅಂತ. ಆಯ್ತಾ?
ರೈಟ್. ಇಲ್ಲಿ ಅಕಸ್ಮಾತ್ ನೀವೇನು ಚೇಂಜ್ ಮಾಡಬೇಕು ಅಂತಂದ್ರೆ ಎಲ್ಲ ಹೋಗ್ಬಿಟ್ಟು ನನಗೆ ಇವಾಗ ಇದು ಬಾರ್ ಚಾರ್ಟ್ ಆಗುತ್ತೆ ನೋಡಿ ಈ ರೀತಿ. ಓಕೆನಾ? ರೈಟ್. ಸೊ ಇಲ್ಲ ಅಷ್ಟೇ, ನನಗೆ ಲೆಜೆಂಡ್ ಯೂಶಲಿ ಏನು ಮಾಡಿ ಅಂದರೆ ಬಾಟಮಲ್ಲಿ ಇಟ್ಬಿಟ್ಟು ಚೆನ್ನಾಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ಓಕೆ, ಲೆಜೆಂಡ್ ಬಾಟಮ್ ಸೆಂಟರ್ ಆಯ್ತಾ? ರೈಟ್. ನೋಡಿ ಇಲ್ಲಿ ಏನು ಮಾಡ್ತೀನಿ, ಇವಾಗ ಕಾಪಿ ಮಾಡಿಕೊಂಡು ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಈ ರೀತಿ ಇಲ್ಲಿ ಇಡ್ತೀನಿ. ಅಲೈನ್ಮೆಂಟ್ ಸರಿ ಇಲ್ಲ ಅಂತ ಅಷ್ಟೇ. ಫಾರ್ಮ್ಯಾಟ್ ಅಲೈನ್ ಹಾರಿಸಾಂಟಲ್ ನೋಡಿ. ನೋಡಿ ಎಷ್ಟು ಬೇಗ ಒಂದು ರಿಪೋರ್ಟ್ಸ್ ರೆಡಿ ಆಗ್ಬಿಡುತ್ತೆ. ನಮ್ಮ ಡೇಟಾ ಕ್ಲೀನ್ ಇತ್ತು ಅಂದ್ರೆ ಎಷ್ಟು ಬೇಗ ಮಾಡ್ಬೋದು. ಆಯ್ತು, ಸೆಲೆಕ್ಟ್ ಮಾಡ್ಕೊಂಡೆ. ನನಗೆ ಇವಾಗ ಒಂದು ಟೇಬಲ್ ಬೇಕು, ಅಲ್ಲಿ ಮೆಟ್ರಿಕ್ಸ್ ಕೊಟ್ಬಿಡ್ತೀನಿ ನೋಡಿ. ಹಾಗೆ ಬಂದ್ಬಿಡ್ತು. ಬಟ್ ನನಗೆ ಇಲ್ಲಿ ಇವಾಗ ಬೇರೆ ಡೇಟಾ ಬೇಕು. ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ಡೇಟ್ ಇದೆ ಬೇಡ ನನಗಿದು. ರೋ ಹೆಡರ್ಸ್ ಅಲ್ಲಿ ನನಗೆ ಸಬ್ ಕ್ಯಾಟಗರಿ ಬರಲಿ. ಓಕೆ, ಮೇಲ್ಗಡೆ ಏನಿದೆ ಶಿಪ್ ಮಾಡೋದೇ ಇರಲಿ, ತೊಂದರೆ ಇಲ್ಲ ನೋಡಿ. ಈಗ ನನಗೆ ಟೇಬಲ್ ಫಾರ್ಮ್ಯಾಟ್ ಸ್ವಲ್ಪ ಚೇಂಜ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಾರ್ಮ್ಯಾಟ್ಸ್ ಇರುತ್ತೆ, ಇಲ್ಲಿ ರೋ ಹೆಡರ್ಸ್ ಗ್ರ್ಯಾಂಡ್ ಟೋಟಲ್ ಇದಕ್ಕೂ ನಾವು ಲೇಔಟ್ ನೋಡಿ ಇಲ್ಲಿದೆ ಕಾಂಪ್ಯಾಕ್ಟ್ ಅಂತಿದ್ಯಾ, ಔಟ್ಲೈನ್ ನೋಡಿ ಈ ರೀತಿ ನಾವು ಔಟ್ಲೈನ್ ಕೊಡ್ಬೋದು. ಅಂದರೆ ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಕಾಂಪ್ಯಾಕ್ಟ್ ಇರಲಿ, ಗ್ರಿಡ್ ಇಲ್ಲಿದೆಲ್ಲ ಗ್ರಿಡ್ ಲೈನ್ಸ್ ಬೇಕಾ ಬೇಡವಾ ಅಂತ ನೋಡಿ. ಸೊ ಈ ತರ ನೀವು ಹೋಗ್ಬಿಟ್ಟು ಡಿಸೈನ್ ಚೇಂಜ್ ಮಾಡೋದು. ಬ್ಲ್ಯಾಂಕ್ ರೋಸ್ ಇದೆಯಾ, ಅದನ್ನ ನಾವು ಕಲರ್ ಮಾಡ್ಬೋದು. ವ್ಯಾಲ್ಯೂಸ್, ಹೆಡರ್ಸ್, ಟೋಟಲ್ಸ್, ಸ್ಪೆಸಿಫಿಕ್ ಕಾಲಮ್, ಇಮೇಜ್ ಸೈಜ್, ಡಿಸೈನ್ ಇತ್ತಿಲ್ಲ ಒಂದು ನಿಮಿಷ. ಸ್ಟೈಲ್ ಓಕೆ, ಇದು ಸಾರಿ ಲೇಔಟ್ ಸ್ಟೈಲ್ ನೋಡಿ. ನನಗೆ ಯಾವ ರೀತಿ ಓಲ್ಡ್ ಹೆಡರ್ಸ್ ಈ ತರ ಇದೇನು ಅಷ್ಟು ಚೆನ್ನಾಗಿಲ್ಲ. ಆಲ್ಟರ್ನೇಟಿವ್ ರೋಸ್ ಇದು ಚೆನ್ನಾಗಿಲ್ಲ, ಬೇಡ. ಜಸ್ಟ್ ಒಂದು R&D ಮಾಡ್ತಾ ಇದೀನಿ ಅಷ್ಟೇ, ನೋಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಅದು ತಗೋಣ. ಇದು ಓಕೆ, ಇದು ಬೇಡ. ಓಕೆ, ಇದು ಚೆನ್ನಾಗಿದೆ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದೊಂದೇ ಚೆನ್ನಾಗಿರೋದು, ಇದನ್ನು ತಗೋತೀನಿ. ಓಕೆನಾ? ಸೊ ನೀವು ನೋಡ್ಬೋದು, ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನೀವು ತಗೋಬಹುದು. ಓಕೆ, ನೋಡಿ ಇಷ್ಟು ಬೇಗ ಒಂದು ರಿಪೋರ್ಟ್ ರೆಡಿ ಆಗೋಯ್ತು. ಆಯ್ತಾ? ಈಗ ನನಗೊಂದು ಟೈಟಲ್ ಬೇಕು. ಇಲ್ಲಿ ಟೈಟ್ಲ್ಗೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್, ಇಲ್ಲಿ ಸೇಲ್ಸ್ ಅಂಡ್ ಪ್ರಾಫಿಟ್ ಡ್ಯಾಶ್ಬೋರ್ಡ್ ಆಯ್ತಾ? ಸೆಲೆಕ್ಟ್ ಮಾಡ್ಕೊಂಡು ಹೋಲ್ಡ್ ಮಾಡಿ ಇದು 36 ಅಂತ ಕೊಡ್ತೀವಿ. ಆಯ್ತಾ? ಬ್ಯಾಕ್ಗ್ರೌಂಡ್ ತೆಗೆದ್ಬಿಡೋಣ. ಇದು ಸೆಲೆಕ್ಟ್ ಮಾಡ್ಬಿಟ್ಟು ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್ ತೆಗೆದ್ಬಿಟ್ಟು ಇದನ್ನ ಇಲ್ಲಿ ಇರೋಣ. ತುಂಬಾ ದೊಡ್ಡದಾಯ್ತು ಅಂತ ಅನ್ಸಿದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು 28 ಇದು ಓಕೆ ಅಂತ ಅನಿಸ್ತು ನಮಗೆ. ಓಕೆ, ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಸೇಮ್ ಅದೇ ಥೀಮ್ ಕಲರ್ ಇದು ಕೊಡ್ತೀನಿ ನೋಡಿ. ಏನು ಆಯ್ತಾ? ಓಕೆ, ನನಗೆ ಇವಾಗ ಇಲ್ಲೊಂದು ಲೋಗೋ ಬೇಕು. ಒಂದು ಸಪ್ರೇಟರ್ ಕೊಡ್ಬೇಕಾ, ಅದನ್ನು ಕೊಡ್ಬೋದಾ? ಇಲ್ಲಿ ಹೋಗ್ತೀನಿ, ಶೇಪ್ ಆಯ್ತಾ? ಶೇಪ್ ಲೈನ್ ಇದೆಯಾ ಅಲ್ಲೇ, ಇದನ್ನ ರೊಟೇಟ್ ಮಾಡ್ಬಿಡ್ತೀನಿ. ನೋಡೋಣ ನಿಮಿಷ, ಸೈಜ್ ರೊಟೇಟ್ ಇಲ್ವಾ ಇದು?
ರೊಟೇಟ್ ಇದೆ, ಇಲ್ಲಿದೆ, ಸಾರಿ. 90 ಡಿಗ್ರಿ ಕೊಡ್ತೀನಿ ನೋಡೋಣ. ಓಕೆ. ಸೊ ಇಲ್ಲೊಂದು ಸಪ್ರೇಟರ್ ಲೈನ್ ಅಂತ ನಾ ಇಲ್ಲಿ ಕೊಡ್ತೀನಿ, ಇಲ್ಲಿ ಈ ತರ ಹಿಂಗೆ ಕೊಡ್ಬೋದು ಹಿಂಗೆ. ಆಯ್ತಾ ನೋಡಿ, ಹಿಂಗೆ ಡಿಸೈನ್ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಓಕೆನಾ. ಲೈನ್ ಕಲರ್ ಅಲ್ಲಿ ಇದೆಯಪ್ಪ ಅದು, ಫಿಲ್ ಬಾರ್ಡರ್ ವೈಟ್. ಓಕೆ, ಎಷ್ಟಿದೆ ಇಲ್ಲಿ ಬಿಡುತ್ತು. ನೋಡಿ, ಈ ರೀತಿ ನಾನು ಸಪ್ರೇಟರ್ ಕೊಡ್ಬೋದು. ರೈಟ್. ನನಗೆ ಇವಾಗ ಇಲ್ಲಿ ಲೋಗೋ ಬರಬೇಕು. ನಾನು ಏನು ಮಾಡ್ತೀನಿ, ಲೋಗೋಗೆ ಇಲ್ಲಿ ಹೋಗ್ಬಿಟ್ಟು ಇಮೇಜ್, ಆಯ್ತಾ, ಡ್ಯಾಶ್ಬೋರ್ಡ್, ಲೋಗೋ, ನೋಡಿ ಲೋಗೋ ತಗೋತೀನಿ. ಓಕೆ, ಈಗ ನನಗಿಲ್ಲಿ ಸ್ಲೈಸರ್ಸ್ ಬೇಕಂದ್ರೆ ಫಿಲ್ಟರ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಸ್ಲೈಸರ್. ಆಯ್ತಾ, ಸ್ಲೈಸರ್ಗೆ ಯಾವ್ದು ತಗೊಳ್ಳೋಣ, ಇಲ್ಲಿ ಹೋಗ್ಬಿಟ್ಟು ನಾನು ರೀಜನ್ ತಗೋತೀನಿ. ನೋಡಿ, ಲೋಡ್ ರೀಜನ್ ಅಂತ ತಗೋತೀನಿ. ಇದನ್ನ ನಾನು ಡ್ರಾಪ್ ಡೌನ್ ಮಾಡಬೇಕು. ಪ್ರಾಪರ್ಟೀಸ್, ಇಲ್ಲಿ ಸ್ಲೈಸರ್ ಪ್ರಾಪರ್ಟಿ, ಸ್ಲೈಸರ್ ಸೆಟ್ಟಿಂಗ್ಸ್, ಡ್ರಾಪ್ ಡೌನ್ ನೋಡಿ, ಮಿನಿಮೈಸ್ ಮಾಡಿ. ಈ ರೀತಿ ಇಲ್ಲ, ನಾನು ಇವಾಗ ಸೆಂಟ್ರಲ್ ಅಂತ ಕೊಟ್ಟರೆ ನೋಡಿ, ಇದು ಚೇಂಜ್ ಆಗ್ತಿದ್ಯಾ, ನನಗೆ ಚೇಂಜ್ ಆಗಬಾರ್ದು. ಏನು ಮಾಡ್ತೀನಿ, ಫಾರ್ಮ್ಯಾಟ್, ಎಡಿಟ್ ಇಂಟ್ರಾಕ್ಷನ್. ಸೊ ನನಗೆ ಇವಾಗ ಇಲ್ಲಿಂದ ಏನಾದ್ರು ಸೆಲೆಕ್ಟ್ ಆದರೆ ಇದನ್ನ ನನ್ ಬರ್ಬೇಕು. ನಾನು ಏನು ಮಾಡ್ತೀನಿ, ಇದು ನನ್ ಅಂತ ಮಾಡ್ತೀನಿ. ಈಗ ನೋಡಿ, ಯಾವುದೇ ಸೆಲೆಕ್ಟ್ ಮಾಡಿದ್ರು ಬೇರೆ ಎಲ್ಲ ಚೇಂಜ್ ಆಗುತ್ತೆ, ಇದು ಚೇಂಜ್ ಆಗಲ್ಲ. ನೋಡಿ, ಇಲ್ಲೂ ಅಷ್ಟೇ ಸಮ್ಮರೈಸ್ ರಿಪೋರ್ಟ್ಸ್ ನೋಡಿ ತೆಗೆದ್ಬಿಡ್ತೀನಿ. ನೋಡಿ ನೋಡಿ, ಅಂದ್ರೆ ನಮ್ಗೆ ಡೇಟಾ ಕರೆಕ್ಟ್ ಇದ್ರೆ ಎಷ್ಟು ಬೇಗ ನಾವು ಏನೆಲ್ಲ ಮಾಡ್ಬೋದು ಅಂತ ಚೂರು ಕೆಳಗೆ ಇಟ್ಕೋತೀನಿ. ಇದು ಪೇಷನ್ಸು ಅಷ್ಟೇ ಮುಖ್ಯ. ಓಕೆನಾ. ನೆಕ್ಸ್ಟ್, ಸಪೋಸ್ ನನಗೆ ಇನ್ನೂ ಒಂದು ಫಿಲ್ಟರ್ ಬೇಕು. ಲೆಟ್ಸ್ ಸೇ ಕ್ಯಾಟಗರಿನೇ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ರೀಜನ್ ಬದಲು ತೆಗೆದ್ಬಿಟ್ಟು ಕ್ಯಾಟಗರಿ ಕೊಡ್ತೀನಿ. ಇವಾಗ ನನಗೆ ಇಲ್ಲಿ ಸೆಲೆಕ್ಟ್ ಆದರೆ ಇದು ಚೇಂಜ್ ಆಗಬಾರ್ದು. ಫಾರ್ಮ್ಯಾಟ್, ಇದಕ್ಕೆ ನನ್ನ ಅಂತ ಕೊಡ್ತೀನಿ. ನೋಡಿ, ಈಗ ಇಲ್ಲಿ ಹೋಗ್ಬಿಟ್ಟು ನಾನು ಫರ್ನಿಚರ್ ಅಂತ ಕೊಟ್ಟರೆ ನೋಡಿ, ಇದು ಚೇಂಜ್ ಆಗಲ್ಲ. ಇದೆಲ್ಲ ಚೇಂಜ್ ಆಗುತ್ತೆ, ಎಲ್ಲದೂ ಚೇಂಜ್ ಆಗುತ್ತೆ, ಬಟ್ ಇದು ಚೇಂಜ್ ಆಗಲ್ಲ. ರೀಜನ್ ನೋಡಿ, ಈಸ್ಟ್, ಇದು ನೋಡಿ, ಇದೆಲ್ಲ ಫಿಲ್ಟರ್ ಆಗಿದೆ, ಎಲ್ಲ ಫಿಲ್ಟರ್ ಆಗ್ತದೆ. ಇಲ್ಲೂ ನೋಡಿ ಫಿಲ್ಟರ್ ಆಗಿದೆ. ಸೊ ನಮಗೆ ಇಲ್ಲಿ ಈ ತರ ರಿಪೋರ್ಟ್ಸ್ ಮಾಡೋದಕ್ಕೆ ಎಷ್ಟು ಸುಲಭ ಅಂದ್ರೆ ಅಷ್ಟು ಸುಲಭ. ನಾವು ಆರಾಮಾಗಿ ಪವರ್ ಬಿ ಅಲ್ಲಿ ಎಷ್ಟು ನೋಡಿ, ಎಷ್ಟು ಬೇಗ ನಾವು ಮಾಡುತ್ತೆ. ಓಕೆ, ಡನ್. ಸೊ ಇಲ್ಲಿ ನಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ತುಂಬಾ ಪೇಜಸ್ ಇತ್ತು, ನನಗೆ ಬಟನ್ಸ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ, ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಜಸ್ಟ್ ಏನ್ ಮಾಡ್ತೀನಿ, ಪೇಜ್ ನ್ಯಾವಿಗೇಟರ್ ಇಲ್ಲಿ 3 ಪೇಜ್ ಇದೆಯಲ್ಲ, ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬಟನ್ಸ್, ಗ್ರಿಡ್ ಲೇಔಟ್, ವರ್ಟಿಕಲ್ ಅನ್ಕೊಡ್ತೀನಿ. ಈ ರೀತಿ ನೋಡಿ, ಹಿಂಗ್ ಪೇಜಸ್, ಇದು ಬಟನ್ಸ್, ನ್ಯಾವಿಗೇಷನ್ ಬಟನ್ಸ್. ನಿಮ್ಗೆ ಆಲ್ರೆಡಿ ನಾನು ಇದನ್ನ ತೋರಿಸಿದೆ. ಇದೆಲ್ಲ ಇಲ್ಲಿ ಹೋಗ್ಬಿಟ್ಟು ಶೇಪ್ ಇಲ್ಲಿದೆ, ಅದು ನಿಮಿಷ, ಶೇಪ್ ರೌಂಡೆಡ್ ರೆಕ್ಟ್ಯಾಂಗಲ್. ಓಕೆ, 25% ದೊಡ್ಡ ಮಾಡ್ಕೊಂಡು, ಆಯ್ತಾ. ಸೊ ಇಲ್ಲ ನಾನು ಮೂವ್ ಮಾಡಿದ್ರೆ ಕರ್ಸರ್ ಇಲ್ಲಿ ಇದೆಲ್ಲ ಚೇಂಜ್ ಆಗ್ಬೇಕು. ಆ ಥರ ಏನು ಮಾಡ್ಕೋಬೇಕು ಅಂದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆನ್ ಹೋವರ್ ಅಂತ ಬರುತ್ತೆ ನೋಡಿ, ಇಲ್ಲಿ ಆನ್ ಹೋವರ್, ಫಾಂಟ್ ಕಲರ್ ವೈಟ್ ಇರಲಿ, ಫಿಲ್ ಕಲರ್ ಇದನ್ನು ಕೊಟ್ಬಿಡ್ತೀನಿ ನೋಡಿ, ಈ ರೀತಿ. ಅಥವಾ ನಿಮ್ಗೆ ಬೇರೆ ಏನೋ ಕಲರ್ಸ್ ಬೇಕಾ, ಇಲ್ಲಿ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕಲರ್ ಕೊಡಿ, ನೋಡಿ ಆ ಕಲರ್ ಬರುತ್ತೆ. ರೈಟ್, ಇವಾಗ ನೋಡಿ, ಇದು ಬಟನ್ಸ್ ಆಯ್ತು. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಪೇಜ್ 1 ಅಂತ ಸುಮ್ಮನೆ ಕಂಟ್ರೋಲ್ ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಹೋಗುತ್ತೆ. ಪೇಜ್ 2 ಇಲ್ಲಿ ಬರುತ್ತೆ. ಅದನ್ನ ಏನ್ ಮಾಡ್ಬೋದು, ಆಲ್ರೆಡಿ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ.
ಕಾಪಿ ಮಾಡ್ಕೋತೀನಿ, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿರ್ತೀನಿ. ಇಲ್ಲಿ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ಹೇಳ್ತಾ ಇರೋದು ಪೇಜಸ್ ಇತ್ತಂದ್ರೆ ನೋಡಿ ಈ ತರ ಇರುತ್ತೆ ಹಿಂಗೆ. ಈಗ ನೋಡಿ ನಾನು ಹೋಗ್ಬಿಟ್ಟು ಕಂಟ್ರೋಲ್ ಇಟ್ಕೋಬೇಕಿಲ್ಲಿ, ಪೇಜ್ 1, ಪೇಜ್ 2, ಪೇಜ್ 3 ಈ ರೀತಿ. ಸೊ ಇದು ನಾನು ಡ್ಯಾಶ್ ಬೋರ್ಡ್ ಮಾಡೋಂಥದ್ದು. ನೋಡಿ ಎಷ್ಟು ಬೇಗ ನಾವು ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋ ಒಂದು 20 ನಿಮಿಷಕ್ಕೆ ಇಷ್ಟು ಡ್ಯಾಶ್ ಬೋರ್ಡ್ ಅನ್ನು ನಾವು ಮಾಡಿ. ಈಗ ಇದನ್ನು ಸೇವ್ ಮಾಡ್ತೀನಿ, ಆಯ್ತಾ? ಎಲ್ಲಿ ಸೇವ್ ಮಾಡ್ತೀನಿ? ಈ ಡ್ಯಾಶ್ ಬೋರ್ಡ್ ನಾನು ನಿಮ್ಗೆ ಕಳಿಸ್ತೀನಿ. ಇದನ್ನ ಎಲ್ಲಿ ಸೇವ್ ಮಾಡೋಣ ಅಂದ್ರೆ, ನಾನು ಡೈಲಿ ನಮ್ಮ ವಿಡಿಯೋಸ್ ಸೇವ್ ಮಾಡ್ತೀನಲ್ಲ, ಅಲ್ಲೇ ಸೇವ್ ಮಾಡಿರ್ತೀನಿ, ಆಯ್ತಾ? ಡೇ 14 dashboards and reports. ಓಕೆ, ಸೊ ಇಲ್ಲಿ ಸೇವ್ ಮಾಡ್ತೀನಿ. ಆಯ್ತಾ? ಇದನ್ನ ಸೇಲ್ಸ್ ಅಂಡ್ ಪ್ರಾಫಿಟ್ ಡ್ಯಾಶ್ಬೋರ್ಡ್ ಪವರ್ BI ಇನ್ ಕನ್ನಡ ಅಂತ ಕೊಟ್ಟಿರ್ತೀನಿ, ಆಯ್ತಾ? ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಡನ್, ಈಗ ಸೇವ್ ಆಯ್ತು. ಈಗ ನಾನು ನಿಮ್ಗೆ ಈ ರಿಪೋರ್ಟ್ಸ್ ಅಂದ್ರೆ ಏನು, ಡ್ಯಾಶ್ ಬೋರ್ಡ್ ಅಂದ್ರೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ಇದೆಯಲ್ಲ, ಇದೊಂದು ರಿಪೋರ್ಟ್, ಇದೊಂದು ರಿಪೋರ್ಟ್, ಇದೆಲ್ಲ ಬಂದು ಇಂಡಿವಿಜುವಲ್ ರಿಪೋರ್ಟ್ಸ್ ಅಂತ ಕರಿತೀವಿ. ಓವರ್ ಆಲ್ ಇದೆಲ್ಲ ಫುಲ್ ಏನಿದೆಯಲ್ಲ ಇದು ಬಂದು ನಿಮ್ಗೆ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ, ಆಯ್ತಾ? ಡ್ಯಾಶ್ ಬೋರ್ಡ್ ಅಂತಂದ್ರೆ ಇಡೀ ನಮ್ಮ ಡೇಟಾನ ಒಂದು ಸ್ಟೋರಿ, ಅಂದ್ರೆ ಆ ಡೇಟಾದಲ್ಲಿ ಇರುವಂತ ಒಂದು ಸ್ಟೋರಿಯನ್ನ ಹೇಳುತ್ತಲ್ಲ, ಅದಕ್ಕೆ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಬಟ್ ಸುಮ್ಮನೆ ಅದು ಡ್ಯಾಶ್ ಬೋರ್ಡ್ ಅಂತ ಕರೆಸ್ಕೊಳ್ಳಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ಇರಬೇಕು, ಒಂದು ವ್ಯೂ ಅಲ್ಲಿ ನನ್ಗೆಲ್ಲ ಕಾಣಿಸ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಗಾಡಿನೋ 2 ವೀಲರ್ ಅಥವಾ ನಾವು ಕಾರ್ ಓಡಿಸ್ತಾ ಇರ್ತೀವಿ, ನೀವು ಮುಂದೆ ನೋಡ್ತಿರಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ನಮ್ಗೆಲ್ಲ ಗೊತ್ತಾಗುತ್ತೆ, ಇಂಡಿಕೇಟರ್ ಇಂದ ಹಿಡಿದು ಫ್ಯೂಯಲ್ ಇಂದ ಹಿಡಿದು ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತೆಲ್ಲ ಏನ್ ಗೊತ್ತಾಗುತ್ತಲ್ಲ, ಅದಕ್ಕೆ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಲ್ವಾ. ಸೇಮ್ ಇದು ಕೂಡ ಅಷ್ಟೇ, ಇದು ಡ್ಯಾಶ್ ಬೋರ್ಡ್. ಇದೇ ಡ್ಯಾಶ್ ಬೋರ್ಡ್ ಏನಾದ್ರು ಅಕಸ್ಮಾತ್ ಎಕ್ಸೆಲ್ ಅಲ್ಲಿ ಮಾಡ್ಬೇಕು ಅಂದ್ರೆ, ಇದೆಲ್ಲದು ನಾನು ಕ್ಯಾಲ್ಕುಲೇಷನ್ ಶೀಟ್ ಅಲ್ಲಿ ಹಾಕಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ನಾನು ಇದು ತಗೋಬೇಕಾಗತ್ತೆ. ಇಲ್ಲಿ ನೋಡಿ ಆ ಥರದ್ದೇನಿಲ್ಲ, ಎಷ್ಟು ಬೇಗ ನಾವು ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ಅದಕ್ಕೆ ಪವರ್ BI ಬಂದು ತುಂಬಾ ಪಾಪ್ಯುಲರ್, ತುಂಬಾ ಜನಕ್ಕೆ ಡ್ಯಾಶ್ ಬೋರ್ಡ್ ನ ಮಾಡ್ತೀನಿ ಅಂತಾರೆ. ವೆರಿ ಫ್ರಾಂಕ್ಲಿ, ನಿಮ್ಗೆ ಈ ತರ ಎಲ್ಲ ನೀಟಾಗಿ ಫಾರ್ಮ್ಯಾಟಿಂಗ್ ಎಲ್ಲ ಮಾಡಿ ಯಾರು ಡ್ಯಾಶ್ ಬೋರ್ಡ್ ಮಾಡಲ್ಲ, ಆಯ್ತಾ? ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸಿಕ್ತು, ಎಲ್ಲ ಒಂದು ಕ್ಲಿಕ್ ಮಾಡ್ತಾರೆ, ಡ್ಯಾಶ್ ಬೋರ್ಡ್ ಮಾಡ್ತಾರೆ, ಆ ತರ ಅಲ್ಲ. ನಿಮ್ಗೆ ಅದು ನೋಡಿದ್ರು ಖುಷಿ ಆಗ್ಬೇಕು. ನೋಡಿ ಎಷ್ಟು ಬೇಗ ನಾವು ಇದನ್ನ ಮಾಡಿದ್ವಿ. ನೀವ್ ಹೇಳ್ಬೋದು, ಸರ್ ನಿಮ್ಗೆ ಏನ್ ಸರ್ ಡೈಲಿ ಇದನ್ನೇ ಮಾಡ್ತಾ ಇರ್ತೀರಾ, ಮಾಡ್ಬಿಡ್ತೀರ ಅಂತ. ಆತರ ಏನಿಲ್ಲ, ನೀವು 1-2 ಡ್ಯಾಶ್ ಬೋರ್ಡ್ ಮಾಡಿ ಸಾಕು, ಇದೇ ರೀತಿ ನೀವು ಮಾಡ್ತೀನಿ. ಓಕೆ, ಡನ್ ಆಯ್ತು. ಈಗ ಸೇವ್ ಆಯ್ತು. ಏನ್ ನೆಕ್ಸ್ಟ್ ಇದಾದ್ಮೇಲೆ? ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನಾವು ಪಬ್ಲಿಷ್ ಮಾಡಬೇಕು. ಏನು ಪಬ್ಲಿಷ್ ಅಂತಂದ್ರೆ, ನೋಡಿ ಇಲ್ಲಿ ಇವಾಗ ನಾವು ಪವರ್ ಕ್ವೆರಿ ಎಡಿಟರ್, ಆಯ್ತಾ? ಮತ್ತೆ ಏನ್ ಮಾಡಿದ್ವಿ, ಡೇಟಾ ಮಾಡಲಿಂಗ್. ಸೊ ಇದು ಮಿಸ್ ಮಾಡ್ಬಿಟ್ಟೆ, ಡೇಟಾ ಮಾಡಲಿಂಗ್. ಆಮೇಲೆ ಏನ್ ಮಾಡಿದ್ವಿ, ರಿಪೋರ್ಟ್ಸ್, ಡ್ಯಾಶ್ ಬೋರ್ಡ್ ಆಯ್ತು. ಇವಾಗ ಪಬ್ಲಿಷ್. ಏನು ಪಬ್ಲಿಷ್ ಅಂತ ನಾನು ಹೇಳ್ತೀನಿ. ಇವಾಗ ನಾವ್ ಇಲ್ಲೇನ್ ಮಾಡಿದೀವಲ್ಲ, ಇದು ಬಂದು ನನ್ನ ಡೆಸ್ಕ್ಟಾಪ್ ಅಲ್ಲಿ ಇರುತ್ತೆ. ಡೆಸ್ಕ್ಟಾಪ್ ಅಂತಂದ್ರೆ, ಅಥವಾ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಯಾವ್ದಾದ್ರು ಒಂದಾಗ್ಲಿ, ಇದು ನಾವು ಪವರ್ BI ಡೆಸ್ಕ್ಟಾಪ್ ಅಂತ ಕರಿತೀವಿ. ಅಂದ್ರೆ ನನ್ನ ಲೋಕಲ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಈ ಪ್ರಾಜೆಕ್ಟ್ ನಾನು ಬೇರೆಯವ್ರಿಗೂ ಕೂಡ ತೋರಿಸ್ಬೇಕು, ಅಂದ್ರೆ ಬೇರೆಯವರು ಇದನ್ನ ನೋಡ್ಬೇಕು, ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡಬೇಕು. ಇವಾಗ ನಾನು ಏನಲ್ಲಿ ಇದು ತಗೊಂಡಿದ್ದೀನಿ, ಇದನ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡಕ್ಕಲ್ಲ, ಅಂದ್ರೆ ನೀವು ಡೈರೆಕ್ಟ್ ಆಗಿ ಅವ್ರು ಇದನ್ನ ಆಕ್ಸೆಸ್ ಮಾಡಕ್ಕಾಗಲ್ಲ. ಸೊ ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ನಾನು ಕ್ಲೌಡ್ ಅಲ್ಲಿ ಇಡ್ತೀನಿ, ಅಂದ್ರೆ ಪವರ್ BI ಸರ್ವಿಸ್ ಅಂತ ಕರಿತೀವಿ. ಈ ಎಂಟೈರ್ ಪ್ರಾಜೆಕ್ಟ್ ನ ಏನ್ ಮಾಡಿದ್ದೀನಿ, ಡ್ಯಾಶ್ ಬೋರ್ಡ್, ಇದನ್ನ ತಗೊಂಡು ಕ್ಲೌಡ್ ಅಲ್ಲಿ ಇಡ್ತೀನಿ. ನಮ್ಗೆ OneDrive ಸ್ಪೇಸ್ ಇರುತ್ತೆ. ಇದಕ್ಕೆ ನಾವು ಮೈಕ್ರೋಸಾಫ್ಟ್ 365 ನ ಪರ್ಚೇಸ್ ಮಾಡಬೇಕಾಗುತ್ತೆ, ಅಥವಾ ನಮ್ಮ ಕಂಪನಿಯ ಪ್ರೈವೇಟ್ ಡೊಮೈನ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಅದು ಬಿಟ್ಟು ನಿಮ್ಗೆ ಈ ಟ್ರಯಲ್ಗೆ ಅಂದ್ಬಿಟ್ಟು ಒಂದು 60 days ಫ್ರೀ ಸಿಗುತ್ತೆ ನಿಮ್ಗೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಕೋಬಹುದು. ಇದನ್ನ ಲಾಸ್ಟ್ ಟೈಮ್ ಯಾರೋ ಒಂದು ಸ್ಟೂಡೆಂಟ್ ನನ್ನ ಹೆಸರು ಮಾಡ್ತಿದ್ದು, ಮೋಸ್ಟ್ಲಿ ಚಂದ್ರಶೇಖರ್ ಅನ್ಸುತ್ತೆ, ನನಗೆ ಅದನ್ನ ಹೇಳಿದ್ರು. ಅವ್ನು ಹೋಗಿ ಚೆಕ್ ಮಾಡಿದಾಗ 60 days ನಾವು ಅದನ್ನ ಟ್ರಯಲ್ಗೆ ಅಂತ ನಾವು ತಗೋಬಹುದು. ಸೊ ನೀವು ಅದನ್ನ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿರಲಿಲ್ಲ ಆಕ್ಚುಲಿ, ನನಗೆ ಯಾರೋ ಸ್ಟೂಡೆಂಟ್ ಹೇಳಿದ್ ನನಗೆ. ಸೊ ಅದನ್ನ ನಾನು ಟ್ರೈ ಮಾಡಿದಾಗ ಅದು
ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಫ್ರೀಯಾಗಿ ನಿಮಗೆ 60 ಡೇಸ್ ಸಿಗುತ್ತೆ ಪಬ್ಲಿಷ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ನಿಮಗೆ ಖಂಡಿತವಾಗಿ ಪಬ್ಲಿಷ್ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಪಬ್ಲಿಷ್ ಏನಿಲ್ಲ, ನೀವು ಇಲ್ಲಿ ಹೋಗ್ಬಿಟ್ಟು ಪಬ್ಲಿಷ್ ಕೊಡ್ತೀನಿ, ಅದು ಕೇಳುತ್ತದು ಎಲ್ಲಿ ನಾನು ಸೇವ್ ಮಾಡಬೇಕು ಅಂತ. ವರ್ಕ್ ಸ್ಪೇಸ್ ಅಂತ ಬರುತ್ತೆ ನಿಮಗೆ. ಈ ಗೂಗಲ್ ಡ್ರೈವ್ ಎಲ್ಲ ನಿಮ್ಗೆ ವರ್ಕ್ ಸ್ಪೇಸ್ ಅಂತ ಏನು ಬರುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ನಮಗೆ ವರ್ಕ್ ಸ್ಪೇಸ್ ಇರುತ್ತೆ. ಓಕೆ, ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಸೆಲೆಕ್ಟ್ ಅಂತ ಕೊಡ್ತೀನಿ. ಈಗ ನೋಡಿ ನನ್ನ ಡ್ಯಾಶ್ ಬೋರ್ಡ್ ಏನಿದೆ ಅದು ಪಬ್ಲಿಷ್ ಆಗ್ತಿದೆ. ಆಯ್ತಾ, ಇದು ಪಬ್ಲಿಷ್ ಆಗಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ, ಸಕ್ಸಸ್ಫುಲಿ ಪಬ್ಲಿಷ್ಡ್ ಅಂತ. ನಾನು ಇವಾಗ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನು ಕ್ಲಿಕ್ ಮಾಡ್ತೀನಿ, ಓಪನ್ ಅಂತ ಬರುತ್ತೆ, ಇದು ಕ್ಲಿಕ್ ಮಾಡಿದ್ರೆ ಈ ಡ್ಯಾಶ್ ಬೋರ್ಡ್ ನಾವೇನು ಮಾಡಿದ್ವಲ್ಲ ಇವಾಗ, ಇದು ನಮ್ಮ 365 ಅಕೌಂಟಲ್ಲಿ ಸಿಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಾವೇನು ಮಾಡಿದ್ವಲ್ಲ ಇದು ಇಲ್ಲಿರುತ್ತೆ. ಇವಾಗ ನೋಡಿ ಇದು ಕಂಪ್ಲೀಟ್ ಇವಾಗ ಆನ್ಲೈನ್ ಅಲ್ಲಿ ಇದೆ. ನಾನು ಇನ್ನೂ ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲಿ ನೋಡಿ ಶೇರ್ ಅಂತಿದೆ. ಆಯ್ತಾ, ಸೇಮ್ ಇಲ್ಲಿಂದ ನಿಮಗೆ ಕಾನ್ಸೆಪ್ಟ್ ಎಲ್ಲ ಒಂದು ಕಂಪ್ಲೀಟ್ ಆಗಿ, ಆಯ್ತಾ, ಏನು ಕಂಪ್ಲೀಟ್ ಆಗಿ ನಮ್ಮ ಗೂಗಲ್ ಡ್ರೈವ್ ಏನಿದೆಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಶೇರ್ ಅಂತ ಕೊಡ್ತೀನಿ. ಯಾರಿಗೆ ಶೇರ್ ಮಾಡಬೇಕು ನೋಡಿ, ಪೀಪಲ್ ವಿತ್ ಎಕ್ಸಿಸ್ಟಿಂಗ್ ಆಕ್ಸೆಸ್, ಸ್ಪೆಸಿಫಿಕ್ ಪೀಪಲ್, ಅಥವಾ ನಮ್ಮ ಆರ್ಗನೈಸೇಷನ್. ಅಂದ್ರೆ ಫಾರ್ ಎಕ್ಸಾಂಪಲ್ @ITSINC.in ಅಂತಿರುತ್ತೆ, ಅವಾಗ ಎಲ್ಲರಿಗೂ ಆಕ್ಸೆಸ್ ಇರುತ್ತೆ. ಅಂಥವ್ರಿಗೆ ಕೊಡ್ಬೇಕಾ ಅಥವಾ ಸ್ಪೆಸಿಫಿಕ್ ಪೀಪಲ್ಗೆ ನಾನು ಕೊಡ್ಬೇಕಾ, ಈ ರೀತಿ ನಾನು ಈ ಒಂದು ಪ್ರಾಜೆಕ್ಟನ್ನ ಶೇರ್ ಮಾಡ್ಬೋದು. ಆಯ್ತಾ, ನೋಡಿ ಯಾರಿಗೆಲ್ಲ ಶೇರ್ ಮಾಡ್ಬೋದು. ಅಕಸ್ಮಾತಾಗಿ ಏನಾದರೂ ನಾನು ಇದನ್ನು ಶೇರ್ ಮಾಡಿದ್ರೆ ನೋಡಿ, ಅಲೌ ರೆಸಿಡೆಂಟ್ಸ್ ಟು ಬಿಲ್ಡ್ ಕಂಟೆಂಟ್ ವಿತ್ ದ ಡೇಟಾ ಅಸೋಸಿಯೇಟೆಡ್, ಅಂದರೆ ಈ ಕಂಟೆಂಟ್ ಆ ಡೇಟಾ ಇಟ್ಕೊಂಡು ಮತ್ತೆ ಇನ್ನೊಂದೇನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೋದಾ ಅಂತ. ಸೊ ನಾನು ಇಲ್ಲಿ ಏನು ಪರ್ಮಿಷನ್ ಕೊಡ್ತೀನಿ, ಆ ಪರ್ಮಿಷನ್ ಮೇಲೆ ನನಗೆ ಈ ಒಂದು ಪ್ರಾಜೆಕ್ಟನ್ನು ನಾನು ಅವ್ರಿಗೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ಅಕಸ್ಮಾತ್ ನಾನು ಯಾರಿಗೆ ಶೇರ್ ಮಾಡಿರ್ತೀನಿ ಅವ್ರು ಇನ್ನೊಬ್ರು ಶೇರ್ ಮಾಡ್ಬೋದಾ ಅಂತ. ಇದು ಕೊಟ್ಟಿಲ್ಲ ಅಂದರೆ ಅವ್ರು ಅದನ್ನು ಶೇರ್ ಮಾಡೋಕ್ಕಲ್ಲ, ಬರೀ ನೋಡ್ಬೋದು ಅಷ್ಟೇ. ಓಕೆ, ನೋಡಿ ನಾನು ಇವಾಗ ಜಸ್ಟ್ ಸುಮ್ಮನೆ ಅಪ್ಲೈ ಅಂತ ಕೊಡ್ತೀನಿ. ಯಾರಿಗೆಲ್ಲ ನಾನು ಕೊಡಬೇಕು, ಫಾರ್ ಎಕ್ಸಾಂಪಲ್ ಇದರಲ್ಲಿ ಮೋಸ್ಟ್ಲಿ ಗಣೇಶ್ ಪಂಡಿತ್ ಇದ್ದಾರೆ, ಸೇಮ್ ಡೊಮೈನ್ ನಮ್ದಿದೆ ನೋಡಿ, ಇದೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ನನಗೆ ಸೆಂಡ್ ಅಂತ ಕೊಟ್ಟರೆ ಇವರಿಗೆ ಈ ಡ್ಯಾಶ್ ಬೋರ್ಡ್ ಹೋಗಲ್ಲ, ಲಿಂಕ್ ಹೋಗುತ್ತೆ, ಅದನ್ನ ಅವ್ರು ಓಪನ್ ಮಾಡ್ಕೋತಾರೆ. ಇಲ್ಲಾಂದ್ರೆ ನಾ ಏನು ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನೋಡಿ ಈ ಲಿಂಕ್ ಕಾಪಿ ಮಾಡ್ಕೋಬೋದು. ಆಯ್ತಾ, ಈ ಲಿಂಕ್ ಕಾಪಿ ಮಾಡ್ಕೊಂಡು ನಾನು ಕಳಿಸ್ಬೋದು. ಅಥವಾ ನಾನು ಇಮೇಲ್ ಮೂಲಕ ಕಳಿಸ್ಬೋದು. ಟೀಮ್ಸ್, ನೀವೇನು ಟೀಮ್ಸ್ ಇದೆಯಲ್ಲ, ಇಲ್ಲೋದ್ರೆ ಟೀಮ್ಸ್ ಮೂಲಕ ನಾನು ಕಳಿಸ್ಬೋದು. ಸೊ ಬೇರೆ ಬೇರೆ ರೀತಿಯಲ್ಲಿ ನಾನು ಇದು ನಿಮಗೆ ಈ ಒಂದು ಆಕ್ಸೆಸ್ ಅನ್ನ ಕೊಡ್ಬೋದು. ಓಕೆ, ರೈಟ್. ಪವರ್ ಪಾಯಿಂಟ್ ಬೇಕಾ ನೋಡಿ, ಕ್ಲಿಕ್ ಮಾಡಿದ್ರೆ ಇದು ಪವರ್ ಪಾಯಿಂಟ್ ಅಲ್ಲಿ ಕೂಡ ನಾನು ಓಪನ್ ಇನ್ ಪವರ್ ಪಾಯಿಂಟ್. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲ ನಾನು ಓಪನ್ ಅಂತ ಕೊಡ್ತೀನಿ, ಓಪನ್ ಆಗಲಿ ಅದು. ಸೊ ಪವರ್ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿ ನಮಗೆ ಈ ಪವರ್ ಬಿ ಏನಿದೆಯಲ್ಲ ಅದಿಲ್ಲಿ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ಓಪನ್ ಆಗಲಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ, ಸೊ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ನಾವು ಇದನ್ನ ಇನ್ನೊಂದ್ಸರಿ ಯಾವಾಗಾದ್ರೂ ನಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಜಸ್ಟ್ ಕ್ವಿಕ್ ಆಗಿ ನಿಮಗೆ ಇಲ್ಲಿ ಏನೇನೆಲ್ಲ ನಾವು ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಅಕಸ್ಮಾತ್ ಏನಾದರೂ ಎಡಿಟ್ ಮಾಡಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಎಡಿಟ್ ಅಂತ ಕೊಟ್ರೆ ಜಸ್ಟ್ ಈ ಲೇಔಟ್ ನೋಡಿ. ಇವಾಗ ನಮಗೆ ಈ ಡೆಸ್ಕ್ಟಾಪ್ ಅಲ್ಲಿ ಏನು ಲೇಔಟ್ ಇದೆಯಲ್ಲ ಇಲ್ಲಿ, ಅದೇ ತರ ಲೇಔಟ್ ನಮ್ಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ, ಸೇಮ್ ಇದು ನಮಗೆ ಡೆಸ್ಕ್ಟಾಪ್ ಅಲ್ಲ, ಇದು ಬಂದು ಆನ್ಲೈನ್. ಸೊ ಇದು ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಅಕಸ್ಮಾತ್ ನೀವೇನಾದರೂ ಮ್ಯಾಕ್ ಸಿಸ್ಟಮ್ಸ್, ಆಪಲ್ ಸಿಸ್ಟಮ್ಸ್ ಯೂಸ್ ಮಾಡ್ತಿರಲ್ಲ, ಆಪಲ್ ಸಿಸ್ಟಮ್ಸ್ ನಿಮಗೆ ಈ ಡೆಸ್ಕ್ಟಾಪ್ ವರ್ಷನ್ ಸಿಗಲ್ಲ. ನೀವೇನಿದ್ರು ಡೈರೆಕ್ಟ್ ಆನ್ಲೈನ್ ವರ್ಷನ್ಗೆ ಬರಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಮುಂಚೆ ಈ ಡೇಟಾ ಮಾಡೆಲ್ ಮತ್ತೆ ಎಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ಇವಾಗ ನಿಮ್ಗೆಲ್ಲ ಇದೆ ನೋಡಿ, ಡೇಟಾ ಮಾಡಲಿಂಗ್ ಮಾಡ್ಬೋದು. ಇಲ್ಲಿ ಮುಂಚೆ ಇರಲಿಲ್ಲ ನಿಮಗೆ. ಸೊ ಇಲ್ಲಿ ನಿಮ್ಗೆ ಇವಾಗ ಡೇಟಾ ಮಾಡಲಿಂಗ್ ಕೂಡ ಮಾಡ್ಬೋದು. ಪವರ್ ಕ್ವೆರೀಸ್ ಕೂಡ ಇದೆ ಇವಾಗ ನಿಮ್ಗೆ ಇಲ್ಲಿ, ಅದನ್ನು ಕೂಡ ನೀವು ವರ್ಕ್ ಮಾಡ್ಬೋದು. ಓಕೆನಾ, ನೋಡಿ ನಿಮ್ಗೆ ಅಕಸ್ಮಾತ್ ಏನಾದರೂ ಹೊಸದಾಗಿ ರಿಪೋರ್ಟ್ಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೋಡಿ ಕ್ರಿಯೇಟ್ ಅಂತ ಕೊಟ್ರೆ ನೀವು ಸ್ಟಾರ್ಟಿಂಗ್ ಇಂದ ಸೇವ್ ಮಾಡ್ತೀನಿ. ಸ್ಟಾರ್ಟಿಂಗ್ ಇಂದ ನೀವು ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ ಆ ಥರ ರಿಪೋರ್ಟ್ಸ್ ಇಲ್ಲಿ ಮಾಡ್ಬೋದು. ಓಕೆ, ನೋಡಿ ವರ್ಕ್ ಸ್ಪೇಸ್ ಅಂತ ಬಂತಲ್ಲ, ಮೈ ವರ್ಕ್ ಸ್ಪೇಸ್ ಅಂತ, ಇದು ವರ್ಕ್ ಸ್ಪೇಸ್, ಮೈ ವರ್ಕ್ ಸ್ಪೇಸ್.
ನಾನು ಏನೆಲ್ಲ ಪ್ರಾಜೆಕ್ಟ್ ಮಾಡಿರ್ತೀನಿ, ಯಾವ್ದೆಲ್ಲ ಪ್ರಾಜೆಕ್ಟ್ ಅನ್ನ, ಯಾವ್ದೆಲ್ಲ ಡ್ಯಾಶ್ ಬೋರ್ಡ್ ಅನ್ನ ನಾನು ಪಬ್ಲಿಷ್ ಮಾಡಿರ್ತೀನಿ ನೋಡಿ, ಎಲ್ಲ ಇಲ್ಲಿರುತ್ತೆ. ಓಕೆ, ಎಲ್ಲ ಇಲ್ಲಿರುತ್ತೆ ನಿಮಗೆ. ಇಲ್ಲಿ ನೋಡಿ, ಇದು ಬಂದು ನಿಮಗೆ ಡೇಟಾ, ಇದು ಇದು ಬಂದು ನಿಮಗೆ ಡ್ಯಾಶ್ ಬೋರ್ಡ್, ನನಗೇನು ಇದು ಪಬ್ಲಿಷ್ ಮಾಡಿದ್ನಲ್ಲ. ಓಕೆ, ಸೊ ಆ ರೀತಿ ನನಗೆ ಇವಾಗ ಅಕಸ್ಮಾತ್ ಏನಾದರೂ ಡೇಟಾ ರಿಫ್ರೆಶ್ ಆಗಬೇಕು ನೋಡಿ, ಲೋ ನಾನು ರಿಫ್ರೆಶ್ ಕೊಟ್ಟರೆ ಡೇಟಾ ರಿಫ್ರೆಶ್ ಆಗುತ್ತೆ. ಆ್ಯಕ್ಚುಲಿ ಇದೆಲ್ಲ ನಮ್ದು ಬಂದು ಪ್ರಾಜೆಕ್ಟ್ ಈಗ ಜಸ್ಟ್ ಎಲ್ಲ ಇರುತ್ತೆ. ನೋಡಿ, ಇದು ನಮ್ಮ ಡೇಟಾ. ಆ್ಯಕ್ಚುಲಿ ನೋಡಿ, ನಾನು ರಿಫ್ರೆಶ್ ಅಂತ ಕೊಟ್ಟರೆ ಅಕಸ್ಮಾತ್ ಏನೋ ಡೇಟಾದಲ್ಲಿ ಚೇಂಜಸ್ ಇತ್ತು ಅಂದರೆ ರಿಫ್ರೆಶ್ ಆಗುತ್ತೆ. ಬಟ್ ಇಲ್ಲಿ ನಾನು ಹೋಗ್ಬಿಟ್ಟು ಸ್ಕೆಡ್ಯೂಲ್ ಮಾಡ್ಬೋದು. ನನಗೆ ಆ ಗೇಟ್ ವೇ ಅಂತ ಬರುತ್ತೆ, ಅದು ನನಗೆ ಇಲ್ಲಿ ಗೇಟ್ ವೇ ಇನ್ಸ್ಟಾಲ್ ಆಗಿಲ್ಲ, ಆಯಿತಾ. ಅದು ಏನೋ ಎರರ್ ಬರ್ತಿದೆ, ಅದು ನನಗೆ ಗೇಟ್ ವೇ ಸರಿಗೆ ವರ್ಕ್ ಆಗ್ತಿಲ್ಲ. ನಾನು ತೋರಿಸ್ತೀನಿ ನೋಡಿ, ನಾಟ್ ಕಾನ್ಫಿಗರ್ಡ್ ಅಂತ. ಇದು ಅಕಸ್ಮಾತ್ ಕಾನ್ಫಿಗರ್ ಆಗಿದ್ರೆ ನಿಮಗೆ ಇಲ್ಲಿ ಸ್ಕೆಡ್ಯೂಲ್ ಮಾಡ್ಬೋದು. ಇಲ್ಲಿ ಹೋದ್ರೆ ನಿಮಗೆ ಒಂದು ನಿಮಿಷ ಚೆಕ್ ಮಾಡ್ತೀನಿ ಆಗುತ್ತಾ ಅಂತ. ಸ್ವಲ್ಪ ಪ್ರಾಬ್ಲಮ್ ಇದೆ, ಆಯ್ತಾ. ನಿಮ್ಗೆ ಇನ್ನೊಂದ್ಸರಿ ಯಾವಾಗ ಇದನ್ನ ಸರಿ ಮಾಡ್ತೀನಿ. ಆ್ಯಕ್ಚುಲಿ ನಮ್ಗೆ ಇದು ಸರಿ ಮಾಡಕ್ ಆಗಿಲ್ಲ. ಇಲ್ಲಿ ನಾವು ಹೋಗ್ಬಿಟ್ಟು ನೋಡಿ, ರಿಫ್ರೆಶ್ ಇದೆಯಲ್ಲ, ಇಲ್ಲ ನಾನು ಸ್ಕೆಡ್ಯೂಲ್ ಮಾಡ್ಬೋದು ಆ್ಯಕ್ಚುಲಿ, ಆಯ್ತಾ. ಅಂದ್ರೆ ಡೇಟಾ ಬಂದು ಆಟೋಮೆಟಿಕ್ ಆಗಿ ಅದು ರಿಫ್ರೆಶ್ ಆಗ್ತಾ ಇರುತ್ತೆ, ನಾನು ಮ್ಯಾನ್ಯಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಾ. ಸೊ ಇದೆಲ್ಲ ಆಕ್ಚುಲ್ ಆಗಿ ಒಬ್ಬ ಪವರ್ ಬಿ ಡೆವಲಪರ್ಗೆ ಏನು ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ ಗೊತ್ತಿದ್ರೆ ಒಳ್ಳೇದು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಡೀಟೇಲ್ ಆಗಿ ತೋರಿಸೋದಕ್ಕೆ ಅದು ತುಂಬಾ ಇದೆ, ಟೈಮ್ ಹಿಡಿಯುತ್ತೆ. ಬಟ್ ನಮ್ಗೆ ಏನಂದ್ರೆ, ನಾವು ಪವರ್ ಬಿ ಅಲ್ಲಿ ವರ್ಕ್ ಮಾಡಬೇಕು, ಡೆಸ್ಕ್ಟಾಪ್ ಅನ್ನು ಕಲಿಬೇಕು, ಆನ್ಲೈನ್ ಪವರ್ ಬಿ ಸರ್ವಿಸ್ ಏನಿದೆ ಇದು ಕಲಿಬೇಕು. ನಾನು ಬೇಡ ಅಂತ ಹೇಳ್ತಿಲ್ಲ, ಬಟ್ ಗಿವನ್ ದ ಟೈಮ್, ನಮ್ಗೆ ಸ್ವಲ್ಪ ಟೈಮ್ ಬೇಕು ಇದೆಲ್ಲ ಕಲ್ತ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ಬರೀ ಸರ್ವಿಸನ್ನೇ ಒಂದು ತೋರಿಸ್ತೀನಿ. ಬಟ್ ಏನಂದ್ರೆ, ನನ್ನ ಉದ್ದೇಶ ನಿಮಗೆ ಈ ತರ ರಿಪೋರ್ಟ್ಸ್ ಅನ್ನ ಮಾಡಿ ಪಬ್ಲಿಷ್ ಮಾಡಬೇಕು, ಆಯ್ತಾ. ಇಲ್ಲಿ ನೀವು ಬರ್ತಿರಲ್ವಾ, ಇಲ್ಲಿ ಪಬ್ಲಿಷ್ ಏನ್ ಮಾಡ್ತಿರಲ್ಲ, ಇಲ್ಲಿಂದ ಆಕ್ಚುಲ್ ಆಗಿ ಬಂದು ಪವರ್ ಬಿ ಐ ಅಂತ ಅಡ್ಮಿನ್ಸ್ ಇರ್ತಾರೆ, ಅವ್ರು ಇದನ್ನ ನೋಡ್ಕೊಂತಾರೆ. ಸೊ ಅಕಸ್ಮಾತ್ ನೀವೇನಾದ್ರು ಪವರ್ ಬಿ ಐ ಅಡ್ಮಿನ್ ಆಗಿತ್ತು ಅಂದ್ರೆ ನಿಮ್ ಕೆಲಸ ಇದು. ಅಂದ್ರೆ ಇಲ್ಲಿ ಕುತ್ಕೊಂಡು ಯಾರಿಗೆಲ್ಲ ಪರ್ಮಿಷನ್ ಕೊಡಬೇಕು, ಯಾವ ತರ ನಿಮ್ಗೆ ಈ ರಿಪೋರ್ಟ್ಸ್ ಅನ್ನು ಯಾರ್ಯಾರು ನೋಡ್ಬೋದು, ಮತ್ತೆ ಏನೆಲ್ಲ ನಮಗೆ ಡೇಟಾಸ್ ನಮ್ಗೆ ಬೇಕು, ಸೊ ಅದೆಲ್ಲ ನಾವು ಇಲ್ಲಿ ಮಾನಿಟರ್ ಮಾಡ್ಬೋದು. ಓಕೆ, ಎಲ್ಲಾಯ್ತು. ಓಕೆ, ಸೊ ಈ ರೀತಿ ನೋಡಿ. ಬಟ್ ಇಲ್ಲಿ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕು, ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ನಿಮಗೆ ಈ ಡೆಸ್ಕ್ಟಾಪ್ ಅಲ್ಲಿ ಚೇಂಜಸ್ ಆಗಲ್ಲ. ಬಟ್ ನಾನು ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ಮತ್ತೆ ನಾನು ಇಲ್ಲಿ ಆನ್ಲೈನ್ ಅಲ್ಲಿ ರಿಫ್ರೆಶ್ ಮಾಡ್ಕೋಬಹುದು. ಓಕೆ, ಸೊ ಇದು ನಿಮ್ ಗಮನದಲ್ಲಿರಲಿ. ಆಮೇಲೆ ಪವರ್ ಪಾಯಿಂಟ್ ಎಲ್ಲ ನೋಡೋಣ ಬಂದಿದೆಯಾ ಅಂತ. ಲೋಡ್ ಓಕೆ, ಏನೋ ಯಾರು ಇದೆ. ಓಕೆ, ನಿಮಿಷ. ಸಾರಿ, ಇಲ್ಲಿ ಹೋದ್ರೆ ಜಸ್ಟ್ ಅದು ಆಟೋಮೆಟಿಕ್ ಬರುತ್ತೆ. ಇಲ್ಲಿ ರೈಟ್. ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಬೇಕಿದ್ರೆ ಇದನ್ನ ಬೇರೆ ಇದಕ್ಕೆ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬಹುದು ನಾನು. ಅಕಸ್ಮಾತ್ ನಂಗೇನಾದ್ರು ಇಲ್ಲೇನೋ ಚೇಂಜಸ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಬಂದು .pbix ಫೈಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಎಕ್ಸ್ಪೋರ್ಟ್ ಮಾಡಬೇಕು, ನಾನು PDF ಗೆ ಪವರ್ ಪಾಯಿಂಟ್ಗೆ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಇಲ್ಲಿರುವಂಥ ಡೇಟಾನ ಎಕ್ಸೆಲ್ ಕೂಡ ನಾನು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು PDF ಅನ್ನು ಕೊಡ್ತೀನಿ. ಯಾವ ವ್ಯಾಲ್ಯೂಸ್ಗೆ ಕರೆಂಟ್ ವ್ಯಾಲ್ಯೂಸ್ ಇವಾಗ ಏನಿದೆ, ಕರೆಂಟ್ ಸಿಚುವೇಶನ್ ಏನಿದೆ ಅದನ್ನ ಅದು ಎಕ್ಸ್ಪೋರ್ಟ್ ಮಾಡುತ್ತೆ. ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ. ಇದು ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದರಲ್ಲಿ ತುಂಬಾ ಆಪರೇಷನ್ಸ್ ಇದೆ, ನೀವು ಬೇಕಾದ್ರೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಏನಂದ್ರೆ, ಇದನ್ನ ನೀವು ಡೆಸ್ಕ್ಟಾಪ್ ಅಲ್ಲಿ ಫಸ್ಟ್ ವರ್ಕ್ ಮಾಡೋದನ್ನ ಕಲ್ತ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಓಕೆ, ಸೊ ಇದು ನಿಮಗೆ ಡ್ಯಾಶ್ ಬೋರ್ಡ್ ಮತ್ತೆ ರಿಪೋರ್ಟಿಂಗ್ಸ್. ಇದಾಗ್ಲಿ, ಇಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತದು. ಓಕೆನಾ. ಸೊ ಇಲ್ಲಿ ನಾನು ಪಬ್ಲಿಷ್ ಏನು ನಾವು ಮಾಡ್ತಾ ಇದೀವಲ್ಲ, ಇನ್ನು ತುಂಬಾ ಇದೆ. ನಿಮಗೆ ಇದೆಲ್ಲ ಡೀಟೇಲ್ ಆಗಿ ಮಾಡ್ತಾ ಹೋದ್ರೆ ಅದೇ ಒಂದು ಕೋರ್ಸ್ ಆಗ್ಬಿಡುತ್ತೆ ನಿಮಗೆ. ಬಟ್ ಅದನ್ನ ಬೇಕಿದ್ರೆ ನಾವು ನೆಕ್ಸ್ಟ್ ಯಾವಾಗಾದ್ರೂ ನಾನು ಖಂಡಿತ ಡಿಸ್ಕಸ್ ಮಾಡ್ತೀನಿ. ಓಕೆ, PDF ಆಯ್ತಲ್ಲ, ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ಈ ತರ PDF ಬರುತ್ತೆ ನಮಗೆ. ಇದು ಶೀಟ್ 1, ಇದು ಶೀಟ್ 2. ಓಕೆ, ಇಲ್ಲಿ ನೋಡಿ, ಪ್ರಿಂಟಬಲ್. ನಾನು ಇದನ್ನು ಪ್ರಿಂಟ್ ಮಾಡ್ಕೋಬಹುದು ಈ ರೀತಿ. ಅಂದ್ರೆ ಇವಾಗ ಏನ್ ವ್ಯಾಲ್ಯೂಸ್ ಇದ್ದು ಅದಿಲ್ಲಿ ಬಂದಿದೆ ಅಷ್ಟೇ. ಓಕೆ,
ಸೊ ಈ ರೀತಿ ನಿಮಗೆ ಯಾವ ತರ ಡಿಸೈನ್ಸ್ ಬೇಕೋ ಅದನ್ನ ನೀವು ಮಾಡ್ಕೋಬಹುದು. ಕ್ರಿಯೇಟಿವ್ ಆಗಿತ್ತು ಅಂದ್ರೆ ನೀವು ಈ ತರ ಡ್ಯಾಶ್ ಬೋರ್ಡ್ಸ್ ಅನ್ನು ಎಷ್ಟೊಂದು ಮಾಡಬಹುದು ಆಕ್ಚುಲಿ. ಓಕೆನಾ? ರೈಟ್. ಸೊ ನಿಮಗೆ ಒಂದು ಪ್ರಾಜೆಕ್ಟ್ ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ. ಪ್ರಾಜೆಕ್ಟ್ ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ. ಈ ಡೇಟಾ ನಾನು ನಿಮ್ಗೆ ಕೊಡ್ತೀನಿ. ಆಲ್ರೆಡಿ ನೀವು ವರ್ಕ್ ಮಾಡಿದ್ರೆ ಓಕೆ, ಕೆಲವ್ರಿಗೆ ನಾನು ಕೊಟ್ಟಿದ್ದೀನಿ ಇದನ್ನ ಡೇಟಾ. ಅಕಸ್ಮಾತ್ ನೀವು ಇದನ್ನ ನೋಡಿದಂದ್ರೆ ಇದು ಬಂದು ನಾನು ವರ್ಕ್ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಆಕ್ಚುಲಿ. ನಿಮಗೆ ತೋರಿಸ್ತೀನಿ ಡೇಟಾ. ನೀವು ಇದನ್ನ ವರ್ಕ್ ಮಾಡಿ, ಆಯ್ತಾ? ಡೇಟಾ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಸೇಮ್ ನಾನು ಈಗೇನು ಓಪನ್ ಮಾಡಿದ್ದೀನಿ ಇದೇ ಸ್ಟ್ರಕ್ಚರಲ್ ಇದೆ. ಡೇಟಾ ಕ್ಲೀನ್ ಮಾಡೋದು ತುಂಬಾ ಇದೆ ಇದರಲ್ಲಿ, ಆಯ್ತಾ? ನೀವು ಅನ್ಕೊಂಡಷ್ಟು ಸುಲಭವಾಗಿ ಡೈರೆಕ್ಟ್ ಆಗಿ ಮಾಡ್ಬಿಡ್ತೀನಿ ಅಂತ ಆಗಲ್ಲ. ಡೇಟಾ ಹೆಂಗಿದೆ ಅಂತ ನಾನು ಹೇಳ್ತೀನಿ ನೋಡಿ. ಇದನ್ನ ನಾನು ಯಾಕೆ ಯಾವಾಗಲೂ ಕೊಡ್ತೀನಿ ಪ್ರಾಜೆಕ್ಟ್ ಅಂತಂದ್ರೆ, ಇದು ನಾನು ಮಾಡಿರೋಂಥ ಪ್ರಾಜೆಕ್ಟ್. ಡೇಟಾ ಹೆಂಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 2010 ಇಂದ 2020 ಡೇಟಾ ಇದೆ ನನಗೆ. ಇದು ಬಂದು 3 ತರ ಡೇಟಾ ಬರುತ್ತೆ: LC, LCD, USD. LC ಅಂದ್ರೆ ಲೋಕಲ್ ಕರೆನ್ಸಿ, LCD ಅಂದ್ರೆ ಲೋಕಲ್ ಕರೆನ್ಸಿ ಡಾಲರ್ಸ್, USD ಅಂದ್ರೆ US ಡಾಲರ್ಸ್. ನೆಕ್ಸ್ಟ್ ಇಲ್ಲಿ ನನಗೆ ಈ ಕಂಟ್ರಿ ನೇಮ್ ಇದೆಲ್ಲ ಇಲ್ಲಿ ನೋಡಿ, ಇಲ್ಲಿ ಬಂದಿರುತ್ತೆ ಕಂಟ್ರಿ ನೇಮ್. ಸೊ ಡೇಟಾ ಹೆಂಗಿದೆ ಅಂದ್ರೆ ನೋಡಿ, ಇದು ಡ್ರಗ್, ಆಮೇಲೆ ಆ ಡ್ರಗ್ ಕೆಳಗಡೆ ಮಾಲಿಕ್ಯೂಲ್, ಕಂಟ್ರಿ, ಡ್ರಗ್, ಮಾಲಿಕ್ಯೂಲ್. ಈ ಎಲ್ಲಾ ಮಾಲಿಕ್ಯೂಲ್ ನಾನು ಆಡ್ ಮಾಡಿದ್ರೆ ಒಂದು ಡ್ರಗ್ ಬರುತ್ತೆ ನೋಡಿ, 3403.5. ಇದು ಇವೆಲ್ಲ ಮಾಲಿಕ್ಯೂಲ್ಸ್ ನೋಡಿ, ಇಲ್ಲಿ ಇದೆಯಲ್ಲ, ಇದು ನೀವು ಆಡ್ ಮಾಡಿದ್ರೆ ನನಗೆ ಒಂದು ಡ್ರಗ್ ವ್ಯಾಲ್ಯೂ ಬರುತ್ತೆ. ಈ ಎಲ್ಲಾ ಡ್ರಗ್ ವ್ಯಾಲ್ಯೂಸ್ ಇದೆಯಲ್ಲ, ಇದು B, A, B, C, D ಅಂತ ಏನು ಡ್ರಗ್ ಲೆವೆಲ್ ಅಲ್ಲಿ ಇದೆಯಲ್ಲ, ಅದೆಲ್ಲ ಆಡ್ ಮಾಡಿದ್ರೆ ನನಗೆ ಟೋಟಲ್ ಬರುತ್ತೆ, ಆಯ್ತಾ? ಸೊ ಇದು ಹೈರಾರ್ಕಿ ಡೇಟಾ ಇದೆ. ಬಟ್ ನನಗೆ ಏನ್ ಬೇಕಂದ್ರೆ ರಿಪೋರ್ಟ್ಸ್ ಯಾವ ರೀತಿ ಇರಬೇಕು, ನಾನು ಅದನ್ನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೀಟಾಗಿ ಕೊಟ್ಟಿದ್ದೀನಿ ನೋಡಿ, ಏನೇನ್ ಮಾಡ್ಬೇಕು ಅಂತ. ಅಪೆಂಡ್ ಆಲ್ ದ ಫೈಲ್ಸ್ ಇಂಟು ಒನ್ ಟೇಬಲ್, ಆಯ್ತಾ? ಇಲ್ಲಿ ಏನೇನು ರಿಪೋರ್ಟ್ಸ್ ಮಾಡಬೇಕು ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಸೊ ಈ ರೀತಿ ನೀವು ರಿಪೋರ್ಟ್ಸ್ ಅನ್ನ ಮಾಡಿ. ಇಲ್ಲಿ ನನಗೆ ರಿಪೋರ್ಟ್ಸ್ ಗಿಂತ ಹೆಚ್ಚಾಗಿ ಡೇಟಾ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಆಯ್ತಾ? ಇದು ನೋಡಿದಷ್ಟು ಸುಲಭ ಇಲ್ಲ ಅದು. ನೀವು ಡೇಟಾನ ಒಂದ್ಸರಿ ಕ್ಲೀನ್ ಮಾಡ್ಬಿಟ್ರೆ ರಿಪೋರ್ಟ್ಸ್ ಮಾಡೋದಕ್ಕೆ ಈಸಿ. ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ನೀವು ರಿಪೋರ್ಟ್ಸ್ ಅನ್ನ ನೀವು ಮಾಡಿ ಮುಗಿದ್ಮೇಲೆ ನನಗೆ ಕಳಿಸಿ, ನಾನು ಅದರ ರಿವ್ಯೂ ಮಾಡ್ತೀನಿ. ಓಕೆ. ಸೊ ಇದು ನಿಮಗೆ ಪ್ರಾಜೆಕ್ಟ್. ಇದು ಬಿಟ್ಟು ಇನ್ನೂ ಎಷ್ಟೊಂದು ಡೇಟಾ ನಾನು ಆಲ್ರೆಡಿ ನಮ್ಮ ಈ ಕೋರ್ಸ್ ನಿಮ್ಗೆ ತೋರಿಸಿದ್ನಲ್ಲ. ಓಕೆ ನೋಡಿ ಇಲ್ಲಿ, ಆಯ್ತಾ? ಇಲ್ಲಿ ಈ ಫೈಲ್ ಇದೆಲ್ಲ, ಈ ಫೈಲ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಎಷ್ಟೊಂದು ಡೇಟಾ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಇದೆ. ತುಂಬಾ ಡೇಟಾ, ಒಂದು ಹೆಚ್ಚು ಕಮ್ಮಿ ಒಂದು 1000, ಒಂದು 300-400 ಡೇಟಾ ಸೆಟ್ಸ್ ಇದೆ. ಓಕೆ. ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಡಿಫ್ರೆಂಟ್ ರಿಪೋರ್ಟ್ಸ್ ಅನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬಹುದು. ನೀವು ಡೇಟಾ ಹುಡುಕೋ ಅವಶ್ಯಕತೆ ಇಲ್ಲ, ರೈಟ್? ಓಕೆ. ಸೊ ಇದು ನಾನು ನಿಮಗೆ ಏನ್ ಕಲಿಸ್ಬೇಕು ಅಂತಿದ್ದೆ ಈ 3 ವಾರದಲ್ಲಿ, ಅಂದ್ರೆ 14 ದಿನದಲ್ಲಿ ನಮ್ಮ ಕನ್ನಡದಲ್ಲಿ ಪವರ್ BI ಅನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಟ್ಟಿದ್ದೇನೆಲ್ಲ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಡೀಟೇಲ್ ಆಗಿ ಅಂತೂ ನಾನು ಹೇಳ್ಕೊಟ್ಟಿದ್ದೀನಿ. ಇದರಿಂದ ನಿಮಗೆ ಅಡ್ವಾನ್ಸ್ ರಿಪೋರ್ಟ್ಸ್ ಮಾಡೋವರೆಗೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ. ನಾನು ಹೇಳ್ಕೊಟ್ಟಿದ್ದನ್ನ ನೀವು ಮತ್ತೆ ಕಲ್ತ್ಕೊಂಡು ತಿಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ಪ್ರಾಜೆಕ್ಟ್ಸ್ ನಿಮ್ಮ ಕಂಪ್ನಿಯಲ್ಲಿ ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಅಸೈನ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿ. ಇದು ಬಿಟ್ಟು ನಾನು ನಿಮ್ಗೆ ಹೇಳಿದೆ, ಬರೀ ಪವರ್ BI ಅಷ್ಟೇ ಅಲ್ಲ, ತುಂಬಾ ಎಕ್ಸೆಲ್, SQL, ಪೈಥಾನ್ ಎಲ್ಲದನ್ನು ನಾವು ನೆಕ್ಸ್ಟ್ ಕ್ಲಾಸಸ್ ಅನ್ನ ಮಾಡ್ತಾ ಹೋಗೋಣ. ಕನ್ನಡದಲ್ಲಿ ಮಾಡೋಣ. ಕನ್ನಡದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಸ್ಟೂಡೆಂಟ್ಸ್, ಕ್ಯಾಂಡಿಡೇಟ್ಸ್ ಬಂದು ಇನ್ನೂ ಅಟೆಂಡ್ ಮಾಡಿ ನಮ್ಮ ಕನ್ನಡದವರು IT ಫೀಲ್ಡಲ್ಲಿ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ. ಓಕೆ. ಸೊ ಇಷ್ಟು ಹೇಳ್ತಾ ನಾನಿಲ್ಲಿ ಈ ಕ್ಲಾಸ್ ಅನ್ನು ಮುಗಿಸ್ತೀನಿ. ಈ ಕೋರ್ಸ್ ಏನು ಸ್ಟಾರ್ಟ್ ಮಾಡಿದ್ವಿ ಇದು ಇವತ್ತಿಗೆ ಕೊನೆ ಮಾಡ್ತೀನಿ. ಬಟ್ ಇನ್ನೂ ಹೆಚ್ಚಿನ ರೀತಿ ನಾವು ಕಲಿಯೋದಕ್ಕೆ ಪ್ಲಾನ್ ಮಾಡಿ ನಿಮಗೆ ನೆಕ್ಸ್ಟ್ ವೀಕ್ ಒಂದಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಆಮೇಲೆ ನಮ್ಮ ಕ್ಲಾಸಸ್ ಏನು ನಾವು ಪ್ಲಾನ್ ಮಾಡಿದ್ವಿ ಅದನ್ನು ಸ್ಟಾರ್ಟ್ ಮಾಡೋಣ, ರೈಟ್? ಓಕೆ. ಇವಾಗ ನಿಮಗೆ ನಾನಿಲ್ಲಿ ಒಂದು ಲಿಂಕ್, ಸರ್ಟಿಫಿಕೇಟ್ ಲಿಂಕ್ ಅನ್ನ ತಗೊಂಡಿದ್ದೀನಿ. ಈ ಸರ್ಟಿಫಿಕೇಟ್ ಲಿಂಕ್ ಮುಂಚೆ ಎಲ್ಲ ನೀವು ಫಿಲ್ ಮಾಡಿ ಒಂದಿನ ಕಾಯ್ಬೇಕಾಗಿತ್ತು. ಈಗ ಏನಿಲ್ಲ, ಇದು ಫಿಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಮೇಲ್ಗೆ, ಇಮಿಡಿಯೇಟ್ ಅಂದ್ರೆ ಒಂದು 30 ಸೆಕೆಂಡ್ಸ್, 1 ಮಿನಿಟ್ ಬೇಕಾಗುತ್ತೆ. ವೆಯ್ಟ್ ಮಾಡಿ, ನಿಮಗೆ ಇಮಿಡಿಯೇಟ್ ಆಗಿ ನಿಮಗೆ ಏನೋ ನಿಮ್ಮ ಇಮೇಲ್ಗೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ. ಓಕೆ. ಸರ್ಟಿಫಿಕೇಟ್ ತಗೊಂಡು ದಯವಿಟ್ಟು ಅದನ್ನ ಲಿಂಕ್ಡ್ಇನ್ ಅಲ್ಲಿ ಹಾಕಿ. ಆಮೇಲೆ ನೀವು ನನ್ನ ಬಗ್ಗೆ ಹೇಳದೇ ಇದ್ರೂ ಪರವಾಗಿಲ್ಲ, ಈ ತರ ಒಂದು ಕಾರ್ಯಕ್ರಮ, ಈ ತರ ಒಂದು ಕನ್ನಡದಲ್ಲಿ ಏನೋ ಒಂದು
ಕೋರ್ಸಸ್ ಅಥವಾ ಏನೋ ಮಾಡ್ತಿರ್ತೀವಲ್ಲ ಅದ್ರ ಬಗ್ಗೆ ಒಂದಷ್ಟು ಹೇಳಿ. ಬೇರೆಯವರು ಬಂದು ಈ ಥರದ್ದು ಅಂದ್ರೆ ನನ್ನ ಕ್ಲಾಸಸ್ ಅಟೆಂಡ್ ಮಾಡ್ಬೇಕು ಅಂತಿಲ್ಲ, ಅಕಸ್ಮಾತ್ ಬೇರೆಯವ್ರು ಯಾರಾದ್ರು ಈ ಥರ ಕನ್ನಡದಲ್ಲಿ ಮಾಡ್ತಿದ್ರು ಎಂಕರೇಜ್ ಮಾಡಿ ಅಂತ ನೀವು ನಿಮ್ಮ ಲಿಂಕ್ಡ್ಇನ್ ಅಲ್ಲಿ ಅದನ್ನ ಹಾಕಿ. ಇದರಿಂದ ಇನ್ನೂ ದೊಡ್ಡ ಮಟ್ಟಿಗೆ ಕನ್ನಡದವರು IT ಫೀಲ್ಡಲ್ಲಿ ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸಲ್ಲಿ ಬರ್ಬೋದು ಅಂತ ನನ್ನ ಒಂದು ಭಾವನೆ ಅಷ್ಟೆ. ಓಕೆ, ಸೊ ಈ ಸರ್ಟಿಫಿಕೇಟ್ ಲಿಂಕ್ ನಿಮಗೆ ಚಾಟ್ ಬಾಕ್ಸಲ್ಲಿ ಕೊಡ್ತೀನಿ. ಫಿಲ್ ಮಾಡಿ ಆಯ್ತಾ. ಈಗ ನಾನು ನಿಮಗೆ ಮೈಕ್ ಅವಕಾಶ ಕೊಡ್ತೀನಿ, ಸೊ ಫಿಲ್ ಮಾಡ್ತಾ ಇರಿ. ಯಾರಾದ್ರೂ ಅಕಸ್ಮಾತ್ ಮಾತಾಡಬೇಕು ಅಂತಿದ್ರೆ ನೀವು ಮಾತಾಡಬಹುದು. ಒಂದು ನಿಮಿಷ, ಸೆಟ್ಟಿಂಗ್ಸ್. ಸೊ ಫಿಲ್ ಮಾಡೋರು ಫಿಲ್ ಮಾಡ್ತಾ ಇರಿ, ಏನಾದ್ರು ಹೇಳ್ಬೇಕು ಅಂತಾರೆ ಮಾತಾಡ್ತಾ ಇರಿ. ಒಂದು ನಿಮಿಷ, ಕನ್ಫ್ಯೂಷನ್ ಆಗುತ್ತೆ. ಓಕೆ, ರೈಟ್. ಪ್ರಾಜೆಕ್ಟ್ ಕೊಟ್ಟಿರೋ ಡೇಟಾ ಸೆಟ್ ಎಲ್ಲಿ ಡ್ರಾಪ್ ಮಾಡ್ತೀರಾ? ಎಲ್ಲ ಇಲ್ಲೇ ಇರುತ್ತೆ. ಇಲ್ಲಿ ವಿನಯ್, ಇಲ್ಲಿ ಕೊಡ್ತೀನಿ ನಾನು ಆಯ್ತಾ. ಇಲ್ಲಿ ಅದಕ್ಕೆ ಅಂತ ಸಪ್ರೇಟ್ ಪ್ರಾಜೆಕ್ಟ್ ಅಂತ ಮಾಡಿ ಇಲ್ಲಿ ನಾನು ಅದನ್ನ ಕೊಡ್ತೀನಿ. ಓಕೆನಾ? ರೈಟ್. ಸೊ ಇಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ. ಡು ವಿ ಕಸ್ಟಮ್ ಸಾರ್ಟ್ ವೈ ಆಕ್ಸೆಸ್ ಲೇಬಲ್ ಇನ್ ದ ಬಾರ್ ಚಾರ್ಟ್ ಸರ್? ಹೌ ಡು ವಿ ಕಸ್ಟಮ್ ಸಾರ್ಟ್? ಮೆಟೀರಿಯಲ್ ಎಷ್ಟು ದಿನ ಇರುತ್ತೆ ಸರ್? ಏನ್ಮಾ? ನಿಮ್ಮ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದಿರಲ್ಲ ಸರ್ ಕೋರ್ಸ್ ಮೆಟೀರಿಯಲ್, ಇದು ಎಷ್ಟು ದಿನವರೆಗೂ ಇರುತ್ತೆ ಸರ್? ನಾವು ಎಷ್ಟು ದಿನವರೆಗೂ ಪ್ರಾಕ್ಟೀಸ್ ಮಾಡ್ಬೋದು ಅಂತ? ಲೈಫ್ ಟೈಮ್. ಕೋರ್ಸ್ ಇದಾಗಿದ್ದ ಅಲ್ಲಿ ನಾವು ಲೈಫ್ ಟೈಮ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಲೈಫ್ ಟೈಮ್ ಇರುತ್ತೆ ಸರ್. ದರ್ಶನ್, ಒಂದೇ ನಿಮಿಷ ಆಯ್ತಾ. ಇಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ, ನಾನು ಓದ್ಬಿಡ್ತೀನಿ, ಆಮೇಲೆ ನಿಮ್ಗೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಹೌ ಡು ವಿ ಕಸ್ಟಮ್ ಸಾರ್ಟ್ ವೈ ಆಕ್ಸಿಸ್ ಲೇಬಲ್ಸ್ ಇನ್ ದಿ ಬಾರ್ ಚಾರ್ಟ್ ಸರ್? ಕಸ್ಟಮ್ ಚಾರ್ಟ್ ಸ್ವಲ್ಪ ಕಷ್ಟ ಪವರ್ BI ಅಲ್ಲಿ, ಅದಕ್ಕೆ ನಾವು ಒಂದು ಫ್ಲಾಗ್ ಹಾಕಿ ಮಾಡ್ಬೋದು. ಸೊ ನೆನ್ನೆನೂ ಒಂದು ಕ್ವಶನ್ ಇತ್ತು ಮಲ್ಟಿಪಲ್ ಸಾರ್ಟಿಂಗು, ಇವತ್ತು ಇನ್ನೊಂದು ಕ್ವಶನ್ ಇದೆ ಕಸ್ಟಮ್ ಸಾರ್ಟಿಂಗು. ಈ ಎರಡೂ ಕ್ವಶನ್ ನಾನು ಆಲ್ರೆಡಿ ಆ ಕ್ವಶನ್ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ. ದರ್ಶನ್, ಇದನ್ನು ಕೂಡ ನಾನು ಒಂದು ಲಿಸ್ಟ್ ಮಾಡಿ, ಅಂದ್ರೆ ಆ ಲಿಸ್ಟಲ್ಲಿ ಇದನ್ನು ತಗೋತೀನಿ. ಈಗ ಅದನ್ನು ತೋರಿಸ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆಲ್ರೆಡಿ ಟೈಮ್ ಆಗೋಗಿದೆ. ಬಟ್ ಸ್ಟಿಲ್ ನಾನು ನಿಮ್ಗೆ ಇನ್ನೊಂದು 10-15 ಮಿನಿಟ್ಸ್ ಕೊಡ್ತೀನಿ ಆಯ್ತಾ. ಬಟ್ ಇವೆಲ್ಲ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ, ನಾನು ಏನೆಲ್ಲ ಆನ್ಸರ್ ಮಾಡೋಕ್ಕಾಗಿಲ್ಲ ಅದೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗಿ ನಾವು ನೆಕ್ಸ್ಟ್ ಏನು ಮೀಟ್ ಮಾಡ್ತೀವಿ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ದರ್ಶನ್, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದಕ್ಕೆ ನಾವೊಂದು ಫ್ಲಾಗ್ ಕ್ರಿಯೇಟ್ ಮಾಡ್ಬೇಕಾಯ್ತಂದ್ರೆ ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡ್ಬೋದು. ಈಸಿ ಇದೆ, ಬಟ್ ನಿಮ್ಗೆ ಅದನ್ನು ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಓಕೆ, ರೈಟ್. ವಿಜೇತ, ದ ಡ್ಯಾಶ್ ಬೋರ್ಡ್ ಲುಕ್ಸ್ ವೆರಿ ಕ್ಲೀನ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಂಜಯ್, ಶ್ಯೂರ್ ಸರ್, ವಿ ಹ್ಯಾವ್ ಟು ಡೂ ಮೋರ್ ಪ್ರಾಕ್ಟೀಸ್. ಐ ಡೋಂಟ್ ನೋ ಅಬೌಟ್ ಪವರ್ BI, ಇಟ್ಸ್ ನ್ಯೂ ಟು ಮೀ. ಓಕೆ ಸಂಜಯ್, ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸಾರಿ ರಾಕೇಶ್, ಇವಾಗ ಹೇಳಿ, ಏನೋ ಹೇಳ್ತಿದ್ರಿ ನೀವು. ಸಾರಿ ಸರ್, ಒಂದೇ ಒಂದು ಡೌಟ್ ಇತ್ತು. ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಡೇಟಾ ಮಾಡೆಲ್ ಲಿಂಕ್ ಆಗಿರ್ಲಿಲ್ವಲ್ಲ ಸರ್, ಅದೊಂದು ನಂಗೆ ಅರ್ಥ ಆಗಿಲ್ಲ ಸರ್. ಏನ್ ಮಾಡೋದು? ಮೋಸ್ಟ್ ಪ್ರಾಬ್ಲಿ ನೀವು ಆ ಸೆಷನ್ ಅಟೆಂಡ್ ಮಾಡಿಲ್ಲ ಅನ್ಸುತ್ತೆ. ಅದನ್ನ ನಾನು ಓಕೆ ಹೇಳ್ತೀನಿ ಏನು ಅಂತ ನೋಡಿ. ಡೇಟಾ ಮಾಡೆಲಿಂಗ್ ಅಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಇದೆಲ್ಲ ಇದು, ಈ ಸ್ಟಾರ್ ಇತ್ತು ಅಂದ್ರೆ ಮೆನಿ, 1 ಇತ್ತು ಅಂದ್ರೆ ನಿಮ್ಗೆ 1 to ಮೆನಿ ಅಂತ ಬರುತ್ತೆ. ಯೂಶಲಿ ನನಗೆ 1 to 1, 1 to ಮೆನಿ, ಮೆನಿ to 1 ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ ಆಯ್ತಾ. ಇಲ್ಲಿ ಏನಾಗಿದೆ ಅಂದ್ರೆ ನಾನು ಪರ್ಪಸ್ ಆಗಿ ಇಲ್ಲಿ ಪ್ರಾಡಕ್ಟ್ ಐಡಿಯಲ್ಲಿ ಒಂದಷ್ಟು ಡೂಪ್ಲಿಕೇಟ್ಸ್ ಇಟ್ಟೆ, ಯಾಕಂದ್ರೆ ನಿಮ್ಗೆ ಮೆನಿ ಟು ಮೆನಿ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ಬೇಕು ಅಂತ. ಮೆನಿ ಟು ಮೆನಿ ಅಲೋ ಮಾಡಲ್ಲ, ನಿಮ್ಗೆ ಎಕ್ಸೆಲ್ ಅಲ್ಲಿ ಅಲೋವೇ ಮಾಡಲ್ಲ. ಬಟ್ ಪವರ್ BI ಅಲ್ಲಿ ಅಲೋ ಮಾಡ್ತಿರ್ಲಿಲ್ಲ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಅಲೋ ಮಾಡ್ತಿದ್ದಾರೆ. ಬಟ್ ಏನಂದ್ರೆ ನಿಮ್ಗೆ ಇದು ರೆಕಮೆಂಡೆಡ್ ಅಲ್ಲ. ಬಟ್ ಮೆನಿ ಟು ಮೆನಿ ನಿಮಗೆ ವಾರ್ನಿಂಗ್ ಕೊಡುತ್ತೆ, ಬಟ್ ಸ್ಟಿಲ್ ಇವಾಗ ಅದು ವರ್ಕ್ ಮಾಡೋಕ್ ಬಿಡುತ್ತೆ. ಬಟ್ ಏನಂದ್ರೆ ನಮಗೆ ಕೆಲವು ಟೈಮ್ ರಿಪೋರ್ಟ್ ಸರಿಗ್ ಬರಲ್ಲ. ಇಲ್ಲಿ ನಾನು ನಿಮ್ಗೆ ಕೆಲವೊಂದಷ್ಟೇ ಈ ಡೂಪ್ಲಿಕೇಟ್ಸ್ ಇಟ್ಟಿರೋದ್ರಿಂದ ನಮ್ಗೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ತುಂಬಾ ಡೂಪ್ಲಿಕೇಟ್ಸ್ ಇತ್ತು ಅಂದ್ರೆ ರಿಪೋರ್ಟ್ಸ್ ಸರಿಗ್ ಬರಲ್ಲ ಆಯ್ತಾ. ಹಂಗಾಗಿ ಇದು ಆಟೋಮೆಟಿಕ್ ಕನೆಕ್ಟ್ ಆಗಲ್ಲ, ನಾವು ಇದನ್ನ ಮ್ಯಾನ್ಯಲ್ ಕನೆಕ್ಟ್ ಮಾಡಬೇಕು. ವೆನ್ ಇದು ಮೆನಿ ಟು ಮೆನಿ ಇದ್ದಾಗ ಮಾತ್ರ. ಹೌದು, ಡೂಪ್ಲಿಕೇಟ್ಸ್ ಇದೆ, ಇಲ್ಲಿ ಡೂಪ್ಲಿಕೇಟ್ಸ್ ಇದೆ. ಆಕ್ಚುಲಿ ಇಲ್ಲಿ ಡೂಪ್ಲಿಕೇಟ್ಸ್ ಇರಬಾರ್ದು, ಇಲ್ಲಿ ಇರ್ಬೋದು. ಇದು ನೋಡಿ, ಇದೆಲ್ಲ ಯುನೀಕ್ ನೋಡಿ. ಇದು 1 ಅಂತಿದೆ, ಇಲ್ಲೂ 1 ಅಂತ ಬರ್ಬೇಕು ನೋಡಿ. ಇಲ್ಲೂ ಸ್ಟಾರ್ ಇದೆ, ಸ್ಟಾರ್ ಅಂಡ್ ಸ್ಟಾರ್ ಇರಬಾರ್ದು, ಮೆನಿ ಟು ಮೆನಿ ಇರಬಾರ್ದು ಆಕ್ಚುಲಿ. ಓಕೆ ಸರ್, ಓಕೆನಾ? ರೈಟ್, ಥ್ಯಾಂಕ್ ಯು ಸರ್.
ಓಕೆ, ವಿಜೇತ್ ಇಸ್ ಆಸ್ಕಿಂಗ್ ಆಟೋಮೆಟಿಕ್ ಆಗಿ ಮೇಲ್ ಕಳಿಸ್ಬೋದು ಅಂತ. ಮಾಡ್ಬೋದು, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗತ್ತೆ. ನಿಮ್ಗೆ ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ಅದು ನಿಮಗೆ ಮೆಸೇಜಸ್ ಹೋಗುತ್ತೆ, ಆಯ್ತಾ? ಆ ಥರ ನಿಮ್ಗೆ ಇಡೀ ಇದೇ ಮೇಲ್ ಹೋಗಲ್ಲ, ನಿಮಗೆ ಮೇಲ್ಗೆ ಮೆಸೇಜಸ್ ಹೋಗ್ತಾ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಆಯ್ತಾ? ಇಲ್ಲಿ ನಿಮಗೆ ಒಂದು ನಿಮಿಷ ಕ್ಲೋಸ್ ಔಟ್, ಸಾರಿ, ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು, ಸೆಟ್ ಅಲರ್ಟ್, ಆಯ್ತಾ? ನೋಡಿ, ಇದು ಮತ್ತೆ ಇದು ಸೆಟ್ ಅಲರ್ಟ್ ಅಂತ ಕೊಟ್ಟರೆ ನಾವೇನೋ ಚೇಂಜಸ್ ಮಾಡಿದ್ರೆ ಅದು ಅಲರ್ಟ್ಸ್ ಹೋಗ್ತಾ ಇರುತ್ತೆ. ಅದೆಲ್ಲ ನಿಮ್ಗೆ ನಾನು ಹೇಳ್ತೀನಿ, ನಿಮ್ಗೆ ಅದೆಲ್ಲ ಸುಮ್ಮನೆ ಹಿಂಗೆ ಮೇಲೆ ಹಂಗೆ ಹೇಳೋದು ಬೇಡ, ಡೀಟೇಲ್ ಆಗಿ ಮಾಡೋಣ ನಾವು. ಬಟ್ ಅದಕ್ಕೆ ಟೈಮ್ ಬೇಕು, ರೈಟ್? ಸೊ ಪೀಪಲ್, ಯಾರಿಗಾದ್ರೆ ಹೇಳೋದಿದೆಯಾ ಅಂದರೆ ಇಷ್ಟು ದಿನ 3 weeks ಕೆಲವರು ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಬಟ್ ಬಂದಿದ್ದಾರೆ, ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡಿ ಎಲ್ಲ ಕ್ಲಾಸಸ್ಸು ಬರೋಕ್ಕಾಗಿಲ್ಲ ಅಂದ್ರೆ ವೀಡಿಯೋಸ್ ಎಲ್ಲ ನೋಡಿರೋದು ನನಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಬಟ್ ಅದರ್ವೈಸ್ ನಿಮಗೇನಾದರೂ ಈ ಸೆಷನ್ಸ್ ಅಂದರೆ ಪವರ್ BI ಬಗ್ಗೆ ಏನಾದರೂ ಹೇಳೋದಿದ್ರೆ, ಸರ್ಟಿಫಿಕೇಟ್ ಲಿಂಕ್ ಮತ್ತೆ ಹಾಕಿದ್ದೀನಿ. ಓಕೆ, ಸಿದ್ದಿಕ್ ಆಲ್ರೆಡಿ ಗಾಟ್ ದ ಸರ್ಟಿಫಿಕೇಟ್ ದಯವಿಟ್ಟು ನಿಮ್ಮ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿ, ನನ್ನ ಮತ್ತೆ ಅಲ್ಲಿ ಒಂದಷ್ಟು ಲಿಂಕ್ಸ್ ಕೊಟ್ಟಿದ್ದೀನಿ, ನೀವು ಟ್ಯಾಗ್ ಮಾಡಿ. ಬಟ್ ಏನಂದರೆ ಈ ಥರ ಪ್ರೋಗ್ರಾಮ್ಗೆ ಎನ್ಕರೇಜ್ ಮಾಡಿ ಅಂತ ದಯವಿಟ್ಟು. ಈ ಥರದನ್ನು ನಾವು ಮಾಡಲೇಬೇಕು, ಯಾಕಂದರೆ ನಾನು ನೋಡಿ ಇವಾಗ 19 ಜನ 18 ಜನ, ಆಯಿತಾ? ಇಷ್ಟೇ ಇರೋದು, ಫಸ್ಟ್ ದಿನ 30-35 ಜನ ಇದ್ದರು, ಇವತ್ತು 18 ಜನ ಆಗಿದ್ದೀರ. ಸೊ ಇನ್ನೂ ಹೆಚ್ಚಿಗೆ ಬರಬೇಕು. ಸೊ ಇದಕ್ಕೆಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಆಗೋದು. ಓಕೆ, ಸೊ ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ, ರೈಟ್? ರೈಟ್ ಪೀಪಲ್, ಏನಾದ್ರು ಹೇಳೋದಿದ್ರೆ ನಮ್ದು 5-10 minutes ತಗೊಳ್ಳೋಣ. ಯಾರಿಗೇನು ಹೇಳೋದಿಲ್ವಾ? Yes. Sir, ಗಣೇಶ್, for Power BI, ಒಬ್ಬೊಬ್ಬರಾಗಿ. shall I continue? Okay. ಓಕೆ, ನಾಗೇಶ್ ಹೇಳಿ, ನಾನು ಹೇಳ್ತೀನಿ. Yes. ಓಕೆ, ನಾಗೇಶ್ Okay. ಕಂಟಿನ್ಯೂ. So for Power BI, sir, SQL is mandatory, so additional thing. ನಿಮಗೆ SQL ಕಲ್ತಿದ್ರೆ ತುಂಬಾ ಒಳ್ಳೇದು, ಆಕ್ಚುಲಿ Okay. ತುಂಬಾ ಒಳ್ಳೇದು. So, ಅಂದ್ರೆ okay. ನಿಮ್ಗೆ ಮ್ಯಾಂಡೇಟರಿ ಅಂತ ಹೇಳಕ್ ಬರಲ್ಲ, ಬಟ್ ಕಲ್ತಿದ್ರೆ ನಿಮ್ಗೆ ಅಡ್ವಾನ್ಸ್. ನಿನ್ನೆ ನೋಡಿ ಯಾರೋ ಮಲ್ಟಿಪಲ್ ಸಾರ್ಟಿಂಗ್ ಇದೆಲ್ಲ ಕೇಳಿದ್ರಲ್ಲ, ಆ ಥರದ್ದೆಲ್ಲ ನಾವು ಈಸಿಗೆ ಮಾಡ್ಬಿಡ್ಬೋದು. ನಮಗೆ ಈ SQL ಗೊತ್ತಿದ್ರೆ, ಯಾಕಂದ್ರೆ SQL ಕ್ವರೀಸ್ ಅಲ್ಲಿ ನಾವು ಡೇಟಾ ಪುಲ್ ಮಾಡ್ಬೇಕಾದ್ರೆ ಆ ಥರ ಕ್ವರೀಸ್ ಬರೆದು ನಾವು ಪುಲ್ ಮಾಡ್ಬೋದು. Okay. Thanks. ಓಕೆ, ಸುರೇಶ್ ಏನು ಹೇಳಕ್ ಕೊಟ್ಟಿದ್ರೆ? ಸುರೇಶ್ ಸರ್, ಆಕ್ಚುಲಿ ರಿಗಾರ್ಡಿಂಗ್ ಈ ಪವರ್ BI ಏನ್ ಕಲಿತಾ ಇದ್ದಾರೆ, ಐ ವಾಂಟ್ ಟು ಲರ್ನ್ ಅಬೌಟ್ ಪೈಥಾನ್ ಆಕ್ಚುಲಿ. ಆಸ್ ಎ ಫುಲ್ ಪ್ರೊಫೆಷನಲ್ ಆಗಿ ಕಲಿಬೇಕು ಅಂತ. ಓಕೆ, ಅದು ನೀವು ಟ್ರೈನಿಂಗ್ ತಗೊಳ್ತೀರಾ ಸರ್? ಅದು ಆಸ್ ಎನ್ ಪೇಯ್ಡ್ ಸರ್ವಿಸ್ ಆದ್ರೂ ಓಕೆ, ಐ ಆಮ್ ಇಂಟ್ರೆಸ್ಟೆಡ್. ಬಟ್ ಪೇಯ್ಡ್ ಅಂದ್ರೆ ನೀವು ಏನ್ ಮಾಡಿ ಅಂದ್ರೆ ಇನ್ಸ್ಟಿಟ್ಯೂಟ್ಗೆ ಬನ್ನಿ. ನೀವು ಎಲ್ಲಿರೋದು ಸುರೇಶ್? ಸರ್, ನಾನು ಉಳ್ಳಾಲ್ ಉಪನಗರ. ಅಂದ್ರೆ ನಿಮ್ಗೆ ಹತ್ರನೇ ಇದೆ, ತುಂಬಾ ದೂರ ಏನಿಲ್ಲ. ನಿಮ್ಗೆ ಅಕಸ್ಮಾತ್ ಟೈಮ್ ಇದ್ರೆ ವೀಕೆಂಡ್ ಅಲ್ಲಿ ನಾಳೆ ನಾಡಿದ್ದು ಏನಾದ್ರು ಇತ್ತು ಅಂದ್ರೆ ಬನ್ನಿ, ನಾನು ಮೀಟ್ ಮಾಡಿ, ಆಯ್ತಾ? ಇಲ್ಲ ಅಂದ್ರೆ ಕನ್ನಡದಲ್ಲಿ ಮಾಡ್ತೀವಿ, ಬಟ್ ನಾನು ಯಾವಾಗ ಮಾಡ್ತೀನಿ ಅಂತ ಹೇಳಕ್ ಬರಲ್ಲ. ನಮ್ಗೆ ಟೈಮ್ ಬೇಕಾಗತ್ತೆ, ಯಾಕಂದ್ರೆ ಇವಾಗ ಒಂದು 2 weeks ಫ್ರೀ ಇದ್ದೆ, ಮಾಡಿದೆ. ಆಲ್ರೆಡಿ ಐ ಆಮ್ ಇಂಟು ಡೆವಲಪಿಂಗ್. ನಾನು ಐ ಆಮ್ ಎ ಟ್ಯಾಲಿ ಡೆವಲಪರ್. ಸೂಪರ್, ಓಕೆ, ಗುಡ್. ಟ್ಯಾಲಿ ಅಕೌಂಟಿಂಗ್ ಸಾಫ್ಟ್ವೇರ್ ಗೆ ಕಸ್ಟಮೈಸ್ ಮಾಡ್ತಾ ಇದೀವಿ. ಬಟ್ ಏನಾಗಿದೆ, ನಮ್ದು ಇಂಡಿಪೆಂಡೆಂಟ್ ಪ್ರೊಪ್ರೈಟರ್ಶಿಪ್ ಲ್ಯಾಂಗ್ವೇಜ್ ಇರೋದ್ರಿಂದ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ಲೋರ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಈಗ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡಿದೀವಿ, ಬಟ್ ಫುಲ್ ಫ್ಲೆಡ್ಜ್ ಆಗಿ ನಾನು ಐ ವಾಂಟ್ ಟು ಕ್ರಿಯೇಟ್ ಮೈ ಓನ್ ಅಕೌಂಟಿಂಗ್ ಸಾಫ್ಟ್ವೇರ್. ಅರ್ಥ ಆಯ್ತು. ದಟ್ಸ್ ಅಲ್ಲಿ ಎಲ್ಲ ಆಗ್ತಾ ಇದೆ ಅಂದ್ರೆ, ನಾವು ಒಬ್ಬನೇ ಕ್ರಿಯೇಟ್ ಮಾಡುವಾಗ ಎಷ್ಟೊಂದು ಡೌಟ್ಸ್ ಬರ್ತಾ ಇದೆ. ಅದನ್ನ ಕ್ಲಾರಿಫೈ ಮಾಡೋದು ಆನ್ಲೈನ್ ನಂಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇನ್ ಪರ್ಸನ್ ಆಗಿ ಟ್ರೈನಿಂಗ್ ನೀವು ಫ್ರೀ ಇದ್ರೆ ಯಾವಾಗ ಫ್ರೀ ಇದ್ದೀರಾ, ನಾಳೆ ನಾಡಿದ್ದು ಯಾವಾಗ ಫ್ರೀ ಇದ್ರೆ ನಂಗೆ ಫೋನ್ ಮಾಡಿ. ಓಕೆ ಸರ್, ಫೋನ್ ಮಾಡಿ ಬನ್ನಿ, ನಾನು ಖಂಡಿತ ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ನಾನು ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರಿ, ಓಕೆ. ಗಣೇಶ್ ಏನು ಹೇಳ್ತಿದ್ರಿ? ಗಣೇಶ್
ಸರ್ ಹಲೋ ಸರ್, ಕೇಳಿಸ್ತಾ ಹಾ ಇದೆಯಾ? ಗಣೇಶ್ ಹೇಳಿ. ಸರ್ ಸರ್ ನಾನು ಅಂದ್ರೆ ಪವರ್ ಬಿ ಅಲ್ಲಿ ಡಾಟಾ ಗೆಟ್ ಕನೆಕ್ಷನ್ ಅಂದ್ರೆ ಡಾಟಾವನ್ನ ಒಂದು ಇದರಿಂದ ಇಂಪೋರ್ಟ್ ಮಾಡುವಾಗ ಸಮ್ ಇಂಪೋರ್ಟ್ ಮತ್ತೆ ಡೈರೆಕ್ಟ್ ಕ್ವೆರಿ ಅಂತ ಇದೆ ನಾನು ಅಂದ್ರೆ ಇಂಟರ್ವ್ಯೂ ಇದ್ರಲ್ಲಿ ಕೇಳಿದೆ ಲೈವ್ ಕನೆಕ್ಷನ್ ಅಂದ್ರೆ ಅದು ಏನ್ ಸರ್, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಂಪೋರ್ಟ್ ಅಂದ್ರೆ ನಾವು CSV ನೋ ಬೇರೆ ಇದರಿಂದ ತಗೊಳ್ತೀವಿ. ಸೊ ಡೈರೆಕ್ಟ್ ಕ್ವೆರಿ ಅಂಡ್ ಲೈವ್ ಕನೆಕ್ಷನ್ಸ್ ಅಂದ್ರೆ ಏನು ಅಂತ ಸ್ವಲ್ಪ ಬೇಕಿತ್ತು. ನಾನು ಇಂಟರ್ವ್ಯೂ ಅಟೆಂಡ್ ಆದಾಗ ಕೇಳಿದ್ರು ಅದು ಸ್ವಲ್ಪ. ಓಕೆ, ಸಿ ನಿಮ್ಗೆ ಇಲ್ಲಿ ಇಂಪೋರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ಆಯ್ತಾ, ನಿಮ್ಗೆ ನೋಡಿ ತುಂಬಾ ಆಪ್ಷನ್ಸ್ ಇದೆ. ಹೌದೌದು. ಆಯ್ತಾ, ಅದರಲ್ಲಿ ನಿಮ್ಗೆ ಒಂದು ನಿಮಿಷ ಇಲ್ಲಿರುತ್ತೆ ನೋಡಿ, ಒಂದು ನಿಮಿಷ ಸರ್ಚ್ ಕ್ಲೌಡ್ ಇಂದ ತಗೊಳ್ಳೋದು ಯಾವ್ದು ಇಂಪೋರ್ಟ್ ಆಗತ್ತಾ ಇಲ್ಲ ಅದು ನಿಮ್ಗೆ direct query? ನೋಡಿ ಒಂದ್ ನಿಮಿಷ, ಇಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಇದೆಯಲ್ಲ, ಇಲ್ಲಿ ಓಕೆ ಎಲ್ಲದನ್ನು ಅಷ್ಟೇ ನಿಮ್ಗೆ ಕನೆಕ್ಷನ್ಸ್ ಇರುತ್ತೆ. ಓಕೆ ಓಕೆ, ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಫಾರ್ ಎಕ್ಸಾಂಪಲ್ ಪವರ್ ಪ್ಲಾಟ್ಫಾರ್ಮ್ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪವರ್ ಬಿ ಡೇಟಾ ಫ್ಲೋಸ್, ಡೇಟಾ ವರ್ಸ್, ಡೇಟಾ ಫ್ಲೋಸ್ ಈ ಥರದ್ದೆಲ್ಲ ಇದೆಯಲ್ಲ, ಇದೆಲ್ಲ ಬಂದು ನಿಮ್ಗೆ ಇಲ್ಲಿಂದ ಬರುತ್ತೆ. ಈ ಪವರ್ ಬಿ ಅಲ್ಲಿ ನಾವೇನು ತಗೊಂಡಿರ್ತೀವಲ್ಲ, ಓಕೆ ಇಲ್ಲೇ ವರ್ಕ್ ಸ್ಪೇಸ್ ನೋಡಿ ಇಲ್ಲಿ. ಸೊ ಇದಕ್ಕೆ ನಾವು ಸೆಮ್ಯಾಂಟಿಕ್ ಮಾಡೆಲ್ ಅಂತ ಕರಿತೀವಿ. ಸೊ ಆಲ್ರೆಡಿ ನನಗೆ ಏನಾದರೂ ಡೇಟಾ ಇತ್ತು ಅಂದ್ರೆ ಇಲ್ಲಿಂದನೂ ಕ್ವೆರೀಸ್ ಅನ್ನ ಬರ್ದು ತಗೋಬಹುದು, ಇಲ್ಲ ಇಲ್ಲಿಂದನೇ ಕನೆಕ್ಷನ್ ಮಾಡಿ ತಗೋಬಹುದು. ಓಕೆ, ಬಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಪವರ್ ಬಿ ಇದೆಯಲ್ಲ, ಇಲ್ಲಿ ಬಂದು ನಿಮ್ಗೆ ಡೈರೆಕ್ಟ್ ಆಗಿ ಯಾವುದನ್ನು ಡೇಟಾ ಸೇವ್ ಆಗಲ್ಲ. ಓಕೆ, ಸೊ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ಕ್ವೈರೀಸ್ ಮೂಲಕನಾದ್ರು ನೀವು ಡೇಟಾ ತಗೋಬಹುದು. ಇಲ್ಲ ನೀವು ಎಕ್ಸೆಲ್ ನೋಡಿ ಹೆಂಗಾಗುತ್ತೆ ಅಂದ್ರೆ ಎಕ್ಸೆಲ್ ಎಲ್ಲ ಬಂದು ನೀವು ಕ್ವೈರಿ ಬರೆಯೋಕ್ಕಾಗಲ್ಲ, ಡೈರೆಕ್ಟ್ ಇಂಪೋರ್ಟ್ ಗೆಟ್ ಕನೆಕ್ಷನ್. ಹೌದು. ಸೊ ಆ ರೀತಿ. ಬಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಡೇಟಾ ಬಂದು ನಿಮ್ಗೆ ಪವರ್ ಬಿ ಎಲ್ ಸೇವ್ ಆಗಲ್ಲ. ಓಕೆನಾ? ಸೊ ನಿಮ್ಗೆ ಇನ್ನೂ ನಾನು SQL ಸರ್ವರ್ ಎಲ್ಲ ಮಾಡಿಲ್ಲ, ಅಂದ್ರೆ ಈ ಕನೆಕ್ಷನ್ಸ್ ಇದೆಲ್ಲ ನಾನು ಇನ್ನೂ ಮಾಡಿಲ್ಲ. ಏನ್ ಮಾಡೋಣ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ನಾನು ಹೇಳಿದ್ನಲ್ಲ ನಿಮ್ಗೆ, ನೆಕ್ಸ್ಟ್ ನಾನು ಈ ವೀಕೆಂಡ್ಸ್ ಅಲ್ಲಿ ಒಂದು ಸೆಷನ್ಸ್ ಅನ್ನ ಮಾಡೋಣ, ಎವ್ರಿ ವೀಕೆಂಡ್ಸ್ ಆ ಥರದ್ದು. ನಾನೇನ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ನಿಮ್ಗೆ ಇನ್ನೂ ಅಡ್ವಾನ್ಸ್ಡ್ ಆಗಿ ಏನೆಲ್ಲ ಮಾಡ್ಬೋದು. ಆಯ್ತಾ, ಮತ್ತೆ ಇವಾಗ ನಿಮ್ಗೊಂದೇನೋ ಕ್ವೆರಿ ಬಂತು, ದರ್ಶನ್ ಒಂದು ಕ್ವೆರಿ ಕೇಳಿದ್ರು, ಮತ್ತೆ ನೆನ್ನೆ ಒಂದು ಕ್ವೆರಿ ಬಂತು. ಸೊ ಈ ಥರದ್ದು ಎಷ್ಟೊಂದು ಕ್ವೆರೀಸ್ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಒಂದು ಗೂಗಲ್ ಫಾರ್ಮ್ ತರ ಕೊಟ್ಬಿಡ್ತೀನಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರೆ ಅಲ್ಲಿ ಕೊಟ್ಟಾಗ ನಾನೇನ್ ಮಾಡ್ಬೋದು, ಅದಕ್ಕೆ ಕರೆಕ್ಟ್ ಇವಾಗ ಎಲ್ಲಾ ಕ್ವಶನ್ಸ್ಗೂ ನನಗೂ ಆನ್ಸರ್ ಗೊತ್ತಿರುತ್ತೆ ಅಂತಲ್ಲ, ರೈಟ್? ಸೊ ನಾನೇನ್ ಮಾಡ್ಬೋದು ಅಂದ್ರೆ ಅದಕ್ಕೊಂದಷ್ಟು ಕರೆಕ್ಟ್ ಆಗಿರೋ ಡೇಟಾ ಅಥವಾ ಪ್ರೆಸೆಂಟೇಷನ್ ಏನಾದ್ರು ಒಂದು ರೆಡಿ ಮಾಡ್ಕೊಂಡು ಬಂದ್ರೆ ನಿಮ್ಗೆ ನಾನು ಈಸಿಯಾಗಿ ಆನ್ಸರ್ ಮಾಡ್ಬೋದು, ಮತ್ತೆ ನಮ್ಗೆ ಟೈಮ್ ವೇಸ್ಟ್ ಆಗಲ್ಲ. ಸೊ ಆ ರೀತಿ ಪ್ಲಾನ್ಸ್ ಇದೆ. ಆಯ್ತಾ, ನಾನು ಖಂಡಿತ ಅದನ್ನ ಮಾಡ್ತೀನಿ. ಇಷ್ಟಲ್ಲ ಅಂದ್ರೆ ನಂಗೆ ಸ್ವಲ್ಪ ನಾನು ಪ್ಲಾನ್ ಮಾಡ್ಕೋಬೇಕು ಟೈಮಿಂಗ್ಸ್ ಎಲ್ಲ. ಓಕೆನಾ? ಓಕೆ ಸರ್. ಅಂಡ್ ಈ ಡಾಟಾ ಮಾಡೆಲಿಂಗ್ ಅಲ್ಲೂ ಸರ್ ಅಂದ್ರೆ ಈಗ ಸ್ಟಾರ್ ಸ್ಕೀಮಾದಲ್ಲಿ ಫ್ಯಾಕ್ಟ್ ಟೇಬಲ್, ಡೈಮೆನ್ಷನ್ ಟೇಬಲ್ ಅಂತ ಆಯ್ತು. ಸೊ ಹೌದು. ಈಗ ಇಫ್ ಇಟ್ ಇಸ್ ಲೈಕ್ ಡೈಮೆನ್ಷನ್ ಟೇಬಲ್ ಅಲ್ಲಿ ಯುನಿಕ್ ವ್ಯಾಲ್ಯೂಸ್ ಇರಬೇಕಾಗತ್ತೆ. ಈಗ ಒನ್ ಟೇಬಲ್ ಅಲ್ಲಿ ಮಲ್ಟಿಪಲ್ ವ್ಯಾಲ್ಯೂ ಅಂದ್ರೆ ಇದಿದ್ರೆ ಏನಾಗುತ್ತೆ ಅಂದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದ್ರೆ ಇದು ತಗೊಳ್ಳುವಾಗ ಮೆನಿ ಆಗ್ಬಿಡುತ್ತೆ. ಸೊ ಸಪೋಸ್ ಅಂತದೇ ಒಂದು 3-4 ಟೇಬಲ್ ಇದ್ರೆ ಸೊ ನಮ್ಗೆ ಯಾವ ರೀತಿ ನಾವು ಇದು ಮಾಡ್ಕೊಳ್ಬೇಕು, ಕ್ಲೀನ್ ಮಾಡಕ್ಕಾದ್ರೆ ಮಾಡ್ಬೋದು. ಈಗ ನೋಡಿ, ಈಗ ನೀವೇನ್ ಹೇಳ್ತಾ ಇದಾರಲ್ಲ, ಇದು ಬಂದು ಈ ತರ ಅಂದ್ರೆ ಇಲ್ಲಿ ನಮ್ಗೆ ನಮಗೆ ಸಿಂಪಲ್ ಆಗಿ ಇವಾಗ ನಾನು ತುಂಬಾ ಟೆಕ್ನಿಕಲ್ ಹೋಗ್ತಾರೆ, ಕೆಲವ್ರಿಗೆ ಅರ್ಥ ಆಗಲ್ಲ, ರೈಟ್? ನಾನೇನ್ ಹೇಳ್ತೀನಿ ಅಂದ್ರೆ ಯೂಶಲಿ ನಮ್ಗೆ ಡೇಟಾ ಹಿಂಗೆ ಇರಬೇಕು. ಓಕೆ, ಹೌದು. ಸಪೋಸ್ ಇವಾಗ ಏನಾಗುತ್ತೆ ಅಂದ್ರೆ ಡೇಟಾ ಬಂದು ನೋಡಿ ಈ ರೀತಿ ಇರುತ್ತೆ. ಇಲ್ಲಿ ನಮಗೆ ಡೇಟಾ ಇದೆ, ಪ್ರಾಡಕ್ಟ್ ಇದೆ, ಇಲ್ಲಿ ಡೂಪ್ಲಿಕೇಟ್ಸ್ ಇದೆ. ಯೂಶಲಿ ನಾವೇನ್ ಮಾಡ್ತೀವಿ, ಈ ತರ ಇದ್ದಾಗ ನಾವು ಇದಕ್ಕೆ ಒಂದು ವರ್ಚುವಲ್ ಟೇಬಲ್ ಅಂತ ಕ್ರಿಯೇಟ್ ಮಾಡ್ಕೋತೀವಿ. ಅಂದ್ರೆ ಇದನ್ನ ಸಪ್ರೇಟ್ ಆಗಿ ಒಂದು ಟೇಬಲ್ ತರ ಮಾಡ್ಕೊಂಡು ಅದನ್ನ ಕನೆಕ್ಟ್ ಮಾಡ್ಕೋತೀವಿ. ಇಲ್ಲ ಅಂದ್ರೆ ಇಲ್ಲೇನ್ ಮಾಡ್ತೀವಿ, ಇದನ್ನ ಬ್ರೇಕ್ ಮಾಡ್ಬಿಡ್ತೀವಿ. ಇಲ್ಲಿ ಔಟ್ ಸೈಡ್ ಅಂದ್ರೆ ನಾವು ಒಳಗಡೆ ಅಂದ್ರೆ ತಗೊಳಕ್ ಮುಂಚೆನೆ ಇದನ್ನ ಬ್ರೇಕ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಅಷ್ಟೊಂದೆಲ್ಲ ಮಾಡಕ್ಕಾಗಲ್ಲ. ಆ ಥರ ಮಾಡಿದ್ರೆ ನಮ್ಗೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದ್ರೆ ಏನ್ ಮಾಡ್ಬೋದು, ಇಲ್ಲಿ ಒಂದು ಡ್ಯಾಕ್ಸ್ ಬರೆದು
ಇದನ್ನೇ ಸಪ್ರೇಟ್ ಟೇಬಲ್, ಇನ್ನೊಂದು ಸಪ್ರೇಟ್ ಟೇಬಲ್ 155 ತಗೊಂಡು ಅಂತ ಅದ ರೀತಿ ಬರುತ್ತೆ. ಮಾಡ್ಬೋದು. ಓಕೆ ಓಕೆ ಸರ್. ಯಾರಾದ್ರೂ ಮಾತಾಡ್ತಿಲ್ಲ ಅಂದ್ರೆ ದಯವಿಟ್ಟು ಮ್ಯೂಟಲ್ಲಿರಿ ಪ್ಲೀಸ್. ಓಕೆ ಓಕೆ ರೈಟ್. ಸೊ ಅಂದ್ರೆ ನಿಮ್ಗೆ ತುಂಬಾ ಬೇರೆ ಬೇರೆ ತರ ಸಿನಾರಿಯೋಸ್ ಬರುತ್ತೆ. ಅದು ನಾವು ಡೇಟಾ ನೋಡಿದಾಗ ಆ ಡೇಟಾ ಎಷ್ಟು ಮಟ್ಟಿಗಿದೆ, ಎಷ್ಟು ದೊಡ್ಡದಿದೆ ಅಂತ ನೋಡಿಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ತರ ಡಿಸಿಷನ್ ತಗೋಬೇಕು ಅಂತ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಇವಾಗ ನಾನು ಸುಮ್ಮನೆ ಇಲ್ಲಿ ಕುತ್ಕೊಂಡು ಈ ಫಾರ್ಮೆಟ್ ಅಲ್ಲಿ ಮಾಡ್ಬೋದು, ಈ ಫಾರ್ಮೆಟ್ ಅಲ್ಲಿ ಮಾಡ್ಬೋದು ಅಂತ ಹೇಳಕ್ಕಾಗಲ್ಲ. ಈ ತುಂಬಾ ಹೌದು. ದೊಡ್ಡ ಡೇಟಾ ಇದೆ ಅಂದಾಗ ನಾವು ಅದಕ್ಕೆ ಬೇರೆ ತರ ಪ್ಲಾನ್ ಮಾಡ್ಬೇಕು. ಯಾಕಂದ್ರೆ ಡೇಟಾ ಹೌದು ರಿಫ್ರೆಶ್ ಸರ್, ಹೌದು. ಆಗ್ಬೇಕಲ್ವಾ. ಹೌದು ಇಲ್ಲಾಂದ್ರೆ yes sir, ಏನಾಗ್ತದೆ ಹೌದು. ಗೊತ್ತಾ, ನಾವ್ ಏನೋ ಮಾಡ್ತೀವಿ ಬಿಡೋದು ಎಲ್ಲ ಒಂದೇ ತರ ನಾವು ಮಾಡಕ್ ಹೋದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅಕಸ್ಮಾತ್ ಡೇಟಾ ಸರಿಯಾಗಿ ರಿಫ್ರೆಶ್ ಆಗ್ತಿಲ್ಲ ಅಥವಾ ಹ್ಯಾಂಗ್ ಆಗ್ಬೋದು. ರೈಟ್. ಸೊ ಇವಾಗ ನಮ್ಗೆ ಇಲ್ಲಿರೋಂಥ ಎಷ್ಟೋ ಹುಡುಗರಿಗೆ SQL ಗೊತ್ತಿರಲ್ಲ. ರೈಟ್. ಸೊ ಅವರಿಗೆ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು, ಅವ್ರಿಗೆ ಯಾವ ರೀತಿ ಈಸಿಗೆ ಅರ್ಥ ಆಗ್ಬೇಕು, ನಾನು ಅಷ್ಟೇ ಮಾಡಬೇಕು. ಇವಾಗ ನಾನು ತುಂಬಾ ಡೆಪ್ತ್ಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಡೇಟಾದಲ್ಲೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇವಾಗ ನೋಡಿ, ಇವಾಗ ಇಲ್ಲಿರೋ ಎಷ್ಟೋ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ಬೋದು ಅಂತ. ರೈಟ್. ಅದಕ್ಕೆ ನಿಮ್ಗೆ ಇಲ್ಲಿ ನಾನು ಫಸ್ಟೇ ಹೇಳಿದೆ, ಇಲ್ಲಿ ನಾನೇನಂದ್ರೆ ಡೇಟಾ ಸೋರ್ಸ್ ಏನಿದೆ ಇಲ್ಲಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಬರ್ಬೋದು. ಎಕ್ಸೆಲ್ ಇಂದ ಬರ್ಬೋದು, ಅಥವಾ ನೀವು ಹೇಳ್ದಂಗೆ ಸ್ನೋಫ್ಲೇಕ್ಸ್ ಇಂದ ಬರ್ಬೋದು, ಅಥವಾ ಇನ್ನೂ Yes. ಬೇರೆ ಎಷ್ಟೊಂದಿದೆ ಡೇಟಾ ಸೋರ್ಸ್ಗಳು. ಹೌದು ರೈಟ್. ಸರ್. ಸೊ ಅದನ್ನ ನಾವು ಕಲಿಬೇಕು ಅಂದ್ರೆ ಇಲ್ಲಿಂದ ನಾವು ಅಂದ್ರೆ ಇವಾಗ ನಾನು ಇಲ್ಲಿ SQL ಸರ್ವರ್, ಈಗ ಯಾರೋ ಕೇಳಿದ್ರೆ SQL ಸರ್ವರ್ ಬೇಕೇ ಬೇಕಂತ ನಾನು ಇಲ್ಲಿ ಕಲ್ತ್ಕೊಂಡ್ರೆ ಇದು ಈಸಿ ಆಗುತ್ತೆ. ಅಂದ್ರೆ SQL ಸರ್ವರ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಸ್ನೋಫ್ಲೇಕ್ಸ್ ನಾನು ಇಲ್ಲಿ ಕಲ್ತಿರ್ತೀನಿ, ಅಕಸ್ಮಾತ್ ನನ್ನ ಡೇಟಾ ಬಂದು ಸ್ನೋಫ್ಲೇಕ್ಸ್ ಇಂದ ಬಂತು. ರೈಟ್. ಸೊ ಅದು ಇಲ್ಲಿ ನಾನು ಇದ್ರ ಮೇಲೆ ನಾನು ಏನು ಡೇಟಾ ಸೋರ್ಸ್ ಕಲಿತೀನಿ ಅದು ಒಂದು ಡಿಫ್ರೆಂಟ್ ಟೆಕ್ನಾಲಜಿ, ಡಿಫ್ರೆಂಟ್ ಕಾನ್ಸೆಪ್ಟ್ ಅದು. ಕರೆಕ್ಟ್ ಅಲ್ಲ. ಸೊ ಆ ರೀತಿ. ಸೊ ಅದನ್ನು ಮಾಡೋಣ ಖಂಡಿತವಾಗಿ. ನಿಧಾನಕ್ಕೆ ಒಂದೊಂದೇ. ನನಗಂದ್ರೆ ಇವಾಗ ಹೆಂಗಿದೆ ಗೊತ್ತಾ, ನನಗೊಂದು ಪ್ರಾಜೆಕ್ಟ್ ಇದೆ, ಮತ್ತೆ ನಂಗೆ ಬೇರೆ ಟ್ರೈನಿಂಗ್ಸ್ಗಳಿದ್ದಾವೆ, ಆಫೀಸಲ್ಲಿ ನೋಡ್ಕೋಬೇಕು, ಕಾರ್ಪೊರೇಟ್ ಟ್ರೈನಿಂಗ್ಸ್ ನೋಡ್ಕೋಬೇಕು. ಹೆಂಗಿದೆ ಅಂದ್ರೆ ತುಂಬಾ ಮಲ್ಟಿಪಲ್ ಥಿಂಗ್ಸ್ ನನ್ನ ತಲೆಯಲ್ಲಿದೆ ಇವಾಗ. ರೈಟ್. ಅಷ್ಟರಲ್ಲೂ ನಾನು ನಿಮಗೋಸ್ಕರ ನಾನು ಟೈಮ್ ಕೊಟ್ಟು ನಾನು 3 ವಾರ ಏನು ನಾನು ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಟ್ರೈನಿಂಗ್ ಮಾಡ್ಬೇಕಾದ್ರೆ ಒಂದು ಮಾತು ಕೊಟ್ಟಿದ್ದೆ, ನಾನು ಮಾಡ್ತೀನಿ ಪವರ್ ಬಿ ಕನ್ನಡದಲ್ಲಿ ಅಂತ. ನನ್ನ ಮಾತು ನಾನು ನಡೆಸ್ಕೊಟ್ಟಿದ್ದೀನಿ. ತುಂಬಾ ಹೆಲ್ಪ್ ಆಗಿತ್ತು ಸರ್. ಈಗ ಸಿಕ್ಕಾಪಟ್ಟೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಆಯ್ತಪ್ಪ, ಒಳ್ಳೇದ. ಕೆಲವು ಅದಕ್ಕೋಸ್ಕರ ಡೌಟ್ ನಾನು ಗಳೆಲ್ಲ ಮಾತಾಡೋದು. ಬಂದ್ರೆ ಹೌದು ಸರ್. ಖಂಡಿತವಾಗಿ ನಾನು ನಿಮ್ ಜೊತೆ ಇರ್ತೀನಿ. ಅದಕ್ಕೆ ನನಗೂ ಸ್ವಲ್ಪ ಟೈಮ್ ಬೇಕು, ನಾನು ಅದನ್ನ ಸ್ಕೆಡ್ಯೂಲ್ ಮಾಡಿ ನಾನು ಹೇಳ್ತೀನಿ. ಓಕೆನಾ. ಓಕೆ ಸರ್. ರೈಟ್. ವಿನಯ್ ಏನೋ ಇಷ್ಟು ಉದ್ದ ಮೆಸೇಜ್ ಹಾಕ್ಬಿಟ್ಟಿದ್ದಾರೆ, ತುಂಬಾ ಟಾಪಿಕ್ಗಳು ಗೊತ್ತಿತ್ತು ಬಟ್ ಹೀಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿನಯ್. ಇದು ಕಂಪ್ಲೀಟ್ ನಾನು ಓದಕ್ಕೆ ಆಗಿಲ್ಲ ಅಂದ್ರೂ ಕೂಡ ನೀವು ಅಂದ್ರೆ ನಿಮ್ಮ ಮನದಾಳದ ಮಾತುಗಳನ್ನ ನೀವು ಹೇಳಿದ್ದೀರಾ. ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ್ಲಿ. ನೀವು ಎಷ್ಟೊಂದು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀರಾ. ಸಾರಿ, ನಾನು ಎಷ್ಟೋ ಸರಿ ರಿಪ್ಲೈ ಮಾಡಬೇಕು ಅಂತ ಅನ್ಕೋತೀನಿ. ಇವತ್ತು ದರ್ಶನ್ ಅವ್ರದ್ದು ಏನೋ ಒಂದು ಮೆಸೇಜ್ ನೋಡಿದೆ, ಏನೋ ವಾಟ್ಸಪ್ ಇದು ಏನೋ ಕನ್ನಡದ್ದು, ಅದಕ್ಕೆ ರಿಪ್ಲೈ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟೊತ್ತಿಗೆ ಕ್ಲಾಸ್ ಸ್ಟಾರ್ಟ್ ಆಗೋಯ್ತು. ಸೊ ಈ ರೀತಿ ಆಗ್ಬಿಡುತ್ತೆ. ರೈಟ್. ಓಕೆ ರೈಟ್. ಇನ್ಯಾರಾದ್ರೂ ಹೇಳೋದಿದ್ರೆ ಮತ್ತೆ ಸರ್ಟಿಫಿಕೇಟ್ ಆಯ್ತಾ, ನಾನು ಲಿಂಕ್ ಕಳಿಸಿದ್ದೀನಿ, ಮತ್ತೆ ಇನ್ನೊಂದ್ಸತಿ ಕಳಿಸ್ತೀನಿ. ಫಿಲ್ ಮಾಡಿ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಆಯ್ತಾ. ನಾನು ಮತ್ತೆ ಸರ್ಟಿಫಿಕೇಟ್ ಅನ್ನ ಯಾವುದೇ ಕಾರಣಕ್ಕೂ ನಾನು ಗ್ರೂಪಲ್ಲಾಗಲಿ ಎಲ್ಲೂ ಹಾಕಲ್ಲ. ಯಾಕೆಂದ್ರೆ ಅಲ್ಲಿ ಸುಮ್ಮನೆ ಬರ್ತಾರಲ್ಲಿ ನನಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಸರ್ ಅಂತೆಲ್ಲ ಶುರು ಮಾಡ್ತಾರೆ. ಇಲ್ಲಿ ಅಟೆಂಡ್ ಮಾಡಲ್ಲ ಮತ್ತೆ ಸರ್ಟಿಫಿಕೇಟ್ ಬೇಕು ಅಂತ, ಅಂಥವ್ರು ಕೊಡೋದು ಬೇಡ ಅಂತ ನನ್ನ ಭಾವನೆ ಅಷ್ಟೇ. ರೈಟ್. ಓಕೆ. ಹಲೋ. ರಾಕೇಶ್ ಹೇಳಿ. ಥ್ಯಾಂಕ್ ಯು ಸರ್. ಈ ಕ್ಲಾಸ್ ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ. ನನಗೆ ಏನಂತ ಗೊತ್ತಿರಲಿಲ್ಲ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಯುಡಮಿ ನೋಡಿ ಒಂದು 20-30 ಮಿನಿಟ್ಸ್ ಇದರಲ್ಲಿ ಫಸ್ಟ್ ಡೇ ಇಂದಾನೆ ತುಂಬಾ ಅರ್ಥ ಆಗಿದೆ. ಆಕ್ಚುಲಿ ಇದು ಆಫೀಸ್ ತುಂಬಾ ಬಂದ್ಬಿಟ್ಟು ನಾನು ಡೇಟಾ ಅನಾಲಿಸಿಸ್ ಇದು ಡೇಟಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಪವರ್ BI SQL ಪೈಥಾನ್ ಎಲ್ಲ ಮಾತಾಡಬೇಕಾದ್ರೆ ಏನ್ ಮಾತಾಡ್ತಾರೆ ಈಗ ಅಟ್ಲೀಸ್ಟ್ ಕಾನ್ಫಿಡೆಂಟ್ ಇದೆ ನೀವು ಕ್ಲಾಸಸ್ ಆದ್ಮೇಲೆ. ವೆರಿ ಗುಡ್. ಅದು ಮುಖ್ಯ. ನೀವು ಎಷ್ಟು ಕಲ್ತ್ರಿ ಅನ್ನೋದಕ್ಕಿಂತ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು ಅಂದ್ರೆ ಅವು ನಿಮ್ಗೆ ಏನ್ ಬೇಕಾದ್ರೂ ನೀವು ಸಾಧನೆ ಮಾಡ್ಬೋದು. ಆಯ್ತಾ. ಏನ್ ಬೇಕಾದ್ರೂ ವರ್ಕ್ ಮಾಡ್ಬೋದು ಯಾವುದೇ ಪ್ರಾಜೆಕ್ಟ್ ಅಲ್ಲೂ. ಬರೀ ಡೇಟಾ ಬಗ್ಗೆನೇ ಒಂದು ಕ್ಲಾಸಸ್ ಮಾಡ್ತೀನಿ ನೆಕ್ಸ್ಟ್. ಅದನ್ನು ಪ್ಲಾನ್ ಇದೆ ನನಗೆ. ಡೇಟಾ ಕ್ಲೀನಿಂಗ್ ಯಾವ ತರ, ಡೇಟಾ ಇವಾಗ ಎಷ್ಟೊಂದು ಕ್ವಶನ್ಸ್ ಕೇಳಿದ್ರು. ಆಯ್ತಾ. ಡೈರೆಕ್ಟ್ ಕ್ವೆರೀಸ್ ಅಂದ್ರೆ ಏನು, ಮತ್ತೆ ಏನೋ ಮಲ್ಟಿಪಲ್ ಸಾರ್ಟಿಂಗು, ಮತ್ತೆ ಡೇಟಾ ಅಕಸ್ಮಾತ್ ಬೇರೆ ಸೋರ್ಸ್ ಇದ್ರೆ ಯಾವ ರೀತಿ ನಾವು ತಗೊಬೋದು. ಸೊ ಆ ಥರ ಬರೀ ಡೇಟಾ ಬಗ್ಗೆನೇ ಒಂದು ಸೆಷನ್ ಅನ್ನ ಮಾಡೋಣ. ಅದರಿಂದ ಇನ್ನೂ ತುಂಬಾ ಜನಕ್ಕೆ, ಯಾಕಂದ್ರೆ ಇಲ್ಲಿ ನೋಡಿ ತುಂಬಾ ಜನಕ್ಕೆ ಇಲ್ಲಿಂದ ವರ್ಕ್ ಮಾಡೋದು ಈಸಿ ಗೊತ್ತಾಗುತ್ತೆ, ಬಟ್ ಇದ್ರ ಮೇಲೆ ಇದೆಯಲ್ಲ ಡೇಟಾ ಪಾರ್ಟ್, ಅದು ಮೇಯ್ನ್. ಅದು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಅದನ್ನು ಮಾಡೋಣ.
ಸರ್ ನೀವೇನಾದ್ರೂ ಏನಾದ್ರು ಕ್ಲಾಸಸ್ ಮಾಡಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ನೋಟಿಫಿಕೇಶನ್ ಅದು ಬರುತ್ತೆ? ನಿಮ್ಗೆ ನಮ್ದು ಇದೆಯಲ್ಲ, ಕಮ್ಯುನಿಟಿ ಪ್ಲಾಟ್ಫಾರ್ಮ್ ಇದೆಯಲ್ಲ, ನೀವಿಲ್ವಾ ಅದರಲ್ಲಿ? ಜಾಯ್ನ್ ಆಗಿದ್ದೀನಿ. ಅದ್ರಲ್ಲಿ ಅದರಲ್ಲೇ ನೋಟಿಫಿಕೇಶನ್ ನಾನು ಅದರಲ್ಲೇ ನಾನು ಪ್ರತಿ ಒಂದು ಸೆಷನ್ಗೂ ನಾನು ಅದ್ರಲ್ಲಿ ಆಗ್ತಾ ಇರ್ತೀನಿ. ಅಂದ್ರೆ ನಾವು ಏನೇ ಫ್ರೀ ಆಗಿ ಮಾಡಿದ್ರು ಅದರಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಓಕೆ ಸರ್, ಓಕೆ. ಓಕೆನಾ? ವೀಕ್ಲಿ ಸೊ ಒನ್ಸ್ ಅದ್ರಲ್ಲಿ ಚೆಕ್ ಮಾಡಿ ನಾನು ಅಪ್ಡೇಟ್ಸ್ ನೆಕ್ಸ್ಟ್ ವಾರ ನಾನು ಪ್ಲಾನ್ ಮಾಡ್ತೀನಿ, ಆಯ್ತಾ? ನೆಕ್ಸ್ಟ್ ವಾರ ಪ್ಲಾನ್ ಮಾಡ್ಬಿಟ್ಟು ನೋಡೋಣ ಯಾವ ರೀತಿ ನಾವು ಕಂಟಿನ್ಯೂಸ್ ಆಗಿ, ಅಂದ್ರೆ ಅದು ಕಂಟಿನ್ಯೂಟಿ ಇರಬೇಕು. ಡೈಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಬಟ್ ಅಟ್ಲೀಸ್ಟ್ ಒಂದು ಸ್ಯಾಟರ್ಡೇನೋ ಇಲ್ಲ ಸಂಡೇನೋ ನಾವು ಮೀಟ್ ಮಾಡೋ ಥರ ನಾವು ಪ್ಲಾನ್ ಮಾಡ್ಕೊಳ್ಳೋಣ. ಸರಿನಾ? ಥ್ಯಾಂಕ್ ಯು ಸರ್. ರೈಟ್. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ನನಗಂತೂ ತುಂಬ ಖುಷಿ ಆಯಿತು. ಕಂಪ್ಲೀಟ್ ಪವರ್ BI ಕಂಪ್ಲೀಟಾಗಿ ಮಾಡಿದ್ನೆಲ್ಲ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ ಒಂದು ಲೆವೆಲ್ಗೆ ಪ್ರಾಜೆಕ್ಟ್ ಮಾಡೋವಷ್ಟು ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ, ಕಲಿಸ್ಕೊಟ್ಟಿದ್ದೀನಿ ಅಂತ ನನಗೆ ಖುಷಿ ಇದೆ. ಬಟ್ ನೀವು ಕೂಡ ಅಷ್ಟೇ, ನೀವು ಕಲ್ತ್ಕೋಬೇಕು, ಪ್ರಾಕ್ಟೀಸ್ ಮಾಡಿ, ಆಯಿತಾ? ಮತ್ತು ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ, ರೈಟ್? ಕಂಪ್ಲೀಟಾಗಿ ಎಲ್ಲ ಟೆಕ್ನಾಲಜಿ ನನಗೆ ಗೊತ್ತು ಅಂತ ನಾನು ಹೇಳಕ್ಕೆ ಬರಲ್ಲ. ನನ್ನ ಕಡೆಯಿಂದ ಏನೇನೆಲ್ಲ ಹೆಲ್ಪ್ ಆಗುತ್ತೆ ನಾನು ಖಂಡಿತ ನಾನು ಮಾಡಿಕೊಡ್ತೀನಿ. ಕನ್ನಡದವ್ರಿಗೆ ಅವ್ರ ಮೇಲೆ ಬರೋದಕ್ಕೆ ನನ್ನ ಕಡೆಯಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ನಾನು ಖಂಡಿತ ನಾನು ಮಾಡಿಕೊಡ್ತೀನಿ, ರೈಟ್? ಸಾಧ್ಯವಾದರೆ ನಾವು ಒಂದ್ಸರಿ ಎಲ್ಲರೂ ಸಿಕ್ಕಿದ್ವಿ, ಅಂದರೆ ಒಂದಷ್ಟು ಜನ ನಾವು ನಮ್ಮ ಆಫೀಸಲ್ಲಿ ಮೀಟ್ ಮಾಡಿದ್ವಿ. ಸೊ ಅದಕ್ಕೂ ಬೇಕಾದ್ರೆ ನಾನು ಅರೇಂಜ್ ಮಾಡ್ತೀನಿ, ಒಂದ್ಸತಿ ಅಲ್ಲೇ ಆಫ್ಲೈನ್ ಮೀಟ್ ಮಾಡೋಣ. ಸೊ ಅದು ನನಗೆ ತುಂಬ ಖುಷಿ ಆಗುತ್ತೆ. ಜೊತೆ ಮೀಟ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ನಾನು ಯಾರು ಅಂತ, ನೀವೇನು ಮಾಡ್ತೀರ ಅಂತ ಗೊತ್ತಾಗುತ್ತೆ. ಸೊ ಆ ಥರ ಇಂಟ್ರಾಕ್ಷನ್ ಕೂಡ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನನ್ನ ಅನಿಸಿಕೆ. ನೋಡೋಣ, ಅದಕ್ಕೊಂದು ಪ್ಲಾನ್ ಮಾಡೋಣ. ಓಕೆ, ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಮತ್ತೆ ಕೊನೆಯದಾಗಿ ಇನ್ನೊಂದ್ಸರಿ ನಾನು ಸರ್ಟಿಫಿಕೇಟ್ ಲಿಂಕನ್ನು ನಾನು ಕಳಿಸ್ತೀನಿ. ದಯವಿಟ್ಟು ಇವಾಗಲೇ ಫಿಲ್ ಮಾಡಿ. ನಾನು ಮತ್ತೆ ನಾಳೆ ನನಗೆ ನೆಟ್ವರ್ಕ್ ಇರಲಿಲ್ಲ ಅದಿರಲಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ, ಆಯಿತಾ? ನಿಮ್ಗೆ ಇವಾಗಲೇ ಸರ್ಟಿಫಿಕೇಟ್ ಬರುತ್ತೆ, ಚೆಕ್ ಮಾಡಿ. ಶೋರ್ ದರ್ಶನ್, ನಾನು ಖಂಡಿತವಾಗಿ ಅರೇಂಜ್ ಮಾಡ್ತೀನಿ. ನೋಡೋಣ ಈ ಮಂತ್ ಎಂಡಲ್ಲಿ ಏನಾದರೂ ಆಗುತ್ತಾ ನಾನು ಚೆಕ್ ಮಾಡ್ತೀನಿ. ಮೀಟ್ ಮಾಡೋಣ ಎಲ್ಲರೂ. ನಾನು ಇನ್ವೈಟ್ ಮಾಡ್ತೀನಿ ಎಲ್ಲರಿಗೂ. ಅಟ್ಲೀಸ್ಟ್ ಒಂದು 2 hours ಕುತ್ಕೊಂಡು ಮಾತಾಡೋಣ, ರೈಟ್? ಓಕೆ, ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಳ್ಳೆಯದಾಗಲಿ. ಇನ್ನು ಇದೇ ರೀತಿ ಇನ್ನು ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ನಾವು ನಡೆಸ್ತಾ ಹೋಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕೇ ಬೇಕು, ಆಯಿತಾ? ನಾನು ಎಷ್ಟೇ ಮಾಡಿದ್ರು ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಅದನ್ನು ಒಂದು ದೊಡ್ಡ ಮಟ್ಟಿಗೆ ನಾವು ಬೆಳೆಸೋಕ್ಕಾಗಲ್ಲ, ರೈಟ್? ಸೊ ಮುಂದೆ ನೆಕ್ಸ್ಟ್ ವೀಕು ಒಂದು ಅಪ್ಡೇಟ್ಸ್ ಕೊಡ್ತೀನಿ, ನೋಡೋಣ ನಾವು ಯಾವ ರೀತಿ ನೆಕ್ಸ್ಟ್ ಕ್ಲಾಸಸ್ಸನ್ನು ಮಾಡ್ಬೋದು ಅಂತ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್ ದರ್ಶನ್. ನಾನು ಖಂಡಿತ ಎಲ್ಲ ಇದಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ನಾಳೆ ಒಂದು ಸ್ವಲ್ಪ ನಾಳೆ ಅಲ್ಲ ನಾಡಿದ್ದು ಒಂದು ಸ್ವಲ್ಪ ಫ್ರೀ ಇದ್ದೀನಿ ನಾನು. ಸೊ ಎಲ್ಲರ ಮೇಲ್ಸು ಎಲ್ಲರ ಟ್ಯಾಗ್ ಮಾಡಿರೋಂಥ ಎಲ್ಲ ಚೆಕ್ ಮಾಡಿ ನಾನು ಕಳಿಸ್ತೀನಿ. ಓಕೆ, ರೈಟ್. ಸಿದ್ದಿಕ್, ಥ್ಯಾಂಕ್ ಯು ಸೊ ಮಚ್. ಹ್ಯೂಜ್ ಥ್ಯಾಂಕ್ಸ್ ಟು ಇನ್ಕ್ರೆಡಿಬಲ್ ಮೆಂಟರ್ಶಿಪ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಖಂಡಿತ ವಿನಯ್, ಆ ಥರ ಏನಾದರೂ ಹೆಲ್ಪ್ ಬೇಕಾದ್ರೆ ಖಂಡಿತ ನಾನು ನಿಮ್ಮ ಹತ್ರ ಸಪೋರ್ಟ್ ತಗೋತೀನಿ. ಓಕೆ, ರೈಟ್. ಸೊ ನಾನು ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸಿಗೋಣ ಖಂಡಿತವಾಗಿ. ನನ್ನ ನಂಬರ್ ಎಲ್ಲರ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ, ನಂಬರ್ ಕೊಟ್ಟಿರ್ತೀನಿ. 58793. ಓಕೆ, ಸೇವ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರು ಅಕಸ್ಮಾತ್ ಏನಾದರೂ ಇದ್ದರೆ ಮೆಸೇಜ್ ಮಾಡಿ. ನಾನು ಮುಂದಿನ ವಾರ ಒಂದು ಅಪ್ಡೇಟ್ ಕೊಡ್ತೀನಿ ನಿಮಗೆಲ್ಲರಿಗೂ. ಓಕೆ, ಬಾಯ್ ಎಲ್ಲರಿಗೂ. ಶುಭರಾತ್ರಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಆದಷ್ಟು ಬೇಗ ಸಿಗೋಣ. ಗುಡ್ ನೈಟ್. ಬಾಯ್.